ಓಂ ಶಾಂತಿ. ನಾವೆಲ್ಲ ಆತ್ಮರು, ನಾವೆಲ್ಲ ಆತ್ಮರ ಪ್ರಿಯತಮ ಪರಮಾತ್ಮನನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ತಾಯಿ ಮೊಮ್ಮಾರವರನ್ನು ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 25/4/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಒಂದು ಚಿಂತನೆಯನ್ನು ನೋಡೋಣ. ಪ್ರತಿದಿನ ವರದಾನಗಳು ಜ್ಞಾನದ ಓರಿಯೆಂಟೆಡ್, ಅಂದರೆ ಒಂದಷ್ಟು ನಮಗೆ ತಿಳುವಳಿಕೆಯನ್ನು ಕೊಡುವ, ಎಚ್ಚರಿಸುವ, ಜಾಗೃತಿಯನ್ನುಂಟು ಮಾಡುವಂತಹ ರಹಸ್ಯಗಳನ್ನು ನಮಗೆ ಅರ್ಥ ಮಾಡಿಸ್ತಾ ಇದ್ದರು. ಹಾಗಾಗಿ ನಾವು ಚಿಂತನೆ ಮಾಡಬೇಕಾಗ್ತಾ ಇತ್ತು. ಆದರೆ ಇವತ್ತಿನ ಈ ಒಂದು ವರದಾನ ಇದು ಚಿಂತನೆ ಮಾಡುವಂಥದ್ದಲ್ಲ, ಇದು ಅನುಭವ ಮಾಡುವಂಥದ್ದು, ಅನುಭವಿಸುವಂಥದ್ದು. ಹಾಗಾಗಿ ಇವತ್ತಿನ ಈ ಒಂದು ವರದಾನವನ್ನು ನಾವು ಅನುಭವ ಮಾಡೋಣ. ಈ ದಿನದ ವರದಾನವಾಗಿದೆ: ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗುವಂತಹ ಆತ್ಮೀಯ ಪ್ರಿಯತಮೇ ಭವ. ಆತ್ಮೀಯ ಪ್ರಿಯತಮೆಯರಾಗಿ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಬರೀ ಪ್ರಿಯತಮೆಯರಾಗಿ ಅಂತ ಹೇಳಿಲ್ಲ, ಆತ್ಮೀಯ ಪ್ರಿಯತಮ ಪರಮಾತ್ಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ. ನೋಡಿ, ಇದು ನಾವು ಅನುಭವ ಮಾಡಬೇಕಾಗಿರುವಂಥದ್ದು. ಪ್ರಿಯತಮ ಪರಮಾತ್ಮನ ಆಕರ್ಷಣೆಯಲ್ಲಿ ನಾವು ಆತ್ಮೀಯ ಪ್ರಿಯತಮೆಯರೆಲ್ಲರೂ ಸಹ ಆಕರ್ಷಿತರಾಗಬೇಕು. ಆಗ ಎಲ್ಲ ಪರಿಶ್ರಮದಿಂದ ಮುಕ್ತರಾಗ್ಬಿಡ್ತೀರಿ. ಯಾಕೆ ನಿಮಗೆ ಇಲ್ಲಿಯ ತನಕ ಈ ಜೀವನ ಕಷ್ಟ ಅನ್ನಿಸ್ತಾ ಇದೆ, ಭಾರ ಅನ್ನಿಸ್ತಾ ಇದೆ ಅಂದರೆ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊತ್ಕೊಂಡಿದ್ದೇವೆ. ಆ ಜವಾಬ್ದಾರಿ ಬೇರೆ ಯಾರದ್ದಾದರೂ ಇದ್ದರೆ ನಾವು ಆರಾಮವಾಗಿ ಪರಿಶ್ರಮ ಮುಕ್ತವಾಗಿ ಅನುಭವ ಮಾಡ್ತಾ ಖುಷಿಯಾಗಿ ಇರಬಹುದು. ಈಗ ಉದಾಹರಣೆಗೆ ಒಂದು ಯಾತ್ರೆ ಮಾಡ್ತಾ ಇದ್ದೀವಿ, ಒಂದು ವಾಹನದೊಳಗಡೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ವಾಹನ ನಡೆಸ್ತಾ ಇದ್ದೀವಿ ಅಂತಂದರೆ ಆ ಒಂದು ಪ್ರಯಾಣದ ಪೂರ್ಣ ಪ್ರಮಾಣದ ಅನುಭೂತಿಯನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಮತ್ತು ಆರಾಮವಾಗಿ ಇರಲಿಕ್ಕೆ ಕೂಡ ಆಗೋದಿಲ್ಲ, ಪರಿಶ್ರಮ ಮುಕ್ತರಾಗಿರಲಿಕ್ಕೆ ಆಗೋದಿಲ್ಲ.
ಯಾವಾಗ ನಾವು ಪ್ರಯಾಣಿಸುವ ವಾಹನವನ್ನು ಚಲಾಯಿಸುವವರೊಬ್ಬರು ಬೇರೆ ಇದ್ದಾರೆ, ನಾನು ಸುಮ್ಮನೆ ಅದರೊಳಗಡೆ ಕೂತ್ಕೊಂಡು ಪ್ರಯಾಣವನ್ನು ಅನುಭವ ಮಾಡ್ತಾ ಇದ್ದೀನಿ, ಆಗ ನನಗೆ ಯಾವುದೇ ಟೆನ್ಷನ್, ಪರಿಶ್ರಮ ಇರೋದಿಲ್ಲ. ಯಾಕೆ ಅಂದರೆ ಆ ಚಲಾಯಿಸುವ ಜವಾಬ್ದಾರಿಯನ್ನು ಒಬ್ಬ ಡ್ರೈವರ್ ಯಾರಾದರೂ ತೆಗೆದುಕೊಂಡಿದ್ದಾರೆ ಅಂತಂದರೆ ನಾವು ಹಿಂದೆ ಕೂತ್ಕೊಂಡು ಆರಾಮವಾಗಿ ಅನುಭವಿಸಬಹುದು ಆ ಪ್ರಯಾಣವನ್ನು. ಹೇಗೋ ಹಾಗೆ ನಮ್ಮ ಜೀವನದ ಸಂಪೂರ್ಣವಾದ ಜವಾಬ್ದಾರಿಯ, ಈ ಚಾಲನೆಯ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗಿರೋದ್ರಿಂದ ಅಥವಾ ನಾವುಗಳು ಹಂಚಿಕೊಂಡಿರೋದ್ರಿಂದ ನಮಗೆ ಇದು ಪರಿಶ್ರಮ ಅನ್ನಿಸ್ತಾ ಇದೆ ಮತ್ತು ಪೂರ್ಣ ಪ್ರಮಾಣದ ಅನುಭವ ಮಾಡಲಿಕ್ಕೆ, ಖುಷಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿಯ ತನಕ ನಿಮ್ಮ ಜೀವನದ ಪ್ರಯಾಣದ ಈ ಒಂದು ಭವಸಾಗರವನ್ನು ನೀವೇ ಚಲಾಯಿಸುವ ಜವಾಬ್ದಾರಿಯನ್ನು ಹೊತ್ತಿರುವುದರಿಂದ, ಅದು ಒಂದು ಮನೆ ಆಗಿರಬಹುದು, ಒಂದು ಕುಟುಂಬ ಆಗಿರಬಹುದು, ಒಂದು ಸಂಸ್ಥೆ ಆಗಿರಬಹುದು, ಒಂದು ಉದ್ಯೋಗ ಆಗಿರಬಹುದು, ಒಂದು ವ್ಯಾಪಾರ ಆಗಿರಬಹುದು, ಅದು ಒಂದು ಸಮಾಜ ಆಗಿರಬಹುದು. ಯಾವ ಗಾತ್ರದಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದೀರಿ, ಯಾವುದಾದ್ರೂ ಒಂದು ರೂಪದಲ್ಲಿ, ಅದು ಪತಿಯಾಗಿ ಒಂದು ಮನೆಯನ್ನು ನಡೆಸುವುದು, ಒಂದು ಪತ್ನಿಯಾಗಿ ಮನೆಯನ್ನು ನಡೆಸುವುದು, ತಾಯಿಯಾಗಿ, ತಂಗಿಯಾಗಿ, ತಮ್ಮನಾಗಿ, ಅಣ್ಣನಾಗಿ, ತಂದೆಯಾಗಿ, ಮಗನಾಗಿ, ಮಗಳಾಗಿ, ಅಥವಾ ಸಮಾಜ ಸೇವಕಿಯಾಗಿ, ಯಾವುದಾದರೊಂದು ರೂಪದಲ್ಲಿ ಈ ಜೀವನ ನಡೆಸುವ ಜವಾಬ್ದಾರಿ ನಿಮ್ಮ ಮೇಲೆ ನೀವು ಇಟ್ಕೊಂಡಿದ್ದೀರಿ. ನಿಮ್ಮ ಮೇಲೆ ಒಂದು ಕುಟುಂಬ, ಒಂದಷ್ಟು ಜನಗಳು ಆಧಾರಿತ ಆಗಿದ್ದಾರೆ ಅಂದಾಗ ಅಲ್ಲಿ ನಿಮಗೆ ಒಂದಷ್ಟು ಜವಾಬ್ದಾರಿ ಜೊತೆಗೆ ಪರಿಶ್ರಮ ಖಂಡಿತವಾಗಿಯೂ ಕೂಡ ಇರುತ್ತೆ. ಹಾಗಾಗಿ ಈ ಜೀವನದ ಪ್ರಯಾಣದ ಸಂಪೂರ್ಣ ಅನುಭೂತಿಯನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಲೌಕಿಕ ಜೀವನದಲ್ಲಿ ನಮ್ಮ ಪಾತ್ರಕ್ಕನುಸಾರವಾಗಿ ನಾವು ಕುಟುಂಬದ, ಸಮಾಜದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ಅಂತ ಇಟ್ಕೊಂಡ್ರೆ ಅಲ್ಲಿ ಅದರ ಪ್ರಮಾಣದಷ್ಟೇ ನಮಗೆ ಒಂದಷ್ಟು ಪರಿಶ್ರಮ ಇರುತ್ತೆ, ಆಯಾಸ ಇರುತ್ತೆ, ಬೇಜಾರಿರುತ್ತೆ, ದುಃಖ ಇರುತ್ತೆ, ಭಯ ಇರುತ್ತೆ, ಅಲ್ಪ ಸ್ವಲ್ಪ ಖುಷಿನೂ ಇರುತ್ತೆ. ಅದು ಯಾವುದಾದರೂ ಸರಿ. ಹಾಗಾಗಿ ಯಾಕೆ ನಮಗೆ ಜೀವನ ಪರಿಶ್ರಮ ಅಂತ ಅನ್ನಿಸ್ತಾ ಇದೆ ಅಂದರೆ, ಯಾವುದೋ ಒಂದು ರೂಪದಲ್ಲಿ ಜವಾಬ್ದಾರಿ ನನ್ನ ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದು ಗೊತ್ತಿದ್ದೋ ಗೊತ್ತಿಲ್ಲನೋ ಅಥವಾ ಅನಿವಾರ್ಯವಾಗಿಯೋ ನಾನು ಇಟ್ಕೊಂಡಿದ್ದೀನಿ. ಅರೆ ಇದೇನಣ್ಣವ್ರೆ, ನಾವು ಇಟ್ಕೊಳ್ಳೇಬೇಕಲ್ವಾ? ನನ್ನ ಮನೆಯನ್ನು ಯಾರು ಬಂದು ನಡೆಸ್ತಾರೆ? ಏನು ಪಕ್ಕದ ಮನೆಯವರು ನಡೆಸ್ಲಿಕ್ಕೆ ಸಾಧ್ಯವಾಗುತ್ತಾ? ನನ್ನ ಮಕ್ಕಳನ್ನು ಯೋಗಕ್ಷೇಮವನ್ನು ನೋಡಿಕೊಳ್ಳೋದು, ನನ್ನ ಪತಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು, ನನ್ನ ತಂದೆ ತಾಯಿಯ, ನನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಳ್ಳೋ ಕೆಲಸವನ್ನು ಯಾರೋ ಪಕ್ಕದ ಬೀದಿಯವರು ಬಂದು, ಪಕ್ಕದ ಮನೆಯವರು ಬಂದು ಮಾಡೋದಿಲ್ವಲ್ಲ? ಅದನ್ನು ನಾವೇ ತಾನೇ ಹೊತ್ಕೊಳ್ಬೇಕಣ್ಣವ್ರೆ. ಅದು ನಮ್ಮ ಜವಾಬ್ದಾರಿ ಅಲ್ವಾ? ಅದನ್ನು ನಾವು ಪರಿಶ್ರಮ ಅಂತ ಅಂದ್ಕೊಂಡ್ಬಿಟ್ರೆ ಹೆಂಗೆ? ಹಾಂ, ಭಲೆ ಕಷ್ಟ ಆಗುತ್ತೆ, ಸ್ವಲ್ಪ ನೋವು ಇರುತ್ತೆ, ಜೀವನ ಅಂದಮೇಲೆ ಇರುತ್ತಲ್ವ ಅಣ್ಣವ್ರೆ. ಖಂಡಿತವಾಗಿ ಕೂಡ ನಾವೆಲ್ಲರೂ ಕೂಡ ಇಷ್ಟೇ ಅನ್ಕೊಂಡ್ಬಿಟ್ಟಿದ್ದೀವಿ. ಹೌದು, ಇದು ಜವಾಬ್ದಾರಿ, ಇದನ್ನು ನಾನು ನಿಭಾಯಿಸಲೇಬೇಕು, ಇದು ನನ್ನ ಕರ್ತವ್ಯ, ಇದನ್ನು ನಾನೇ ಮಾಡಬೇಕಾಗಿದೆ ಅಂದುಕೊಂಡಿದ್ದು ತಪ್ಪು.
ಈ ಭಯ ನಮ್ಮನ್ನು ಏನು ಮಾಡ್ತಾ ಇದೆ ಅಂದರೆ ಇನ್ನೂ ಈ ಜವಾಬ್ದಾರಿಯಲ್ಲಿ ಗಟ್ಟಿಯಾಗಿ ನಮ್ಮನ್ನು ಬಂಧಿಸ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲ ಸಲ್ಲದ ಆಲೋಚನೆಗಳಿಗೆ, ಭಯಕ್ಕೆ ಕಾರಣ ಆಗ್ತಾ ಇದೆ. ನನ್ನ ಮಕ್ಕಳನ್ನು ನಾನು ನೋಡಬೇಕು, ನನ್ನ ಕುಟುಂಬವನ್ನು ನಾನು ನೋಡಬೇಕು, ನಾನು ನೋಡ್ಕೊಳ್ತೀನಿ, ನಾನು ಮಾಡ್ತೀನಿ, ನಾನು ಮಾಡಬೇಕಾಗತ್ತೆ, ನಾನೇ ಮಾಡಬೇಕು ಅನ್ನುವಂಥ ಈ ಜವಾಬ್ದಾರಿತನ ಮತ್ತು ಭಯ ನಮ್ಮ ಜೀವನದಲ್ಲಿ ನಮ್ಮನ್ನು ಎಂಗೇಜ್ ಮಾಡಿ ಯಾವುದೊಂದು ಖುಷಿಯ ಹಗುರತೆಯ ಅನುಭವ ಮಾಡಲಿಕ್ಕೆ ನಮ್ಮನ್ನು ಬಿಡೋದೇ ಇಲ್ಲ. ಅಲ್ಲ, ಇದು ಜೀವನದ ಸತ್ಯ ಅಣ್ಣವರೇ. ಇದನ್ನು ಹೆಂಗೆ ಬದಲು ಮಾಡೋಕ್ಕಾಗುತ್ತೆ? ನಾವು ನಮ್ಮನೆಯನ್ನು ನಾವೇ ತಾನೇ ನಡೆಸಬೇಕು, ನಮ್ಮ ಮಕ್ಕಳ ಜವಾಬ್ದಾರಿ. ಹಾಗಾದರೆ ನಾವು ಲೈಟಾಗಿ ತೊಗೊಂಡ್ಬಿಟ್ರೆ ಹೆಂಗೆ ನಮ್ಮ ಮಕ್ಕಳ ಜೀವನ ಹೆಂಗಾಗುತ್ತೆ ಹೇಳಿ? ನಾನು ಆರಾಮಾಗಿ ಇದ್ದು ಬಿಟ್ಟರೆ ನನ್ನ ಕುಟುಂಬ ಹೆಂಗೆ ಸಾಗುತ್ತೆ? ನಾನು ಪರಿಶ್ರಮ ಪಡಲೇಬೇಕಲ್ವ, ನನ್ನ ಮಕ್ಕಳನ್ನ ನೋಡಲೇಬೇಕಲ್ವ, ಸ್ಕೂಲಿಗೆ ಕಳಿಸ್ಲೇಬೇಕು, ರೆಡಿ ಮಾಡಲೇಬೇಕು, ಪತಿಗೆ ಅಡಿಗೆ ಮಾಡಲೇಬೇಕು, ಮನೆ ಸಂಭಾಲನೆಗೆ ನಾನೊಂದಷ್ಟು ಪರಿಶ್ರಮ ಪಡಲೇಬೇಕು. ನನ್ನ ಜವಾಬ್ದಾರಿ ಇದು. ಇದನ್ನು ಪರಿಶ್ರಮ ಅನ್ಕೊಂಡ್ಬಿಟ್ರೆ ಹೆಂಗೆ? ಇದು ನಮ್ಮಲ್ಲಿ ಸಹಜವಾಗಿ ಕಾಡುವ ಪ್ರಶ್ನೆ. ಆದರೆ ಸತ್ಯ ಇದಲ್ಲ. ಸತ್ಯ और कुछ है. ಎಲ್ಲಿ ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ, ಲೌಕಿಕದವರಿಗೆ ಅಲೌಕಿಕದವರಿಗೆ ವ್ಯತ್ಯಾಸ ಈ ಒಂದು ಸಣ್ಣ ಕೂದಲೆಳೆಯ ಅಂತರದಷ್ಟಿದೆ. ಏನಿದೆ? ನಿಜ ಹೇಳಬೇಕು ಅಂದರೆ ನಾವು ಅಂದ್ಕೊಳ್ಳೋದಂಗೆ ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ಬೇಕಾಗತ್ತೆ, ನನ್ನ ಪತಿನ ನಾನು ನೋಡ್ಕೊಳ್ಬೇಕಾಗತ್ತೆ. ನಾನಿಲ್ಲ ಅಂದ್ರೆ ಅವರಿಲ್ಲ, ನಾನಿಲ್ಲ ಅಂದ್ರೆ ಅವ್ರು ಏನೂ ಮಾಡಲ್ಲ, ಅಥವಾ ಏನೋ ಮಾಡಿಬಿಡ್ತಾರೆ, ಎಲ್ಲೋ ದಾರಿ ತಪ್ಪಿ ಬಿಡ್ತಾರೆ, ಅವ್ರಿಗೆ ಯಾರು ದಿಕ್ಕಿದ್ದಾರೆ? ನಾನೇ 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 ಅನ್ನುವಂಥದ್ದು ನನಗೆ ನಾನು ಫಾರ್ಮ್ ಮಾಡಿಕೊಂಡಿರೋದು, ಇದು. ಆಮೇಲೆ ಇದು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ ಜಗತ್ತಿನಲ್ಲಿ. ಇದೇ ಗುರಿ ಮತ್ತು ಉದ್ದೇಶ. ನಾನು, ನನ್ನ ಮಕ್ಕಳು, ನನ್ನ ಮನೆ, ಇದೇ ಗುರಿ ಉದ್ದೇಶ ಆಗಿರೋದ್ರಿಂದ, ಇಷ್ಟೇ ನನ್ನ ಪ್ರಪಂಚ ಆಗಿರೋದ್ರಿಂದ, ಇದಕ್ಕಾಗಿ ನಾನು ಏನಾದರೂ ಮಾಡಬೇಕು. ಸ್ವಲ್ಪ ಯಾಮಾರಿದ್ರೆ ಇದು ಎಲ್ಲಿ ನನ್ನಿಂದ ದೂರ ಆಗುತ್ತೋ, ಇದೆಲ್ಲಿ ನಾನು ಅಂದ್ಕೊಂಡಂಗಿಲ್ಲದೆ ಇನ್ನು ಬೇರೆ ದಿಕ್ಕು ಹಿಡಿದು ಬಿಡುತ್ತೋ, ಎಲ್ಲಿ ಹಾಳಾಗಿ ಹೋಗಿಬಿಡ್ತಾರೋ, ಎಲ್ಲಿ ಕೆಟ್ಟು ಬಿಡ್ತಾರೋ, ಏನಾಗ್ಬಿಡುತ್ತೋ ಅನ್ನೋ ಭಯ ಮತ್ತು ನಾನೇ ಮಾಡಬೇಕು ಅನ್ನುವ ಭ್ರಮೆ ಮತ್ತು ಇದೇ ನನ್ನ ಪ್ರಪಂಚ ಅನ್ನೋದು ಬಿಟ್ಟು ಬೇರೆ ಗೊತ್ತಿಲ್ಲದೆ ಇರುವ ಅಜ್ಞಾನ ನಮ್ಮನ್ನು ಕಟ್ಟಿ ಹಾಕಿದೆ ಅಷ್ಟೇ. ಸತ್ಯ ಏನು ಅಂದರೆ, ಹೌದು, ನಿಮಿತ್ತ ನೀವಾಗಿರ್ಬೋದು, ಜನ್ಮ ಕೊಟ್ಟಿರ್ಬೋದು, ಅವರಿಗೆ ಪತ್ನಿ ಆಗಿರ್ಬೋದು, ಅವರಿಗೆ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಸರಿ. ಒಂದು ಕ್ಷಣ ಯೋಚನೆ ಮಾಡಿ. ಮಕ್ಕಳು ಚಿಕ್ಕವಿದಾವಣ್ಣವರೇ ಇರಲಿ, ಚಿಕ್ಕವರೇ ಇರಲಿ, ಪರವಾಗಿಲ್ಲ. ಎಷ್ಟೋ ಸಲಿ ತಾಯಿ ಗರ್ಭದಿಂದ ಆಚೆ ಬಂದು ಮಗು ಉಳ್ಕೊಳ್ಳುತ್ತೆ, ತಾಯಿ ತೀರೋಗ್ತಾಳೆ. ಎಷ್ಟಾಗಿದ್ದಾವೆ ಈ ಘಟನೆಗಳು? ಲಕ್ಷಾಂತರ ಇದೆ ಉದಾಹರಣೆಗಳು. ಹಾಗಂತ ಆ ಮಕ್ಕಳು ಬದುಕಲಿಲ್ವಾ? ಬೆಳಿಲಿಲ್ವಾ? ಎಲ್ಲರೂ ಕೆಟ್ಟೋಗೇ ಬಿಟ್ರ, ಹಾಳಾಗೇ ಬಿಟ್ರ? ಹಂಗೇನಿಲ್ವಲ್ಲ ಪ್ರಪಂಚ. ಅಥವಾ ನೀನಿಲ್ಲ ಅಂತ ಆ ಮಗುನೂ ಕೂಡ ಸತ್ತೋಗ್ಬಿಡುತ್ತಾ? ಏನೂ ಇಲ್ಲ, ಆರಾಮವಾಗಿಯೇ ಆ ಮಕ್ಕಳನ್ನೆಲ್ಲ ಬದುಕಿಸ್ಕೊಂಡಿದೆ ಈ ಪ್ರಪಂಚ, ಈ ಸಮಾಜ. ಅಣ್ಣವ್ರು ಇಲ್ಲಿ ಬಂದರು ನೋಡಿ ದಾರಿಗೆ. ಯಾರೋ ತಗೊಂಡ್ರು ನೋಡಿ ಅಣ್ಣವ್ರ ಜವಾಬ್ದಾರಿಯಲ್ಲಿ ಅಲ್ವಾ? ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ಅಥವಾ ತಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾರೋ ಒಬ್ಬರು ಜವಾಬ್ದಾರಿ ತಗೊಂಡ್ರಲ್ಲ ಅಣ್ಣವ್ರೆ, ಅದಕ್ಕೆ ಬದುಕ್ತು. ಹೌದು, ತಗೊಳ್ತಾರೆ. ಅವರು ಇಲ್ಲಾಂದ್ರೆ ಇನ್ನೊಬ್ಬರು, ಅವರು ಇಲ್ಲಾಂದ್ರೆ ಮತ್ತೊಬ್ಬರು, ಯಾರು ಬೇಕಾದರೂ, ಯಾವಾಗ ಬೇಕಾದರೂ, ಹೆಂಗೆ ಬೇಕಾದರೂ ಅದಕ್ಕೆ ಸಹಯೋಗ ಬೇಕಾಗಿದೆ, ಅಷ್ಟು ಸಿಗುತ್ತೆ.
ಅದರ ಪಾತ್ರ ಇದೆ ಈ ಭೂಮಿ ಮೇಲೆ ಅಂತಂದರೆ ಅದಕ್ಕೆ ಎಲ್ಲಿ ಇದ್ದರೂ ಕೂಡ ಒಂದು ಆಶ್ರಯ ಸಿಗುತ್ತೆ, ಒಂದು ಪಾಲನೆ ಸಿಗುತ್ತೆ. ಅದು ಸೃಷ್ಟಿಯ ನಿಯಮ. ಆದರೆ ಅವರು ಸಾಕ್ತಾರೆ, ಅವರು ಬೆಳೆಸ್ತಾರೆ. ಆದರೆ ನಿಮ್ಮಷ್ಟು ಭಯ, ನಿಮ್ಮಷ್ಟು ಜವಾಬ್ದಾರಿ ಅವರಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಹೋಲಿಕೆ ಮಾಡಿ ನೋಡಿ, ಒಬ್ಬ ತಾಯಿ ಸಾಕೋದಕ್ಕೂ ಒಬ್ಬರು ಬೇರೆಯವರು ಸಾಕೋದಕ್ಕೂ ಅವ್ರಿಗೆ ಭಯ ಇರುತ್ತೆ. ಅಯ್ಯೋ, ತಾಯಿ ಇಲ್ಲದ ಮಕ್ಕಳು ಹೆಂಗೆ ನೋಡ್ಕೊಳ್ತೀವಿ, ಮತ್ತು ನಾಳೆ ಸಮಾಜ ಏನನ್ನುತ್ತೋ ಅಥವಾ ಮಕ್ಕಳೆಲ್ಲಿ ದಾರಿ ತಪ್ಪಿದ್ರು ಅವ್ರಿಗೂ ಭಯ ಇರುತ್ತೆ. ಆದರೆ ತಾಯಿಗಿರುವಷ್ಟು ಭಯ, ತಾಯಿಗಿರುವಷ್ಟು ಪರಿಶ್ರಮ, ತಾಯಿಗಿರುವಷ್ಟು ಜವಾಬ್ದಾರಿ ಅವರಿಗೆ ಬರೋದಿಲ್ಲ. ಹಾಗಂತ ಮಗುನ ನಿರ್ಲಕ್ಷ್ಯ ಮಾಡಿದಾರಂತಲ್ಲ, ಮಗು ಬೆಳೆಯುತ್ತೆ, ಮಗು ದೊಡ್ಡದಾಗುತ್ತೆ, ಮಗು ಸಾಧನೆ ಮಾಡುತ್ತೆ. ಅಂದರೆ ಇಲ್ಲಿ ಅರ್ಥ ಏನು ನೀವು ಅನ್ಕೊಳ್ತೀರಿ ನಿಮ್ಮ ಮಗುವಿಗಾಗಿ ನೀವು ಇಷ್ಟು ಮಾಡಬೇಕು ಅಂತ, ಅಷ್ಟು ಅನಿವಾರ್ಯ ಇಲ್ಲ ಈ ಪ್ರಪಂಚಕ್ಕೆ. ಅಷ್ಟು ಅನಿವಾರ್ಯ ಇಲ್ಲ. ನಾವು ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಫಿಯರ್, ಎಕ್ಸ್ಟ್ರಾ ಫೋರ್ಸ್ ಹಾಕಿ 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 ಅವ್ರನ್ನೂ ಒತ್ತಡದಲ್ಲಿಡ್ತೀವಿ, ನಾವು ಒತ್ತಡದಲ್ಲಿ ಬರ್ತೀವಿ. ಇಬ್ಬರೂ ಭಯ 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 ಭಯದಲ್ಲಿ ಬದುಕಿದ್ದೀವಿ. ಹಾಗೆ ನೋಡಬೇಕು ಅಂದರೆ ಜಗತ್ತಿನಲ್ಲಿ ಲಕ್ಷಾಂತರ ಜೀವರಾಶಿಗಳಿದೆ. ಆ ಲಕ್ಷಾಂತರ ಜೀವರಾಶಿಗಳಿಗೆ ಅದನ್ನು ಮರಿ ಮಾಡುತ್ತೆ, ಅದನ್ನು ಪಾಲನೆ ಮಾಡುತ್ತೆ. ಅದಕ್ಕೆ ಯಾರ ಪತಿ ಇಲ್ಲ, ಅದಕ್ಕೆ ಯಾರು ಅಜ್ಜ ಅಜ್ಜಿಲ್ಲ ನೋಡ್ಕೊಳ್ಳೋಕ್ಕೆ. ಅದೇ ತಾಯಿ ನೋಡ್ಕೊಳ್ಬೇಕಿದ್ರೆ ಆ ತಾಯಿ ಆಹಾರ ತರಕ್ಕೆ ಹೋದರೆ ದೇವರ ಗತಿ. ಆದರೂ ಬದುಕಿದವಲ್ಲ. ಅಂದರೆ ಬದುಕಲಿಕ್ಕೆ, ಬೆಳಿಲಿಕ್ಕೆ, ವಿಕಾಸ ಹೊಂದಲಿಕ್ಕೆ, ಅವ್ರ ಪಾತ್ರ ಮಾಡಲಿಕ್ಕೆ ಆತ್ಮಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಜನ್ಮ ಗರ್ಭದಲ್ಲಿ ಒಂದು ಜಾಗ ಬೇಕಿತ್ತು, ಕೊಟ್ಟಿದ್ರಿ. ಹೊರಗಡೆ ಬಂದ ಮೇಲೆ ಒಂದಷ್ಟು ಸಹಯೋಗ ಬೇಕಿತ್ತು, ಪಾಲನೆ ಬೇಕಿತ್ತು, ಮಾಡಿದಿರಿ. ಮುಗೀತು, ಬಿಟ್ಟುಬಿಡಿ. ಅದು ಬೆಳೆಯುತ್ತೆ, ಅದರೊಳಗಡೆ ಸಂಸ್ಕಾರ ಇದೆ, ಅದರೊಳಗಡೆ ಏನೆಲ್ಲ ಇದೆ ಅದು ತಾನಾಗೆ ಬರುತ್ತೆ. ಹೇಗೆ ಒಬ್ಬ ರೈತ ಬೀಜವನ್ನು ತರ್ತಾನೆ. ಬೀಜವನ್ನು ತಂದಾದ ಮೇಲೆ ಬಿತ್ತೋದಷ್ಟೇ ಕೆಲಸ, ಬಿತ್ತುತ್ತಾನೆ. ಆ ಬೀಜಕ್ಕೆ ಏನು ಬೇಕಾಗಿದೆ? ಭೂಮಿ ಬೇಕಾಗಿದೆ ಬೆಳಿಲಿಕ್ಕೆ. ಭೂಮಿಯೊಳಗಡೆ ಇಡೋದು ರೈತನ ಕೆಲಸ. ಭೂಮಿ ಮೇಲೆ ಭೂಮಿ ಒಳಗಡೆ ಇಟ್ಟ ಮೇಲೆ ರೈತನ ಕೆಲಸ ಮುಗೀತು. ಒಳಗಡೆ ಆ ಹೋರಾಟ ಮಾಡುತ್ತೆ ಬೀಜ. ಅದಕ್ಕೆ ಆ ವಾತಾವರಣ ಅಲ್ಲಿ ಬೇಕು, ಅದಕ್ಕೊಂದು ಬಿಸಿ ಬೇಕಾಗಿದೆ, ಅದಕ್ಕೊಂದು ಪೌಷ್ಟಿಕಾಂಶ ಬೇಕಾಗಿದೆ, ಅದಕ್ಕೊಂದಷ್ಟು ಖನಿಜಾಂಶಗಳು ಬೇಕಾಗಿದೆ. ಆ ಭೂಮಿಯೊಳಗಡೆ ಆ ವಾತಾವರಣ ಇತ್ತು ಅಂದರೆ ಅದು ಪ್ರಕೃತಿ ಕೊಡಬೇಕು, ಅದು ರೈತ ಕೊಡಲಿಕ್ಕಾಗಲ್ಲ. ಅದನ್ನು ರೈತ ಬೀಜವನ್ನು ಭೂಮಿಯೊಳಗಡೆ ಇಡೋವರೆಗೂ ಕೂಡ ಅದನ್ನು ತಂದು ಪಾಕೆಟಲ್ಲಿ ಇಟ್ಕೊಂಡು ಕೂತ್ಕೊಂಡ, ಇಲ್ಲ ಬ್ಯೂರುವಲ್ಲಿ ಲಾಕ್ ಮಾಡ್ಕೊಂಡು ಇಟ್ಕೊಂಡು ಕೂತ್ಕೊಂಡ ಅಂದ್ರೆ ಆಗಲ್ಲ. ಒಂದು ಬಂಡೆ ಮೇಲೆ ಸುರಿದ್ರೂ ಆಗಲ್ಲ. ಅದನ್ನು ಒಂದು ಭೂಮಿಗೆ, ಹದವಾದ ಭೂಮಿಗೆ ಹಾಕಬೇಕಾಗತ್ತೆ. ಹಾಕಿ ಆದಮೇಲೆ ಆಮೇಲೆ ಸಹಯೋಗ ಪ್ರಕೃತಿ ಕೊಡುತ್ತೆ. ಅದಾದ ಮೇಲೆ ನೀವು ನಿಮ್ಮ ಕೈಯೊಳಗಡೆ ಇಲ್ಲ. ಅದು ನೀ ಯಾವ ರೈತ ಹೇಳ್ದಂಗೂ ಕೇಳಲ್ಲ. ಅದು ನೀನು ಬೇವಿನ ಬೀಜ ಬಿತ್ತಿ, ನಾನು ರೈತ ಇದ್ದೀನಿ, ನನ್ನ ತೋಟ ಇದೆ, ಇದು ನಾನು ಮಾಲೀಕ ಇದ್ದೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು, ನಾನು ಬೆಲ್ಲದ ನೀರು ಹಾಕ್ತೀನಿ, ಬೇಕಾದರೆ ನೀನು ಸಿಹಿ ಆಗಬೇಕು. ಬೇವಿನ ಬೀಜ ಆದರೂ ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಸಿಹಿ ಆಗಬೇಕು ಅಂತ ನೀವು ಕಬ್ಬಿನ ಹಾಲು ಹಾಕಿರೋ ದಿನ, ತೆಂಗಿನ ನೀರು ಹಾಕಿರೋ ದಿನ, ಬೆಲ್ಲವನ್ನು ಹಾಕ್ರಿಸು, ಹಾಗಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ಕೇಳೋದಿದೆಯಾ? ಅದು ಅಯ್ಯೋ ನನ್ನ ಮಾಲೀಕ ಎಷ್ಟು ಪರಿಶ್ರಮ ಪಡ್ತಾನೆ ಅಂತ ತನ್ನ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳೋದಿದೆಯಾ? ಅದು ನೀನು ಬೆಲ್ಲ ಕೊಟ್ಟರು, ನೀನು ಕಬ್ಬಿನ ಹಾಲೇ ಹಾಕಿದ್ರು, ತೆಂಗಿನ ನೀರೇ ಹಾಕಿದ್ರು ಕೂಡ ಅದರಲ್ಲಿ ಆ ವಿಷಯವನ್ನು, ತನ್ನ ಸಂಸ್ಕಾರವನ್ನು ವ್ಯಕ್ತಪಡಿಸ್ಲಿಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಹೀರಿಕೊಂಡು ಮತ್ತೆ ತನ್ನ ಸಂಸ್ಕಾರದ ಅನುಸಾರವಾಗಿ ಅದು ಬೆಳೀತಾ ಹೋಗುತ್ತೆ.
ಅದರ ಕಾಂಡ ನಾವು ಹೇಳ್ದಂಗೆ ಬೆಳೆಯೋದಿಲ್ಲ. ಅದು ಅದರ ಬೇರು ಕೂಡ ನಾವು ಹೇಳ್ದಂಗೆ ಬೆಳೆಯೋಲ್ಲ. ಅದು ನೀನು ಹಿಂಗೆ ಬೇರು ಬರಬೇಕು ಇಲ್ಲ, ಅದು ಯಾವ ಕಡೆ ಬೇಕೋ ಆ ಕಡೆ ಹೋಗ್ತಾ ಇರುತ್ತೆ. ನೀನು ಈ ಕಡೆನೇ ಬರಬೇಕು ಇಲ್ಲ, ತನಗೆ ಯಾವ ಕಡೆ ಬೇಕು ಆ ಕಡೆ ಬೇರನ್ನು ಬೆಳೆಸ್ತಾ ಹೋಗುತ್ತೆ. ತನಗೆಲ್ಲಿ ಆಹಾರ ಸಿಗುತ್ತೆ, ಖನಿಜಾಂಶಗಳು ಸಿಗುತ್ತೆ, ಗೊಬ್ಬರ ಸಿಗುತ್ತೆ, ನೀರು ಸಿಗುತ್ತೆ, ಅದನ್ನು ಹುಡ್ಕೊಂಡು ಬೇರುಗಳು ಒಳಗಡೆ ಬೆಳೀತಾ ಹೋಗ್ತವೆ. ಅದು ರೈತ ಹೇಳ್ದಂಗೆ ಕೇಳೋದಿಲ್ಲ, ರೈತನಿಗೆ ಅದು ಕಾಣಿಸೋದು ಇಲ್ಲ. ಏನು ಮಾಡ್ಬೋದು ಒಬ್ಬ ರೈತ ಹಬ್ಬಬ್ಬ ಅಂದರೆ? ಏನೂ ಮಾಡೋಕ್ಕಾಗಲ್ಲ. ಆ ಬೀಜದ ಸುತ್ತ ಒಂದಷ್ಟು ಗರಿಕೆ ಏನಾದರೂ ಬೆಳೀತಾ ಇದೆ, ಹುಲ್ಲು ಬೆಳೀತಾ ಇದೆ, ಕಸ ಬೆಳೀತಾ ಇದೆ, ಮುಳ್ಳು ಬೆಳೀತಾ ಇದೆ ಅಂದಾಗ ಸ್ವಲ್ಪ ಅದು ಕಣ್ಣಿಗೆ ಕಾಣಿಸಿದ್ರೆ ಅಂಥದ್ದನ್ನು ತೆಗೆದು ದೂರ ಇಡಬಹುದು. ಅದರ ಸಂಘದಿಂದ ದೂರ ಮಾಡಬಹುದು. ಅಷ್ಟು ಮಾಡೋಕ್ಕಾಗ. ಹಬ್ಬಬ್ಬ ಅಂದ್ರೆ ಅದು ಬೆಳೀತಾ ಇದ್ದಾಗ, ಸಸಿ ಇದ್ದಾಗ ಅದಕ್ಕೊಂದು ಕೋಲು ಕೊಟ್ಟು ಸ್ವಲ್ಪ ಆಶ್ರಯಾಗಿ ಬೆಳೀಲಿ, ಇದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರಲಿ, ಗಾಳಿಗೆ ಮಳೆಗೆ ಬಿದ್ದು ಮುರಿದು ಹೋಗದಿರಲಿ ಅಂತ ಒಂದು ಕೋಲು ಕೊಟ್ಟು ಕಟ್ಟಬಹುದು. ಏನಿದು ಹೊರಗಡೆ ಮಾಡೋ ಕೆಲಸ ಇದು. ಬೇಡದಿರ ಕಸ ತೆಗಿಬೋದು, ಅದಕ್ಕೊಂದು ಕೋಲು ಕೊಟ್ಟು ನಿಲ್ಲಿಸಬಹುದು. ಅಷ್ಟೇ ಅಲ್ಲ, ಸುತ್ತ ಮುಳ್ಳಿನ ಬೇಲಿ ಕಟ್ಟಿ ಅದನ್ನು ಅನ್ಯ ದನಗಳು ತಿಂದು ಹಾಕದಂತೆ, ಪ್ರಾಣಿಗಳು ತಿಂದು ಹಾಕದಂತೆ, ತುಳಿದು ಹಾಕದಂತೆ ಅದನ್ನು ರಕ್ಷಿಸಬಹುದು. ಅಷ್ಟೇ ಆಯ್ತೇ ಹೊರತಾಗಿ ಅದರ ಒಳಗಡೆ ಬೇರಿನ ರಚನೆ ನಿನ್ನ ಕೈಯಲ್ಲಿ ಆಗಲಿಲ್ಲ, ಅದರ ಕಾಂಡನು ನೀನು ಹೇಳ್ದಂಗೆ ಬರಲ್ಲ, ಅದರ ಕೊಂಬೆ ರೆಂಬೆಗಳು ನೀನು ರಚನೆ ಮಾಡೋಕ್ಕಾಗಲ್ಲ. ಈ ಕಡೆನೇ ಬೆಳಿ, ಈ ಕಡೆನೇ ಬೆಳಿ ಇಲ್ಲ, ನಿನಗೆ ಬೇಡವ ಕಟ್ ಮಾಡ್ಕೋಬೇಕಷ್ಟೇ, ಅದು ಬೆಳೀತಾನೇ ಇರುತ್ತೆ. ಅದಾದ ಮೇಲೆ ಎಲೆಗಳು ಇಂಥ ಬಣ್ಣದ್ದೇ ಬರಬೇಕೆಲೆ, ಈ ಸೇಪಲ್ಲೇ ಬರಬೇಕು, ಅದು ಆಲ್ರೆಡಿ ಒಳಗಡೆ ಬೀಜದೊಳಗಡೆನೆ ಮುದ್ರಿತವಾಗಿದೆ, ಬ್ಲೂ ಪ್ರಿಂಟ್ ಅಲ್ಲಿದೆ. ಅದು ಹೇಳ್ದಂಗೆ ಆ ಬೀಜ ಕೇಳುತ್ತೆ ಹೊರತಾಗಿ ನೀವು ಹೇಳ್ದಂಗಲ್ಲ. ನೀನು ಮಾಲೀಕನೇ ಇರ್ಬೋದು, ಕಳೆ ಕಿತ್ತಿರ್ಬೋದು, ಪರಿಶ್ರಮ ಪಟ್ಟಿರ್ಬೋದು, ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾದಿರ್ಬೋದು, ಬೇಲಿ ಕಟ್ಟಿರಬಹುದು. ಆದರೆ ನೀನು ಹೇಳಿದಂತೆ ಅಲ್ಲಿ ಒಂದು ಬೇರೂ ಬೆಳೆಯಲ್ಲ. ಇದು ಸತ್ಯ. ಎಲೆಯ ಬಣ್ಣ ಚೇಂಜ್ ಮಾಡೋಕ್ಕಾಗಲ್ಲ, ಎಲೆಯ ಆಕಾರ ಚೇಂಜ್ ಮಾಡೋಕ್ಕಾಗಲ್ಲ, ಅದರ ಹೂ ಚೇಂಜ್ ಮಾಡೋಕ್ಕಾಗಲ್ಲ, ಅದರ ಮಕರಂದ ಚೇಂಜ್ ಮಾಡೋಕ್ಕಾಗಲ್ಲ, ಅದರ ಕಾಯಿ ಚೇಂಜ್ ಮಾಡೋಕ್ಕಾಗಲ್ಲ, ಅದರ ರುಚಿ ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲವೂ ಆಲ್ರೆಡಿ ಬೀಜದಲ್ಲಿ ಇದೆ, ಅದೇ ಬರೋದು ನೀವು ಏನು ಮಾಡಿದ್ರೂ ಕೂಡ. ಇದು ಸತ್ಯ ಅಲ್ವಾ? ಸತ್ಯ ತಾನೇ ಇದು. ಅವನು ಭಾಳ ತಲೆ ಕೊಡಿಸ್ಕೊಂಡು, ಪುಣ್ಯಕ್ಕೆ ಅವನಿಗೆ ಬೀಜ ಯಾವುದಂತ ಗೊತ್ತಿದೆ. ಬೇವಿನ ಬೀಜ ಹಾಕ್ತಿದ್ದೀನೋ ಮಾವಿನ ಬೀಜ ಹಾಕ್ತಿದ್ದೀನೋ ಗೊತ್ತಿದೆ. ಗೊತ್ತಿದ್ರೂ ಕೂಡ ಹುಣಸೆ ಬೀಜ ಹಾಕಿಬಿಟ್ಟು ಮಾವಿನ ಹಣ್ಣು ಕೇಳೋಕ್ಕಾಗಲ್ಲ, ಮಾವಿನ ಬೀಜ ಹಾಕಿಬಿಟ್ಟು ಬೇವಿನ ಬೀಜ ಕೇಳೋಕ್ಕಾಗಲ್ಲ. ಬೀಜ ಹಾಕಿದ ಮೇಲೆ ಮುಗೀತದು, ಬರ್ತಾ ಇರುತ್ತೆ ಅಷ್ಟೆ. ಬೀಜದ ಮಾಲೀಕ ಯಾರು? ಸೃಷ್ಟಿ, ಪ್ರಕೃತಿ. ಆ ಪ್ರಕೃತಿ ಅದರೊಳಗಡೆ ಏನು ತುಂಬಿಸಿದೆಯೋ ಅದು ಬರುತ್ತೆ ಹೊರತಾಗಿ ಆ ಬೀಜ ನಿನ್ನ ಕೈಗೆ ಸಿಕ್ಕಿದೆ ಅಂದ ಮಾತ್ರಕ್ಕೆ, ನಿನ್ನ ಬದುವಲ್ಲಿ ನಾಟಿದೆ ಅಂದ ಮಾತ್ರಕ್ಕೆ, ನಿನ್ನ ಜಮೀನು ಒಳಗಡೆ ಇದೆ ಅಂದ ಮಾತ್ರಕ್ಕೆ, ನಿನ್ನ ರಕ್ಷಣೆಯಲ್ಲಿದೆ ಅಂದ ಮಾತ್ರಕ್ಕೆ, ನೀನು ಪಾಲನೆ ಕೊಡ್ತೀಯ ಅಂದ ಮಾತ್ರಕ್ಕೆ, ನೀನು ಪರಿಶ್ರಮ ಪಡ್ತೀಯ ಅಂದ ಮಾತ್ರಕ್ಕೆ ಅದರ ರುಚಿ, ಬಣ್ಣ, ಸ್ವಾದ, ಆಕಾರ ಏನೂ ಕೂಡ ನಿನ್ನ ಕಂಟ್ರೋಲಲ್ಲಿಲ್ಲ, ನಿನ್ನ ಕೈಯಲ್ಲಿರೋದಿಲ್ಲ. ಇದು ಸತ್ಯ ಅಲ್ವಾ? ಅವನು ತಣ್ಣಗಿರ್ಬೇಕಂದ್ರೆ ಏನು ಮಾಡಬೇಕು? ಯಾವ ಬೀಜನೋ ಗೊತ್ತಿಲ್ಲ, ಬಿದ್ದಿದೆ, ನಾಟಿದೆ. ಇವನಿಗೆ ಕೆಲವು ಸಲ ಯಾವ ಮರಗಳಂತನೂ ಗೊತ್ತಿರಲ್ಲ, ನಮ್ಮ ಬದುವಲ್ಲಿ ಬೆಳೆದ ಇರುತ್ತೆ. ಏನು ಮಾಡ್ಬೋದು ಹಬ್ಬಬ್ಬ ಅಂದ್ರೆ ಅವನು? ಯಾವುದು ಅಂತ ಗೊತ್ತಿಲ್ಲ, ಏನೋ ಬೆಳೀತಾ ಇದೆ, ಬೆಳೀಲಿ ಬಿಡು ಅಂತ ಅದಕ್ಕೊಂದಷ್ಟು ಪಾಲನೆ ಕೊಡ್ಬೋದು, ಕಳೆ ಕೀಳ್ಬೋದು, ರಕ್ಷಣೆ ಕೊಡ್ಬೋದು, ಒಂದಷ್ಟು ನೀರು ಗೊಬ್ಬರ ಕೊಟ್ಕೊಂಡು ನೋಡ್ಕೊಂತ ಕುಂದಿರ್ಬೇಕಾದ್ರೆ ಬೆಳವಣಿಗೆ. ಅಷ್ಟೇ ತಾನೇ ಮಾಡೋಕ್ಕಾಗತ್ತೆ. ಅಷ್ಟು ಮಾಡಿದರೆ ಅವನು ಆರಾಮಿರ್ತಾನೆ, ಅದು ಆರಾಮಿರುತ್ತೆ. ತನಗೆ ಬೇಕಾದಂಗೆ ಬೆಳೆಸ್ಬೇಕಂದ್ರೆ ಈ ಕಡೆ ಕಟ್ ಮಾಡಿ ಹಿಂಗೆ ಬಾ, ಇದು ನೆಟ್ಟಿಗೆ ಹೋಗಲಿ, ಇದು ಹಿಂಗೆ ಹೋಗಲಿ ಅಂದರೆ ಅದಕ್ಕೂ ಕಷ್ಟ, ಈತನಿಗೂ ಕಷ್ಟ. ಹಾಗೆ ಈ ಬೀಜ ಅನ್ನೋದು ಯಾವುದಿಲ್ಲಿ? ಆತ್ಮ. ಆತ್ಮ ಯಾರು ತಯಾರು ಮಾಡಿದ್ದಾರೆ? ಅಪ್ಪ ತಯಾರು ಮಾಡಿದಾನ? ಅಮ್ಮ ತಯಾರು ಮಾಡಿದಾಳ? ಇದು ಅಪ್ಪನ ವಸ್ತುನ ಅಮ್ಮನ ವಸ್ತುನ ಅಂತ ನೋಡಿದಾಗ ಅಲ್ಲಿ ಅಪ್ಪಂದು ಇಲ್ಲ, ಅಮ್ಮಂದು ಇಲ್ಲ. ಆತ್ಮ ಇದು ಯಾರದ್ದು? ಪರಮಾತ್ಮನ ಸಂತಾನ, ಇದು ಪರಮಾತ್ಮನ ಬೀಜ. ಇದು ಹೇಗೆ ಆ ಒಂದು
ಸ್ಥೂಲ ಮರದಲ್ಲಿ, ಸ್ಥೂಲ ಬೀಜದಲ್ಲಿ ಸ್ಥೂಲ ಪ್ರಕೃತಿಯ ಅಂಶ ಇದೆಯೋ, ಅದು ಏನು ತುಂಬಿಸಿದೆಯೋ ಆ ಸಂಸ್ಕಾರಕ್ಕೆ ತಕ್ಕಂತೆ ಬೆಳೆಯುತ್ತದೆಯೋ, ಹಾಗೆ ಈ ಆತ್ಮನ ಒಳಗಡೆ ಇರುವಂಥದ್ದು ಕೂಡ ಆ ಪರಮಾತ್ಮನ ವಂಶ ಇದು. ಆ ಪರಮಾತ್ಮನ ಗುಣ, ಶಕ್ತಿ, ರೂಪಗಳಿಂದ ತುಂಬಿರುವ ಆತ್ಮ ಇದು. ಆದರೆ ಈ ಆತ್ಮದ ಮೇಲೆ ಸಂಸ್ಕಾರ ಪಾತ್ರದ್ದಿದೆ. ಅದು ಈ ಪ್ರಕೃತಿ ಸೃಷ್ಟಿ ನಾಟಕ ಕೊಟ್ಟಿರ್ತಕ್ಕಂತಹ ಒಂದು ಬ್ಲೂ ಪ್ರಿಂಟ್. ಪರಮಾತ್ಮನ ಆ ಒಂದು ಆತ್ಮದ ಜೊತೆಗೆ ಒಂದು ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರದೊಳಗಡೆ ಒಂದು ಸೂಕ್ಷ್ಮ ಇಂದ್ರಿಯ ಸಂಸ್ಕಾರ, ಆ ಸಂಸ್ಕಾರ ಈ ಡ್ರಾಮಾ ಫೀಡ್ ಮಾಡಿದೆ. ಅದಕ್ಕೆ ಯಾವ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದೆಯೋ ಆ ಪಾತ್ರದ ಪೂರ್ತಿ ರೆಕಾರ್ಡ್, ಆ ಸಂಸ್ಕಾರದ ಕ್ಯಾಸೆಟನ್ನು ಈ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಇಂದ್ರಿಯ ಸಂಸ್ಕಾರವನ್ನು ತುಂಬಿದೆ. ಈ ಸೃಷ್ಟಿ ನಾಟಕದ ನಿಯಮ ಅನುಸಾರ ನನ್ನ ಒರಿಜಿನಲ್ ಪರಮಾತ್ಮನಿಂದ ನಾನು ಆತ್ಮನ ಒಳಗಡೆ ಇರುವ ಯಾವ ಸಂಸ್ಕಾರ ಇದೆಯೋ ಅದು ಮರ್ಜ್ ಆಗಿ ಇಲ್ಲಿ ಪಾತ್ರಕ್ಕೆ ಏನು ನನಗೆ ಫೀಡ್ ಮಾಡಿದೆಯೋ, ಡ್ರಾಮಾ ಏನು ಫೀಡ್ ಮಾಡಿದೆಯೋ, ಡ್ರಾಮಾದ ವಸ್ತು ನಾನೀಗ. ಆತ್ಮ ಎಲ್ಲಿ? ಪರಮಧಾಮದಲ್ಲಿ. ನಾನು ಪರಮಾತ್ಮನ ಮಗು, ಹೌದು. ಆದರೆ ನಾಟಕ ಅಂತ ಬಂದಾಗ ನಾನು ಪರವಶನಾಗಿದ್ದೀನಿ, ಪರಧರ್ಮದಲ್ಲಿ ಬಂದಿದ್ದೀನಿ, ಪರದೇಶಿ ಆಗಿದ್ದೀನಿ ಈಗ. ಯಾಕೆ ಅಂದರೆ ಪಾತ್ರಕ್ಕೋಸ್ಕರ ನಾನು ಈ ದೇಶದಲ್ಲಿ ಬಂದಿರೋದು. ಹಾಗಾಗಿ ನಾನು ಆತ್ಮನೇ ಆಗಿದ್ದರೂ ಕೂಡ, ಪರಮಾತ್ಮನ ಸಂತಾನನೇ ಆಗಿದ್ದರೂ ಸಹ ನನ್ನ ಒಳಗಡೆ ಪಾತ್ರಕ್ಕೆ ಬೇಕಿರುವ ಸಂಸ್ಕಾರವನ್ನು ತುಂಬಿಸಿ ಇದು ಇಮರ್ಜ್ ಆಗಬೇಕಾಗಿದೆ. ಇಲ್ಲಿ ಆತ್ಮದ ಸಂಸ್ಕಾರ ಮರ್ಜ್, ಪಾತ್ರದ ಸಂಸ್ಕಾರ ಇಮರ್ಜ್. ಈಗ ಇದನ್ನು ಕೂಡ ತಂದೆ ತಾಯಿ ಕೂತ್ಕೊಂಡು ಈ ಸಂಸ್ಕಾರ ರೆಡಿ ಮಾಡಿಲ್ಲ, ಈ ಸೂಕ್ಷ್ಮ ಶರೀರ ರೆಡಿ ಮಾಡಿಲ್ಲ. ಇದು ಯಾರ ಪ್ರಾಪರ್ಟಿ? ಇದು ಡ್ರಾಮದ ಪ್ರಾಪರ್ಟಿ. ಒಳಗಡೆ ಇರುವ ಆತ್ಮ ಪರಮಾತ್ಮನ ಪ್ರಾಪರ್ಟಿ. ಈ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಸಂಸ್ಕಾರ, ಯಾವುದು ಮನಬುದ್ಧಿ ಸಂಸ್ಕಾರ ಅಂತ ನಾವು ಸೂಕ್ಷ್ಮ ಇಂದ್ರಿಯ ಹೇಳ್ತೀವಿ, ಇದು ಡ್ರಾಮದ ಪ್ರಾಪರ್ಟಿ. ಇನ್ನು ಅಪ್ಪ ಅಮ್ಮಂದ ಪ್ರಾಪರ್ಟಿ ಏನು ಅಂದರೆ ಈ ಸ್ಥೂಲವಾಗಿರುವ ಮೂಳೆ, ಮಾಂಸದ ತೊಗುಲಿನ ಹೊದಿಕೆಯ ಈ ಒಂದು ಮಾಂಸದ ತುಣುಕೇನಿದೆ, ಈ ದೇಹ, ಪಂಚತತ್ವಗಳಿಂದಾಗಿರುವ ದೇಹ, ಇದು ಪ್ರಕೃತಿದೆ. ಆದರೆ ಅಪ್ಪ ಅಮ್ಮನ ಸಹಯೋಗದಿಂದ ಅವರ ಪಾಲನೆಯಲ್ಲಿ ಇದಕ್ಕೆ ಒಂದು ಜಾಗ ಕೊಟ್ಟು ಪೋಷಣೆ ಇಟ್ಟವರು ಅಪ್ಪ ಅಮ್ಮ ಮಾತ್ರ. ಇಷ್ಟು ಪಾತ್ರ ಅಪ್ಪ ಅಮ್ಮಂದಿರೋದು, ತಂದೆ ತಾಯಿದಿರೋದು. ಆ ಪಂಚತತ್ವಗಳು ಪ್ರಕೃತಿದೆ. ಹಾಗೆ ನೋಡೋಕೋದ್ರೆ ಆ ತಂದೆ ತಾಯಿನೂ ಕೂಡ ಪಂಚತತ್ವಗಳೇ. ಆ ಪಂಚತತ್ವಗಳ ಪಾಲನೆಯಲ್ಲಿ ಈ ಪಂಚತತ್ವಗಳು ಅಂದರೆ ಪ್ರಕೃತಿಯಿಂದ ಪ್ರಕೃತಿಗೆ ಒಂದಷ್ಟು ಪಾಲನೆ ಅಷ್ಟೇ. ಹೇಗೆ ಸೂರ್ಯನ ಬೆಳಕಿನಲ್ಲಿ ಎಲ್ಲ ಸಸ್ಯಗಳು ಬೆಳೆಯುವಂತೆ, ಮೊಳಕೆ ಹೊಡೆಯುವಂತೆ, ಎಲ್ಲ ಜೀವರಾಶಿಗಳು ಚೈತನ್ಯದಲ್ಲಿ ಬರುವಂತೆ, ಆ ಪ್ರಕೃತಿಯ ವಸ್ತುಗಳೇ ಆಗಿರುವ ತಂದೆ ತಾಯಿ ಅನ್ನುವಂಥ ಒಂದು ಆಕಾರವನ್ನು ಪಡೆದುಕೊಂಡಿರುವ ಆ ಸ್ಥೂಲ ದೇಹಗಳು ಈ ಸ್ಥೂಲ ದೇಹಕ್ಕೆ ಪ್ರೇರಣೆ ಅಷ್ಟೇ, ಒಂದು ಪಾಲನೆ, ನಿಮಿತ್ತ. ಅದು ಡ್ರಾಮಾ ಅನುಸಾರನೆ. ಒಳಗಡೆ ಇರುವ ಸೂಕ್ಷ್ಮ ಸಂಸ್ಕಾರ ಏನೆಲ್ಲ ಇದೆಯೋ ಅದರ ಅನುಸಾರ ಅವರು ಪಾತ್ರ ಮಾಡ್ತಾ ಇರೋದು, ಅದರ ಅನುಸಾರ ನನಗೂ ಕೂಡ ಸಿಕ್ಕಿರೋದು. ಆತ್ಮ ಪರಮಾತ್ಮಂದು ಆ ತಂದೆ ತಾಯಿ ಒಳಗಡೆ ಇರುವ ಸಂಸ್ಕಾರ ಕೂಡ ಡ್ರಾಮಾ ಅವಶ್ಯ. ನನ್ನೊಳಗಡೆ ಇರುವ ಸೂಕ್ಷ್ಮ ಸಂಸ್ಕಾರವು ಕೂಡ ಡ್ರಾಮಾ ಅವಶ್ಯ. ನಿಮ್ಮ ಶರೀರವು ಕೂಡ ಪಂಚತತ್ವಗಳಿಂದ ಆಗಿರುವಂಥದ್ದು.
ಆ ಪ್ರಕೃತಿಯಿಂದನೇ ಈ ಒಂದು ಪ್ರಕೃತಿ ಹೊರಗಡೆ ಬಂದಿದೆ. ಎಲ್ಲಿದೆ ಇಲ್ಲಿ ತಂದೆ ಅನ್ನೋದು, ತಾಯಿ ಅನ್ನೋದು, ಬಂಧು ಅನ್ನೋದು, ಬಳಗ ಅನ್ನೋದು ಏನಿದೆ ಇಲ್ಲಿ ಹೇಳಿ? ಎಲ್ಲ ಡ್ರಾಮಾ ವಶೀಭೂತರು ನಾವು, ಪರದೇಶಿಗಳು ನಾವು, ಪರವಶರಾಗಿದ್ದವರು ನಾವು. ಅದು ಏನು ಹೇಳ್ತಾ ಇದೆಯೋ ಆ ಸಂಸ್ಕಾರ ಸ್ಕ್ರಿಪ್ಟಲ್ಲಿ ಏನಿದೆಯೋ, ಆ ಬ್ಲೂ ಪ್ರಿಂಟಲ್ಲಿ ಏನಿದೆಯೋ ಅದು ನಡೀತಾ ಇದೆ ಅಷ್ಟೇ ಇಲ್ಲಿ. ಅದಕ್ಕೆ ನಾವೇನು ಅಂದ್ಕೊಳ್ತಾ ಇದ್ದೀವಿ? ನಾನು 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 ಮಾಡ್ತಾ ಇದ್ದೀನಿ, ನನ್ನಿಂದನೇ. ಹೇಳ್ತಾರೆ ಎಷ್ಟೋ ಜನಗಳು, ಪ್ರಶ್ನೆ ಕೇಳ್ತಾರೆ ನನಗೆ, ಅಣ್ಣವರೇ ನಮ್ಮ ಮಗ ತುಂಬ ದಾರಿ ತಪ್ಪಿ ಬಿಟ್ಟಿದ್ದಾನೆ, ನಮ್ಮ ಮನೆಯವರು ತುಂಬ ಕಷ್ಟದಲ್ಲಿದ್ದಾರೆ, ಇದು ಬಹಳ ಆಳವಾಗಿ ಮತ್ತು ಸೂಕ್ಷ್ಮವಾಗಿ ಚಿಂತನೆ ಮಾಡಿದಾಗ ನಮಗೆ ಅರ್ಥ ಆಗುವ ವಿಷಯಗಳು. ಈ ಸತ್ಯ ಅರ್ಥ ಮಾಡಿಕೊಂಡ್ರೆ ನಾನು ಜ್ಞಾನಿ, ಇಲ್ಲ ನಾನು ಅಜ್ಞಾನಿ. ಇದನ್ನು ಅರ್ಥ ಮಾಡಿಕೊಂಡು ನಾನು ಸಾಕ್ಷಿಯಾಗಿರೋಕ್ಕೆ ಬಂದರೆ ನಾನು ಅಲೌಕಿಕ, ಇಲ್ಲ ನಾನು ಲೌಕಿಕ. ಇಷ್ಟೇ ವ್ಯತ್ಯಾಸ. ಇದನ್ನು ಅರ್ಥ ಮಾಡಿಕೊಂಡು ನನ್ನ ಪಾತ್ರವನ್ನು ನಾನು ಮಾಡಬೇಕಾಗಿದೆ, ನಿಭಾಯಿಸಬೇಕಾಗಿದೆ, ನಿಭಾಯಿಸೋಣ ಸಾಕ್ಷಿಯಾಗಿ ಅಂತ ಪ್ರಾಮಾಣಿಕವಾಗಿ ಎಲ್ಲವನ್ನೂ ನಿಭಾಯಿಸೋಣ. ತಂದೆಯಾಗಿ, ತಾಯಿಯಾಗಿ, ಪತ್ನಿಯಾಗಿ, ಬಂಧುವಾಗಿ, ಉದ್ಯೋಗಿಯಾಗಿ, ಯಾವುದಾದರೂ ಸರಿ ಒಂದು ಪಾತ್ರ ಅಂತ ಇಲ್ಲಿದೆ ನಮಗೆ. ಯಾರು ಸುಮ್ಮನೆ ಬಂದವರಲ್ಲ ನಾವು, ಯಾರು ವೇಸ್ಟ್ ಬಾಡಿ ಅಂತ ನಾವು ಕರಿತೀವಲ್ಲ, ಯಾರು ವೇಸ್ಟ್ ಬಾಡಿ ಇಲ್ಲ. ಅಷ್ಟು ಸಮಯ ಇಲ್ಲ ವೇಸ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಕೂತ್ಕೊಳ್ಳುವಷ್ಟು ಅಜ್ಞಾನಿನೂ ಈ ಪ್ರಕೃತಿನೂ ಇಲ್ಲ, ಡ್ರಾಮಾನೂ ಇಲ್ಲ, ಪರಮಾತ್ಮನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಆ ಥರ ಹೇಳಬೇಡಿ. ವೇಸ್ಟ್ ಬಾಡಿ ಇವರು, ವೇಸ್ಟ್ ಬಾಡಿ ಇವರು ಯಾರೊಬ್ಬರನ್ನೂ ಕೂಡ, ಅದು ಮನುಷ್ಯಾತ್ಮರನ್ನಂತೂ ಮೊದಲೇ ಹೇಳಬೇಡಿ. ಯಾಕಂದ್ರೆ ಅದರಿಂದ ಇಷ್ಟೆಲ್ಲ ಹಿನ್ನೆಲೆ ಇದೆ. ಅವರಲ್ಲ, ಅವರವ್ರ ಸ್ವಾಧೀನ ಅಲ್ಲ, ಅವರು ಪರವಶ, ವಶೀಭೂತರಾಗಿದ್ದಾರೆ. ನಾನು ಒಂದು ವಶೀಭೂತದಲ್ಲಿರುವವನೇ, ಅವರು ಒಂದು ವಶೀಭೂತದಲ್ಲಿ, ವಶೀಕರಣದಲ್ಲಿರೋರೇ. ಡ್ರಾಮದ ವಶದಲ್ಲಿರುವವರು ಪರಮಾತ್ಮನಾದಿಯಾಗಿ ಇಲ್ಲಿ ಎಲ್ಲರೂ ಕೂಡ ನಾವು. ಹಾಗಾಗಿ ಯಾರೊಬ್ಬರನ್ನು ನೋಡಿ ಕೀಳಾಗಿ ನೋಡೋದು, ಯಾರೊಬ್ಬರನ್ನು ನೋಡಿ ಅಸಹ್ಯ ಪಟ್ಕೊಳ್ಳೋದು, ಯಾರೊಬ್ಬರನ್ನ ನೋಡಿ ದ್ವೇಷ ಮಾಡೋದು, ಯಾರನ್ನು ನೋಡಿ ಮೋಹಿತರಾಗೋದು, ಇದ್ಯಾವುದು ಬೇಕಾಗಿಲ್ಲ. ಯಾಕೆ ಅಂತಂದರೆ ಇದರಿಂದ ತುಂಬ ಪ್ರಯತ್ನ ಮತ್ತು ಪರಿಶ್ರಮ ಇದೆ. ಒಂದು ಆತ್ಮ, ಅದರಲ್ಲಿ ಜೀವಾತ್ಮ, ಮನುಷ್ಯಾತ್ಮ ಈ ಭೂಮಿಯಲ್ಲಿ ಇದ್ದಾನೆ, ಒಂದು ಪಾತ್ರ ಅಭಿನಯಿಸ್ತಾ ಇದ್ದಾನೆ ಅಂತಂದರೆ ಅರ್ಥ ಯಾರಾದರೂ ಆಗಿರ್ಬೋದು, ಆತನ ಪ್ರೆಸೆಂಟೇಷನ್ ಪಾತ್ರ ಏನಾದರೂ ಇದ್ದಿರ್ಬೋದು. ಆದರೆ ಅದರಿಂದ ಇರೋದು ಯಾರು? ಒಳಗಡೆ ಪರಮಾತ್ಮನ ಸಂತಾನ ಆತ್ಮ ಇದ್ದಾನೆ, ಡ್ರಾಮದ ಸಂಸ್ಕಾರ ಸೂಕ್ಷ್ಮ ಶರೀರ ಇದೆ, ಪಂಚತತ್ವಗಳಿಂದಾದ ಪಾತ್ರವೂ ಇದೆ. ಇದರಿಂದ ಯಾರ ಕೈವಾಡ, ಸುಮ್ಮನೆ ಯಾರೋ ಅಜ್ಞಾನಿಗಳು ದಡ್ಡರು ಕೂತ್ಕೊಂಡು ಮಾಡಿರೋದಲ್ಲ. ಇದು ಡ್ರಾಮಾ ಅನುಸಾರ ಬಹು. ಇದು ಪರ್ಫೆಕ್ಟಾಗಿ ಫೀಡ್ ಆಗಿರುವಂಥದ್ದು, ಸ್ಕ್ರಿಪ್ಟೆಡ್ ಇದು ಡ್ರಾಮಾ. ಅದರಲ್ಲಿ ಅವರ ಪಾತ್ರ ಈ ಸೀನಲ್ಲಿ ಹೀಗೆ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಅವರಿಗೆ ಆ ಪಾತ್ರವನ್ನು ಕೊಟ್ಟಿದೆ ಈ ಡ್ರಾಮಾ ಹೊರತಾಗಿ ಇದರಲ್ಲಿ ಅವರ ಯಾವುದೇ ಕೈವಾಡ ಇಲ್ಲ. ಭಾಳಷ್ಟು ಆತ್ಮರು ಕೇಳ್ತಾರೆ, ನನ್ನ ಮಕ್ಕಳು ಹಿಂಗೆ ಮಾಡ್ತಾರೆ, ನನ್ನ ಪತಿ ಹಿಂಗೆ ಮಾಡ್ತಾನೆ, ಅಣ್ಣವರೇ ಅವರಿಗೆ ನಾವು ಏನು ಮಾಡ್ಬೋದು, ಏನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ನಾನು? ಇಲ್ಲ, ನೀವು ಏನೇ ಮಾಡಿದರೂ ಕೂಡ ಅವರ ಸೂಕ್ಷ್ಮ ಶರೀರದಲ್ಲೇ ಡ್ರಾಮಾ ಏನು ಸಂಸ್ಕಾರ ತುಂಬಿ ಕಳಿಸಿದೆಯೋ, ಏನು ಬ್ಲೂ ಪ್ರಿಂಟ್ ಇಟ್ಟಿದೆಯೋ ಅದರ ಅನುಸಾರ ಅವರು ಆ್ಯಕ್ಟ್ ಮಾಡಲೇಬೇಕು. ನೀವು ಜಸ್ಟ್ ನಿಮಿತ್ತ ಏನಂದರೆ ಗರ್ಭದ ಒಳಗಡೆಯಿಂದನೇ ಈ ಒಂದು ಶರೀರ ತಯಾರಾಗಿ ಹೊರಗಡೆ ಬರಲಿಕ್ಕೆ ಎಷ್ಟು ಬೇಕಿತ್ತು ಅಷ್ಟಕ್ಕೆ ನಿಮಿತ್ತ ಅಷ್ಟೇ ನೀವು ಬಿಟ್ಟರೆ ಉಳಿದದ್ದು ಎಲ್ಲವೂ ಕೂಡ ಡ್ರಾಮಾ ಅನುಸಾರ ಅವರಿಗಿಲ್ಲಿ ಸಹಯೋಗ ಪ್ರಕೃತಿಯಿಂದ ಸಿಗ್ತಾ ಹೋಗುತ್ತೆ. ಸಮಾಜದಲ್ಲಿ, ವಾತಾವರಣದಲ್ಲಿ ಅವರೊಳಗಡೆ ಇರುವ ಸಂಸ್ಕಾರ ಇಮರ್ಜ್ ಆಗಿ ಅದು ಪ್ರೆಸೆಂಟ್ ಆಗಿ ಪ್ರತ್ಯಕ್ಷ ಆಗಲಿಕ್ಕೆ ಏನು ಬೇಕೋ ಅದು ಡ್ರಾಮಾ ಮಾಡಿಕೊಳ್ತಾ ಇದೆ. ನೀವು ಏನು ಮಾಡಿದರೂ ಮಾಡದೇ ಇದ್ದರೂ ಅವ್ರ ಒಳಗಡೆ ಏನು ಪ್ರತ್ಯಕ್ಷ ಆಗುವ ಪಾತ್ರ ಇದೆಯೋ ಅದು ಡ್ರಾಮಾ ಅನುಸಾರ
ಡ್ರಾಮಾ ತಪ್ಪು ಅಲ್ಲ, ಅವ್ರ ತಪ್ಪೂ ಅಲ್ಲ, ಡ್ರಾಮಾ ಅನುಸಾರ ಆ ಸೀನ್ಗಳು ಬೇಕಿತ್ತು. ಹಾಗಾಗಿ ಅವರು ಆ ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕೆಡುಕರು, ಕುಡುಕರು, ಮತ್ತೊಂದು ಇನ್ನೊಂದು ಅಂತ ನೋಡ್ತೀರಿ ನೀವು? ಅದು ಡ್ರಾಮಾನೇ ಇಷ್ಟಪಟ್ಟು ಅವರಿಂದ ಆ ಆ್ಯಕ್ಟಿಂಗ್ ಮಾಡಿಸ್ತದೆ. ಬಹುಶಃ ಆ ಆ್ಯಕ್ಟಿಂಗ್ ನಾವು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಬಲೆ ಆತ್ಮರಂದ್ಮೇಲೆ ನಾವೆಲ್ಲರೂ ಎಲ್ಲ ಆ್ಯಕ್ಟಿಂಗ್ ಮಾಡಬಹುದೇನೋ, ಆದರೆ ಆ ಪಾತ್ರ ಅವ್ರಿಗೆ ಸಿಕ್ಕಿದೆ, ಈ ಪಾತ್ರ ನನಗೆ ಸಿಕ್ಕಿದೆ. ಇದರಲ್ಲಿ ಏನಿದೆ? ಒಂದು ಫಿಲಮಲ್ಲಿ ಒಬ್ಬ ಹುಚ್ಚನ ಪಾತ್ರಕ್ಕೂ ಅಷ್ಟೇ ಬೆಲೆ, ಒಬ್ಬ ರಾಜನ ಪಾತ್ರಕ್ಕೂ ಅಷ್ಟೇ ಬೆಲೆ. ಯಾಕಂದ್ರೆ ಅದೊಂದು ಕ್ಯಾರೆಕ್ಟರ್ ಅಷ್ಟೇ. ಆದರೆ ರಾಜನ ಪಾತ್ರಕ್ಕಿಂತ ಹುಚ್ಚನ ಪಾತ್ರಕ್ಕೆ ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕಾಗ್ತದೆ. ಮತ್ತು ಇವತ್ತು ಹುಚ್ಚನ ಪಾತ್ರ ಮಾಡಿರೋರಿಗೂ ಕೂಡ ಅವಾರ್ಡ್ಗಳು ಸಿಗ್ತಾ ಇದೆ. ಇದೇ ಸೃಷ್ಟಿಯ ವೈಶಿಷ್ಟ್ಯ. ಹಾಗೆ ಈ ಡ್ರಾಮಾದಲ್ಲೂ ಕೂಡ ಅವರ ಪಾತ್ರವೂ ಕೂಡ ಪರಮಾತ್ಮನ್ ತರೋದಕ್ಕಿಂತ ಇದರಲ್ಲಿ ಡ್ರಾಮಾ ಅಷ್ಟೇ. ಪರಮಾತ್ಮನ ಬಿಟ್ಬಿಡೋಣ, ಯಾಕಂದರೆ ಪರಮಾತ್ಮ ಹಿಂಗೆ ಆಗಬೇಕಂತ ಯಾವುದೂ ಕೂಡ ಅತಿ ಇಷ್ಟಪಟ್ಟು ಮಾಡಿಸಿರೋದಲ್ಲ ಇದು ಡ್ರಾಮಾ ಇದ್ದಂಗೆ ಒಪ್ಕೊಂಡು ಸುಮ್ಮನೆ ಕೂತಿರೋ ಪುಣ್ಯಾತ್ಮ, ಅದಕ್ಕೆ ಆತ ಪರಮಾತ್ಮ. ಡ್ರಾಮಾ ಹೆಂಗೆ ಡಿಮ್ಯಾಂಡ್ ಮಾಡಿದೆ ಹಂಗೆ ನಾವೆಲ್ಲರೂ ಪಾತ್ರ ಮಾಡ್ತೀವಿ, ಪರಮಾತ್ಮನೂ ಸಹ. ಹಾಗಾಗಿ ಡ್ರಾಮಾ ಡಿಮ್ಯಾಂಡ್ ಮಾಡಿ ಇಷ್ಟಪಟ್ಟು ಆ ಪಾತ್ರಗಳನ್ನು, ಸನ್ನಿವೇಶಗಳನ್ನು ಇಟ್ಟಿದೆ ಅಂದ ಮೇಲೆ ಅದು ಸರಿಯಾಗಿಯೇ ಇರುತ್ತೆ. ಅದಕ್ಕೆ ಯಾವ ಸೀನಲ್ಲಿ ಏನು ತೋರಿಸ್ಬೇಕು ಅಂತಿದೆ ಅದನ್ನು ತೋರಿಸ್ತಾ ಇದೆ. ಅದು ನಾವಂದುಕೊಂಡಂತೆ ಇರಬೇಕು, ನಮಗೆ ಬೇಕಾದಂಗೆ ಇರಬೇಕು, ನಾವು ಅಂದ್ಕೊಂಡವ್ರು 4 ಜನ ಚೆನ್ನಾಗಿದ್ದು ಬಿಟ್ಟರೆ ಸಾಕು ಅಂತ ನಮ್ಮಷ್ಟು ಸ್ವಾರ್ಥ ಅದಕ್ಕೆ ಯಾಕಿರಬೇಕು? ಆಮೇಲೆ ಈ ಡ್ರಾಮಾದಲ್ಲಿ ಎಲ್ಲರ ಪಾತ್ರಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ಅಷ್ಟೇ ರಂಗು ರಂಗಾಗಿದೆ, ವೆರೈಟಿ ಆಗಿದೆ, ಮತ್ತು ಎಲ್ಲರೂ ಎಕ್ಸ್ಪರ್ಟ್ ಆ್ಯಕ್ಟರ್ಸ್ ಇದ್ದಾರೆ. ಅದಕ್ಕೆ ಅವರು ಒಳಗಡೆ ಏನು ಫೀಡ್ ಮಾಡಿದೆ ಡ್ರಾಮಾ ನಿಮಗೇನಾದರೂ ಗೊತ್ತಿದೆಯಾ? ತಂದೆ ತಾಯಿ ಆಗಿದ್ದೀರಿ ಅಥವಾ ಬಲೆ ಪತ್ನಿ ಆಗಿರ್ಬೋದು, ಬಲೆ ನೀವು ಜವಾಬ್ದಾರಿ ತೊಗೊಂಡಿರ್ಬೋದು, ಏನು ಮಾಡ್ಬೋದು ನೀವು? ಅಷ್ಟೇ ಒಂದಷ್ಟು ಕಸ ಕೀಳ್ಬೋದು, ಒಂದಷ್ಟು ರಕ್ಷಣೆ ಕೊಡ್ಬೋದು, ಒಂದು ಕೋಲು ಕಟ್ಟಿ ಅದಕ್ಕೊಂದಷ್ಟು ಪಾಲನೆ ಕೊಡ್ಬೋದು. ಒಂದು ವೃಕ್ಷಕ್ಕೆ ಹೇಗೋ ಹಾಗೆ ಮಕ್ಕಳಿಗೆ ನೀವು ಒಂದಷ್ಟು, ನೀವು ಅಂದ್ಕೊಳ್ಳೋದೇ ಬೇರೆ, ಅದು ನಡೀತಾ ಇರೋದೇ ಬೇರೆ. ನೀವು ಹಾಕಬೇಕು ಒಂದು ಸ್ಕೂಲಿಗೆ ಅಂತೀರಿ, ಅದು ಇನ್ನೊಂದು ಸ್ಕೂಲಲ್ಲಿ ಆಗುತ್ತೆ. ನೀವು ಇದನ್ನು ಮಾಡಬೇಕು ಮಗ ಅಂತೀರಿ, ಅವನು ಇನ್ನೊಂದು ಮಾಡಿರ್ತಾನೆ. ಅಂದರೆ ಡ್ರಾಮಾ ಅವನಿಗೆ ಏನು ಸಂಸ್ಕಾರ ತುಂಬಿದೆಯೋ ಅದಕ್ಕೆ ತಕ್ಕಂಗೆ ನಡೀತಾ ಇರುತ್ತೆ, ಅದಕ್ಕೆ ತಕ್ಕಂಗೆ ಸಹಯೋಗ ಸಿಗುತ್ತೆ, ಅದಕ್ಕೆ ತಕ್ಕಂಗೆ ನೀವು ಕೂಡ ಆ್ಯಕ್ಟ್ ಮಾಡ್ತಾ ಇರೋದು. ನೀವು ಕೂಡ ವಶೀಭೂತರೆ, ನೀವು ಆ್ಯಕ್ಟಲ್ಲಿ ಆನಲ್ಲೇ ಇದ್ರಿ, ಈಗ ಸ್ಟೇಜಲ್ಲೇ ಇದ್ರಿ. ಆದರೆ ನೀವು ಅಂದ್ಕೊಳ್ತಾ ಇರಿ ನಾನು 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 ಮಾಡಬೇಕು, ನನ್ನ ಮಗನ ಭವಿಷ್ಯ ನಾನು ರೂಪಿಸಬೇಕು, ನಾನು ದಾರಿಗೆ ತಂದು ಬಿಡಬೇಕು, ನಾನು ಹೇಳ್ದಂಗೆ ಕೇಳಿಬಿಡ್ಬೇಕು, ನಾನು ಹೇಳ್ದಂಗೆ ಇದ್ದು ಬಿಡಬೇಕು. ಅದೆಂಗಾದರೂ ಇರಲಿ ಅಣ್ಣವ್ರು. ಈಗ ಲಾಸ್ಟಿಗೆ ಬಾಬನ ಮನೆಗೆ ಬಂದು ಅವ್ರದ್ದು ಜೀವನ ಪಾವನ್, ಯಾಕೆ ಅವರೊಬ್ಬರೇ ನಿಮಗೆ ಆತ್ಮರ ಥರ ಕಾಣಿಸ್ತಾರೆ? ಯಾಕೆ ಅವ್ರು ಮಾತ್ರ ನಿಮ್ಮವ್ರ ಥರ ಕಾಣಿಸ್ತಾರೆ ನಿಮಗೆ? ಹಾಗಿದ್ದರೆ ನೀವು ಜ್ಞಾನಿಗಳಲ್ಲ. ಈಗ ನಾವು ಆತ್ಮಜ್ಞಾನ ಪಡ್ಕೊಂಡಿರೋ ಆತ್ಮೀಯರು ಅಂದಮೇಲೆ ಈಗ ನನ್ನ ಮನೆ ಅನ್ನೋದು, ನನ್ನ ಸಂಬಂಧಗಳನ್ನೋದು ಇದೆಲ್ಲ ಮರ್ಜಾಗಿಬಿಡ್ಬೇಕು ನಮಗೆ. ನನಗೆ ಯಾರು ಸಂಬಂಧಿಕರು? ವಿಶ್ವದ ಎಲ್ಲ ಜೀವಾತ್ಮರು ನನ್ನ ಸಂಬಂಧಿಕರೀಗ, ಎಲ್ಲ ಮನುಷ್ಯಾತ್ಮರು ನನ್ನ ಸಹೋದರಾತ್ಮರೀಗ. ಇಲ್ಲಿ ಪತಿ ಪತ್ನಿ, ತಂದೆ ಮಗು, ತಾಯಿ, ಜವಾಬ್ದಾರಿ ಯಾವುದೊಂದು ಭೇದ ಭಾವಗಳಿಲ್ಲ. ಈಗ ಬರೀ ಆತ್ಮ 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 ಕಾಣಿಸ್ತಿದ್ದಾರೆ. ಅವರೆಲ್ಲ ನನ್ನ ಸಹೋದರಾತ್ಮರು, ಸಹೋದರಿನೂ ಅಲ್ಲ, ಸಹೋದರಾತ್ಮರು. ಎಲ್ಲರೂ ಆತ್ಮ ಮಾತ್ರ. ಅವರವರು ಬೆಸ್ಟ್ ಆ್ಯಕ್ಟರ್ ಅಷ್ಟೇ. ಇಲ್ಲಿ ಎಲ್ಲರೂ ಪರಮಧಾಮ ನಿವಾಸಿಗಳೇ, ಪರಮಾತ್ಮನ ಸಂತಾನರೇ. ಇದರಲ್ಲಿ ಇವ್ರು 4 ಜನ ಉದ್ಧಾರ ಆಗಿಬಿಡ್ಬೇಕು, ಇವ್ರು 4 ಜನ ಜ್ಞಾನಕ್ಕೆ ಬಂದುಬಿಡ್ಬೇಕು, ಇವ್ರು 4 ಜನ ಸ್ವರ್ಗಕ್ಕೆ ಬಂದುಬಿಡಬೇಕು ಅಂತ ಅಂದ್ಕೊಳ್ತೀನಿ ಅಂದರೆ ನಾನಿನ್ನು ಎಲ್ಲಿದ್ದೀನಿ? ಯಾವ ದೃಷ್ಟಿಯಲ್ಲಿದ್ದೀನಿ? ಯಾರನ್ನಷ್ಟೇ ನಮ್ಮವ್ರು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ದರೆ ಮತ್ತು ಲೌಕಿಕದವ್ರಿಗೂ ನಿಮಗೂ ಏನು ವ್ಯತ್ಯಾಸ ಆಯಿತು? ಇಷ್ಟ ಜ್ಞಾನ ಸಿಕ್ಕು. ಲೌಕಿಕದಲ್ಲಿರೋರು ನಾನಾಯಿತು, ನನ್ನ ಮನೆ, ನನ್ನ ಪತ್ನಿ, ನನ್ನ ಮಕ್ಕಳು ಚೆನ್ನಾಗಿದ್ಬಿಟ್ರೆ ಸಾಕು ಅಂದ್ಕೊಳ್ಳೋದೆ ಪ್ರಪಂಚ, ಸಂಸಾರ, ಲೌಕಿಕ. ಮತ್ತು ಇಲ್ಲಿಗೆ ಬಂದು ನೀವು ಅದನ್ನೇ ಅಂದ್ಕೊಳ್ಳೋದಕ್ಕೆ ನೀವು ಬೇಕಿತ್ತ ಯೂನಿವರ್ಸಿಟಿಯಲ್ಲಿ? ಬ್ರಹ್ಮ ಮಮ್ಮ ಆ ಥರ ಅಂದ್ಕೊಳ್ಳಿಲ್ವಲ್ಲ. ನಮ್ಮನೆಯವರು ಅಂದ್ಕೊಂಡಿದ್ರೆ ಬ್ರಹ್ಮ ಬಾಬಾ ಮಗ ಓದ ತಕ್ಷಣವೇ ಬಿಟ್ಟುಬಿಡಬೇಕಾಗಿತ್ತು ಯಜ್ಞವನ್ನು, ಅಥವಾ ಮಗನನ್ನು ಕರ್ಕೊಂಡು ಬರೋ ಪ್ರಯತ್ನ ಮಾಡಬೇಕಾಗಿತ್ತು, ಅಥವಾ ಹೋದಾಗ ಸ್ವಲ್ಪ ಆದರೂ ಬೇಜಾರಾಗಬೇಕಾಗಿತ್ತು ಬ್ರಹ್ಮ ಬಾಬರವರಿಗೆ. ಯಾಕಾಗಲಿಲ್ಲ? ಯಾಕಂದರೆ ಬ್ರಹ್ಮ ಬಾಬಾಗ ಅವರಿಗೆ ಯಾವಾಗ ಈ ಸತ್ಯ ಗೊತ್ತಾಯಿತು, ಆ ಕ್ಷಣಕ್ಕೆ ಪ್ರಜಾಪಿತ
ಆ ಟೈಟಲ್ ಸುಮ್ಮನೆ ಬರಲಿಲ್ಲ ಅವರಿಗೆ. ವಿಶ್ವದಲ್ಲಿರುವ ಸಕಲ ಮನುಷ್ಯಾತ್ಮರು ನನ್ನ ಸಂತಾನರು, ನನ್ನ ಮಕ್ಕಳು ಅಂತ ನೋಡಿದರು. ಪಾತ್ರದ ದೃಷ್ಟಿಯಲ್ಲಿ, ಆತ್ಮದ ದೃಷ್ಟಿಯಲ್ಲಿ ನಾವೆಲ್ಲ ಪರಮಾತ್ಮನ ಸಂತಾನರು. ಆದರೆ ಪಾತ್ರಗಳೆಲ್ಲರಿಗೂ ನಾನು ತಂದೆ, ಪ್ರಜಾ, ಪಿತ ಅನ್ನುವ ಸ್ಮೃತಿಯಲ್ಲಿ ಇದ್ದುಬಿಟ್ರು ಅವರು. ವಿಶ್ವದಲ್ಲಿರುವ ಸರ್ವ ಮನುಷ್ಯಾತ್ಮರು ಅವರಿಗೆ ಸಂತಾನರ ತರ. ಅಷ್ಟೇ ಅಲ್ಲ, ಮನುಷ್ಯಾತ್ಮರಷ್ಟೇ ಅಲ್ಲ, ಪ್ರತಿಯೊಂದು ಜೀವಾತ್ಮರು ಕೂಡ. ಅವ್ರ ಹತ್ರಕ್ಕೆ ಒಂದು ಹಾವು ಬಂದರೂ ಕೂಡ ಮಗು ಥರ ನೋಡಿದ್ರು ಅವರು. ಅದಕ್ಕೆ ಹಾಲು ಕುಡಿಸಿ ಕಳಿಸಿದ್ರು ಅವರು. ಅಂದರೆ ಅವ್ರ ದೃಷ್ಟಿ ಎಷ್ಟು ಚೇಂಜ್ ಆಗಿತ್ತು, ಎಷ್ಟು ವಿಶಾಲ ಆಗಿತ್ತು. ಈ ಜ್ಞಾನದ ತಾತ್ಪರ್ಯ ಇಷ್ಟೇ. ಯಾರು ಈ ಆತ್ಮಜ್ಞಾನವನ್ನು ಪಡೆದ ಮೇಲೆ ಇವರ ದೃಷ್ಟಿ ಎಷ್ಟು ದೂರ ಹೋಗಿದೆ. ನಾನು ಅನ್ಕೊಂಡ ತಕ್ಷಣ ಇವರಿಗೆ ಬರೀ ಸತ್ಯುಗ ಕಾಣುತ್ತಾ ಇದೆಯಾ? ನಾನು ಅಂತ ಅಂದ ತಕ್ಷಣವೇ ಇವರಿಗೆ ಬರೀ ತಾವು, ತಮ್ಮ ಮಕ್ಕಳು, ತಮ್ಮ ಪತ್ನಿ ಕಾಣಿಸ್ತಿದೆಯಾ? ನಾನು ಅಂದ ತಕ್ಷಣ ನಾನು ನನ್ನ ಸೆಂಟ್ರು ಅಂತ ಕಾಣಿಸ್ತಾ ಇದೆಯಾ? ನಾನು ಅಂದ ತಕ್ಷಣ ನನ್ನ ಟೀಚರು, ನನ್ನ ಸ್ಟೂಡೆಂಟ್ ಅಂತ ಕಾಣಿಸ್ತಾ ಇದೆಯಾ? ಎಷ್ಟು ಚಿಕ್ಕ ಪ್ರಪಂಚದಲ್ಲಿದ್ದೀವಿ, ಅಷ್ಟು ಸಣ್ಣ ಪಾತ್ರ ನಮ್ಮದು ಸತ್ಯಯುಗದಲ್ಲಿ. ಎಷ್ಟು ವಿಶಾಲ ದೃಷ್ಟಿ ಇರಬೇಕು ಅಂದರೆ, ಹೇಗೆ ಬ್ರಹ್ಮ ಮಮ್ಮ ಯಾಕೆ ಅವ್ರನ್ನ ತಾಯಿ ಥರ ನೋಡ್ಬಿಟ್ರು? ವಯಸ್ಸಲ್ಲಿ ಚಿಕ್ಕವರಾಗಿದ್ರೂ ಕೂಡ ಅವರ ದೃಷ್ಟಿ ವಿಶಾಲವಾಗಿಬಿಡ್ತು. ಎಲ್ಲರನ್ನೂ ಅಲ್ಲಿ ಶರೀರಗಳು ಕಾಣಿಸ್ತಿಲ್ಲ, ಶರೀರದ ವಯಸ್ಸು ಕಾಣಿಸ್ಲಿಲ್ಲ, ಪಾತ್ರವೆಲ್ಲವೂ ನನ್ನ ಸಂತಾನ, ನಾನು ಅವರಿಗೆಲ್ಲರಿಗೂ ತಾಯಿ ಎನ್ನುವ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರು ಜಗದಂಬ. ಹಾಗಾಗಿ ಎಲ್ಲರನ್ನ ಮಕ್ಕಳ ಥರ ಪ್ರೀತಿ ಮಾಡಲಿಕ್ಕಾಯ್ತು, ಅವರಿಗೆ ಪಾಲನೆ ಕೊಡಲಿಕ್ಕಾಯ್ತು ಅವರಿಗೆ. ನಾವು ಕೂಡ ಈಗ ಮಾಸ್ಟರ್ ಪ್ರಜಾಪಿತ, ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ಮಮ್ಮ ಆಗಬೇಕು ಅಂದರೆ ನಾನು ಕೂಡ ಈಗ ಸರ್ವಾತ್ಮರ ಕಲ್ಯಾಣಕ್ಕಾಗಿ ನನ್ನ ಚಿಂತನೆ ಇರಬೇಕು, ನನ್ನ ಚಿಂತೆ ಇರಬೇಕು. ಈಗ ನನ್ನ ಮನೆ ಮನೆ ಅಲ್ಲ, ನನಗೆ ವಿಶ್ವವೇ ನನ್ನ ಮನೆ, ಮಹಾಮನೆ ಇದು ನನಗೆ. ಇವರಷ್ಟೇ ನನ್ನ ಸಂಬಂಧಿ ಅಲ್ಲ, ಇಡೀ ವಿಶ್ವದಲ್ಲಿರುವ ಸಕಲ ಜೀವಾತ್ಮರು ನನ್ನ ಸರ್ವ ಸಂಬಂಧಿಗಳೀಗ. ಎಲ್ಲರ ಪಾತ್ರವು ಅಮೋಘವಾಗಿದೆ. ಇವರದ್ದಷ್ಟು ಸರಿ ಇಲ್ಲ, ಇವರದ್ದು ಸರಿ ಇದೆ ಅನ್ನುವ ಭಾವದಿಂದ ಮೇಲೆ ಬಂದು ಬಿಡಬೇಕು ನಾವೀಗ. ಎಲ್ಲರೂ ಸರಿಯಾಗಿದ್ದಾರೆ, ಎಲ್ಲರೂ ಪರ್ಫೆಕ್ಟ್ ಆ್ಯಕ್ಟರ್ಸ್ ಇದ್ದಾರೆ, ಎಲ್ಲರೂ ಮೂಲ ಆತ್ಮರೇ ಇದ್ದಾರೆ, ಎಲ್ಲರೂ ಮೂಲ ಮನೆ ಪರಮಧಾಮವೇ ಆಗಿದೆ ಅನ್ನುವ ಶ್ರೇಷ್ಠ ದೃಷ್ಟಿಯಲ್ಲಿ, ಆತ್ಮೀಯ ದೃಷ್ಟಿಯಲ್ಲಿ ಬಂದು ಬಿಡಬೇಕು. ಆಗ ನಿಮಗೆ ಮಕ್ಕಳ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ, ಪತಿಯ ಬಗ್ಗೆ, ಅವರ ಜೀವನ ಸುಧಾರಿಸುವ ಭಯ ಇದೆಲ್ಲವೂ ಕೂಡ ಹೊರಟೋಗಬೇಕು. ಹೊರಟೋಗಬೇಕು ಅಂದರೆ ಈ ರಹಸ್ಯ ನಿಮಗೆ ಅರ್ಥ ಆಗಬೇಕು ಅಂತ ಇಷ್ಟೊತ್ತು ನಾನು ವಿವರಿಸ್ತಾ ಇದ್ದೀನಿ. ನನ್ನ ಚಿಂತನೆ ಯಾಕೆ ವಿಸ್ತಾರ ಜಾಸ್ತಿ ಆಗುತ್ತೆ, ಯಾಕೆ ಸ್ವಲ್ಪ ಜಾಸ್ತಿ ನಾನು ಹೇಳ್ತೀನಿ ಅಂದರೆ, ಅವರು ಏನು ಆಗಬೇಕು ಅಂತ ಬಾಬರವರು ವರದಾನ ಕೊಟ್ಟು ಬಿಡ್ತಾರೆ. ಬಟ್ ಅದಕ್ಕೆ ಆಗಬೇಕು ಅಂದರೆ ಹಿಂದೆ ಪ್ರಿಪರೇಷನ್ ಏನು ಬೇಕು ಅಂತ ಅದನ್ನು ಫಸ್ಟ್ ಮಾತಾಡಿಕೊಂಡು ಆಮೇಲೆ ಬಂದು ನಾನು ಅದನ್ನು ಟಚ್ ಮಾಡ್ತೀನಿ, ಏನಾಗಬೇಕು ಅಂತ ಹೇಳಿದರು. ನನ್ನ ಪ್ರತಿಯೊಂದು ಕ್ಲಾಸು ಕೂಡ ಆರಂಭದಲ್ಲಿ ಬಹಳ ವಿಸ್ತಾರ ಅನ್ನಿಸುತ್ತೆ ನಿಮಗೆ, ಈ ಸತ್ಯ ಗೊತ್ತಿಲ್ಲ ಅಂದರೆ. ನಾನು ಏನು ಆಗಬೇಕು ಅಂತ ಬಾಬರವ್ರು ಹೇಳಿದರೆ ಅದು ಆಗಬೇಕು ಅಂದರೆ ಅದರಿಂದ ಏನು ಹೋಮ್ವರ್ಕ್ ಇರಬೇಕು, ಏನು ಪ್ರಿಪರೇಷನ್ ಇರಬೇಕು, ಏನು ತಯಾರಿ ಇರಬೇಕು. ಈಗ ಪ್ರಿಯತಮೆ ಆಗಿಬಿಡು, ಆತ್ಮೀಯ ಪ್ರಿಯತಮೆಯಾಗಿ ಪ್ರಿಯತಮನ ಆಕರ್ಷಣೆಯಲ್ಲಿ ಬಂದು ಬಿಡಿ ಅಂತ ಇವತ್ತು ಹೇಳಿಬಿಟ್ರು. ನಾವು ಅಂದ್ಕೊಂಡು ಬಿಡೋದು ಭಾಳ ಈಸಿ. ಬಟ್ ಇವೆಲ್ಲ ಬೇರುಗಳು ಕಟ್ಟಾಗಬೇಕಲ್ಲ. ಇವ್ರು ನನ್ನ ಪತಿ, ಇವ್ರು ನನ್ನ ಪತ್ನಿ, ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಮಕ್ಕಳು, ಇವ್ರು ನನ್ನ ತಂದೆ, ಇವ್ರು ನನ್ನ ತಾಯಿ, ಇದು ನನ್ನ ಜವಾಬ್ದಾರಿ, ಇದು ನನ್ನ ಉದ್ಯೋಗ, ಇದು ನನ್ನ ಸಂಪಾದನೆ, ಇದು ನನ್ನ ಕರ್ತವ್ಯ. ಈ ದಾರಗಳು ಕಟ್ಟಾಗದ ಹೊರತು ನೀವು ಪ್ರಿಯತಮೆ ಅಂದ್ಕೊಂಡ್ರೆ ಅವ್ರ ಹತ್ರ ಹೋಗಿ ಸಂಪೂರ್ಣವಾಗಿರೋಕ್ಕೆಲ್ಲ ಆಗತ್ತೆ. ಅಂದ್ಕೊಳ್ಬೋದು ಅಷ್ಟೇ. ನೀವು ಪರಮಾತ್ಮ ಪ್ರಿಯತಮ, ನನ್ನ ಪ್ರಿಯತಮೆ ಮಸ್ತಿರ್ತ ಒಂದು ಡ್ಯಾನ್ಸ್ ಮಾಡಲಿಕ್ಕೆ, ಒಂದು ಸಾಂಗ್ ಹಾಕ್ಕೊಂಡು ಕುಣಿಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಮುಳುಗೋಗ್ಬಿಡ್ಬೋದು ಒಂದು 5 ನಿಮಿಷಕ್ಕೆ, 10 ನಿಮಿಷಕ್ಕೆ, 1 ಗಂಟೆವರೆಗೂ. ಆಮೇಲೆ ಬ್ಯಾಕ್ ಟು ಪೆವಿಲಿಯನ್, ಮತ್ತಿಲ್ಲಿಗೆ ಬರಬೇಕಲ್ಲ. ಅದೇ ಪತಿ, ಅದೇ ಮಕ್ಕಳು, ಅದೇ. ಅದಕ್ಕೆ ಈ ದಾರಗಳನ್ನು ಕಟ್ ಮಾಡಿಸಿದ್ರೆ ತಾನೇ ನೀವು ಪಕ್ಕಾ ಆತ್ಮೀಯ ಪ್ರೇತಮೆಯಾಗಿ ಪರಮಾತ್ಮನ ಒಂದು ಆಕರ್ಷಣೆಯಲ್ಲಿ ಮುಳುಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಈ ಪ್ರಿಪರೇಷನ್ ಆಗಬೇಕು ಅಂದರೆ ಈ ಮೂಲ ತಿಳುವಳಿಕೆ ನಿಮಗೆ ಬರಬೇಕು. ಈ ಭಯ ಬಿಡಬೇಕಾಗತ್ತೆ. ಭಯದ ದಾರ ಇದೆ, ಜವಾಬ್ದಾರಿಯ ದಾರ ಇದೆ, ನನ್ನತನದ ಅಭಿಮಾನದ ದಾರ ಇದೆ. ಇವೆಲ್ಲ ಕಟ್ಟಾಗಬೇಕು ಅಲ್ಲ. ಇದರಿಂದ ಏನು ಸೈನ್ಸ್ ವರ್ಕ್ ಮಾಡಬೇಕು, ಇದು ಏನು ಹೋಮ್ ವರ್ಕ್ ಆಗಿರಬೇಕು, ಅವಾಗ ಮಾತ್ರ ನಾವು ಬಿಡಲಿಕ್ಕೆ ಸಾಧ್ಯ. ಮಮ್ಮ ಯಾಕೆ ಬಿಟ್ಕೊಂಡ್ರು, ಬಾಬಾ ಯಾಕೆ ಬಿಟ್ಕೊಂಡ್ರು, ಅವ್ರು ಬಿಡಲಿಕ್ಕೆ ಏನು ಕಾರಣ ಆಯಿತು ಅಂದರೆ ಈ ಸತ್ಯ ತಿಳ್ಕೊಂಡಿದ್ರು.
ಅದಕ್ಕೆ ನನ್ನ ಪ್ರತಿದಿನದ ಕ್ಲಾಸ್ಗಳು ಯಾವುದೇ ಒಂದು ಸಬ್ಜೆಕ್ಟ್ ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಆ ಸಬ್ಜೆಕ್ಟಿಗೆ ರೀಚ್ ಆಗಬೇಕು ನಾನು ಅಂದರೆ ಅದಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ ಅದರಿಂದ ಏನೆಲ್ಲ ಹೋಮ್ವರ್ಕ್ ಆಗಿರಬೇಕು, ಅದಕ್ಕೆ ಏನೆಲ್ಲ ತಿಳುವಳಿಕೆ ನಮಗೆ ಬೇಕು ಅನ್ನೋದನ್ನು ಅರ್ಥ ಮಾಡಿಸ್ಕೊಂಡು ಆಮೇಲೆ ನಿಮಗೆ ಅಲ್ಲಿಗೆ ಮುಟ್ಟಿಸ್ತೀನಿ ನಾನು. ಹಾಗಾಗಿ ಸ್ವಲ್ಪ ವಿವರಣೆ ಇರುತ್ತೆ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಲಿಂಕ್ ಇಲ್ಲದೆ ಯಾವುದೊಂದು ಪಾಯಿಂಟು ಸುಮ್ಮನೆ ವಿಸ್ತಾರದಲ್ಲಿ ಒಯ್ಯಲಿಕ್ಕೆ ನಾನು ತಗೊಳ್ಳೋದೇ ಇಲ್ಲ. ಅದಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಇದ್ದರೆ ಮಾತ್ರ ನಾನು ಹಿಂಗೆ ತೊಗೊಂಡು ಬಂದಿರ್ತೀನಿ. ಇದು ಬಹಳ ಸೂಕ್ಷ್ಮವಾಗಿ ಭಾಳಷ್ಟು ಜನಗಳಿಗೆ ಅರ್ಥ ಆಗಿದೆ. ಈಗೆಲ್ಲ ಪ್ರತಿ ದಿನ ಕ್ಲಾಸ್ ಕೇಳೋರಿಗೆ, ಈಗ ಒಂದು 6 ತಿಂಗಳ, ವರ್ಷ, 2 ವರ್ಷದಿಂದ ಕೇಳೋರಿಗೆ ಇದು ಅರ್ಥ ಆಗಿರುತ್ತೆ. ಆದರೆ ಹೊಸಬ್ರು ನೀವು ಕೇಳ್ತಾ ಇದ್ದರೆ ಇಲ್ಲಿ ಏನು ಸಬ್ಜೆಕ್ಟ್ ಇದೆ, ಇಲ್ಲಿ ಏನೋ ಹೇಳ್ತಾ ಇದ್ದಾರಲ್ಲ ಅಣ್ಣವರು ಅಂತ ನಿಮಗೆ ಅನ್ನಿಸ್ಬೋದು ಆರಂಭದಲ್ಲಿ. ಆದರೆ ಆ ಏನು ಆಗಬೇಕಾಗಿದೆ, ಯಾವ ಸಬ್ಜೆಕ್ಟ್ ಇದೆ, ಅದನ್ನು ರೀಚ್ ಮಾಡಲಿಕ್ಕೆ ಏನು ಬೇಕೋ ಆ ಪ್ರಿಪ್ರೇಷನಿಗೆ ನಾನು ಇಲ್ಲೆಲ್ಲ ಮಾತಾಡ್ಕೊಂಡು ಅಲ್ಲಿಗೆ ಬಂದು ಮುಟ್ಟಬೇಕಾಗತ್ತೆ. ಯಾಕಂದರೆ ನಿಮಗಿರೋದು ಇದೇ ಭಯ. ಈಗ ಪ್ರಾಕ್ಟಿಕಲ್ಲಾಗಿ ನಾನು ಯೋಚನೆ ಮಾಡ್ತೀನಿ, ಪ್ರಾಕ್ಟಿಕಲ್ಲಾಗಿ ನಿಮಗೆ ಆಗಬೇಕು. ಹೇಳೋದು ಸುಲಭ, ಪ್ರಿಯತಮೆ ಆಗಿಬಿಟ್ಟು ಇವತ್ತು ನಾನೇನು ಕ್ಲಾಸ್ ಮಾಡ್ಬೋದಾಗಿತ್ತು, ನೀವು ಆತ್ಮೀಯ ಪ್ರಿಯತಮೆಯರಾಗಿ ಪರಮಾತ್ಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮ ಮುಕ್ತ ಆಗಿಬಿಡಿ ಅಂತ ಹೇಳ್ಬಿಟ್ಟು ಬರೀ ಬಾಬಾರವರನ್ನು ಭಾವನಾತ್ಮಕವಾಗಿ ಹೊಗಳ್ಕೊಂಡು, ಭಾವನಾತ್ಮಕಲ್ಲಿ ತಿಲಾಡಿಸಿಕೊಂಡು ಬಾಬಾ ಹಂಗೆ, ಬಾಬಾ ಹಿಂಗೆ, ಬಾಬಾ ಅಷ್ಟು ಉಪಕಾರ ಮಾಡಿದರು, ಬಾಬಾ ಇಷ್ಟು ಉಪಕಾರ ಮಾಡಿದರು, ನಿಮ್ಮನ್ನು 1 ಗಂಟೆ ತಿಲಾಡಿಸ್ಕೊಂಡು ಹೂ ಥರ ಇಟ್ಕೊಂಡು ಮುಗಿಸಿಬಿಡ್ಬೋದು. ವಾವ್, ಅಣ್ಣವ್ರು ಏನು ಕ್ಲಾಸ್ ಮಾಡಿದರು, ಬಾಬಾರವ್ರ ಬಗ್ಗೆ ಎಷ್ಟು ಹೇಳಿದ್ರು. ವಾಟ್ ಈಸ್ ದ ಯೂಸ್? ಬಾಬಾರವ್ರು ಇದ್ದಾರೆ, ಅವ್ರು ಲೈಟ್ ಇದ್ದಾರೆ, ಅವ್ರು ಮೈಟ್ ಇದ್ದಾರೆ, ಅವ್ರ ಪ್ರಿಯತಮ, ಅವ್ರು ಇನ್ನೊಂದು ಮತ್ತೊಂದು ಬೇಕಾದಷ್ಟು ಅವ್ರು ಮಾಡಿದ್ದಾರೆ, ಅವರು ಸರ್ವಶಕ್ತಿವಂತ. ಅವ್ರನ್ನ ಹೊಗಳಿ ವಾಟ್ ಈಸ್ ಯೂಸ್? ನಿಮಗೇನಾಯಿತು? ನೀವೇನು ಮಾಡ್ತಿದ್ದೀರಿ? ನಿಮಗೇನು ಶಕ್ತಿ ಬಂತು? ಈಗ ಅವ್ರು ಇದ್ದಾರೆ, ಗೊತ್ತಿದೆ ಎಲ್ರಿಗೂ ಪ್ರಪಂಚಕ್ಕೆ. ನಾನು ಅದನ್ನೇ ಮಾತಾಡಲಿಕ್ಕೆ ಮತ್ತೆ ಬರೋದ್ರಿಂದ ನಿಮಗಾಗೋ ಉಪಯೋಗ ಏನಿದೆ? 1 ಗಂಟೆ ಕ್ಲಾಸ್ ನಂದು ಓಡ್ಬೋದಿತ್ತು, ಕೇಳ್ಬೋದಿತ್ತು, ವಾವ್ ಅಣ್ಣವ್ರಂತ ಒಂದಷ್ಟು ಖುಷಿಪಟ್ಟು ನೀವು ಚಪ್ಪಾಳೆ ತಟ್ಟಬೋದಿತ್ತು. ನನಗೆ ಅದನ್ನು ಮಾಡೋಕ್ಕೆ ನಾನೇ ಬೇಕಾಗಿಲ್ಲ. ಅದನ್ನು ಜಗತ್ತಿನ ಎಲ್ಲ ಸಂತರು, ಮಹಂತರು, ದಾರ್ಶನಿಕರು ಆ ಪರಮಾತ್ಮನ ಬಗ್ಗೆ ಅವತ್ತಿಂದ ಇವತ್ತಿನ ತನಕ ಸಾಕಷ್ಟು ಮಹಿಮೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತು ನಾನೇನಾದರೂ ಮಾಡ್ತೀನಿ ಅವ್ರಿಗಿಂತ ಜಾಸ್ತಿ ಅಂದರೆ ಅದು ಭ್ರಮೆ ಆಗುತ್ತೆ, ನಂದು ಹುಚ್ಚುತನ ಆಗುತ್ತೆ. ಅಷ್ಟು ಭಕ್ತಿ ಮಾರ್ಗದಿಂದ ಆ ಭಗವಂತನ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗಲೂ ನಮಗೆ ಬಾಬಾರವ್ರನ್ನ ಪ್ರತ್ಯಕ್ಷವಾಗಿ ನೋಡಿ ಅದನ್ನು ಅನುಭವಿಸ್ತಾ ಇದ್ದೀವಿ, ನಿಜ. ಆದರೆ ಪರಮಾತ್ಮನಿಗೆ ಎದರಲ್ಲಿ ಬಂದಿದ್ದಾರೆ ಅಂದರೂ ಕೂಡ ನಾವು ಅವರ ಆಕರ್ಷಣೆಯಲ್ಲಿ ಮುಳುಗಿ ಎಲ್ಲವನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅನ್ನೋದಕ್ಕೆ ಮತ್ತೆ ನಾನು ಇದನ್ನೇ ಮಾತಾಡಬೇಕಾಗತ್ತೆ. ಬರೀ ಹೊಗಳ್ಬಿಟ್ಟು ಹಿಂಗಸ್ ಮುಗಿಸ್ಬಿಡೋದು ನನ್ನ ಜವಾಬ್ದಾರಿ ಅಲ್ಲ. ಅದು ನಿಮಗೇನು ಉಪಯೋಗಕ್ಕೆ ಬರೋದಿಲ್ಲ. ಅದು ಅಂಥವು ಸಾಕಷ್ಟು ಸಿಗ್ತವೆ ನಮ್ಮ ಕ್ಲಾಸ್ಗಳು. ಬಾಬಾರವರ ಮಹಿಮೆ, ಬಾಬನವರನ್ನು ಭಾವನಾತ್ಮಕವಾಗಿ ನಮ್ಮ ತೊಗೊಂಡೋಗಿ 1 ಗಂಟೆ ಮರೆಸಿಬಿಟ್ಟು ವಾವ್ ಅಣ್ಣವ್ರೆ ನಿಮ್ಮ ಕ್ಲಾಸ್ ಕೇಳ್ತಿದ್ರು ಎಲ್ಲ ಮರೆತು ಬಿಟ್ಟಿದ್ದೆ ಅಂತ ಹೇಳಿಬಿಡ್ಬೋದು. ಆದರೆ ಅದು ಒಂದು ಕ್ಷಣಕ್ಕೆ ತಾತ್ಕಾಲಿಕ ಸುಖ, ತಾತ್ಕಾಲಿಕ ಖುಷಿಗೋಸ್ಕರ ಅಲ್ಲ. ಸಮಯವನ್ನು ಬೆಂಕಿ ಬೀಳೋದಿದೆ, ನಾವೀಗ ಬಿಡಿಸ್ಕೊಳ್ಳೋದು ಎಲ್ಲೆಲ್ಲಿ ದಾರಗಳಿದೆ ಅದನ್ನು ನೋಡಬೇಕು ಸೂಕ್ಷ್ಮವಾಗಿ ಅಂತಲೇ ನಾನು ಇಷ್ಟು ಡೀಪಾಗಿ ತೊಗೊಳ್ತಾ ಇರೋದು. ಅದಕ್ಕೆ ಇವತ್ತಿಗೆ ಬಿಟ್ಟುಬಿಡಿ. ನಿಮ್ಮ ಮಗ, ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಬಂಧು, ನಿಮ್ಮ ಬಳಗ ನೀವಿಲ್ಲ ಅಂದ್ರಿಲ್ಲ. ಏನೋ ದಾರಿ ತಪ್ಪಿ ಬಿಡ್ತಾರೆ. ಅಯ್ಯೋ ಅವ್ರ ಸಂಘ ಮಾಡಿಬಿಟ್ಟಿದ್ದಾನೆ, ಅವನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕಾಗತ್ತೆ, ಅವನು ಎಲ್ಲಿ ಹೋಗ್ತಾನೋ, ಏನು ಮಾಡ್ತಾನೋ. ಏನೂ ಮಾಡಲ್ಲಮ್ಮ, ಅವನ ಪಾತ್ರ ಏನಿದೆ ಅದನ್ನೇ ಮಾಡ್ತಾನೆ. ನೀನು ನೋಡಿದ್ರು ನೋಡದೇ ಇದ್ರು, ಕಾದರೂ ಕಾಯ್ದೇ ಇದ್ರು. ಇದನ್ನು ಅರ್ಥ ಮಾಡ್ಕೊಂಬಿಡಿ. ಇಲ್ಲ ಅಣ್ಣವ್ರೆ ನಮ್ಮ ಮನೆಯವರು ಸರಿ ಇಲ್ಲ, ಅವ್ರನ್ನ 24 ಗಂಟೆ ನಾನು ಕಾಯಬೇಕು. ಏನು ಮಾಡೋಕ್ಕಾಗಲ್ಲ, ಪಾತ್ರ. ಪಾಪ ಅವರು ಮಾಡೋಕ್ಕಾಗಿಲ್ಲ, ಅವರು ಪರವಶ ಆಗಿದ್ದಾರೆ. ಅವ್ರ ಪಾತ್ರದಲ್ಲಿ ಏನಿದೆ ಆ ಸಂಸ್ಕಾರ, ಈ ಸ್ಕ್ರಿಪ್ಟಿಗೆ, ಈ ಸೀನಿಗೋಸ್ಕರ ಅದನ್ನು ಅವ್ರು ಮಾಡ್ತಿದ್ದಾರೆ. ಬಿಟ್ಬಿಡಿ ಅವರನ್ನು. ನನ್ನವರು ಅಂತ ಯಾಕೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತಾರೆ? ಅವ್ರ ಪಾತ್ರದವರು. ಅವರು ಯಾರು ನನ್ನವರಲ್ಲ, ಇಲ್ಲಿ ಎಲ್ಲ ಡ್ರಾಮಾದವರು, ಡ್ರಾಮಾ ಪಾತ್ರಕ್ಕೆ ವಶವಾಗಿದ್ದವರು, ವಶಭೂತರು, ಡ್ರಾಮಾ ಅನುಸಾರ ಇಲ್ಲೆಲ್ಲರೂ ನಾವು ಇದ್ದವರು ಪರಮಾತ್ಮನ ಸಹಿತವಾಗಿ. ಯಾಕೆ ನಮ್ಮವ್ರು ಆಗ್ತಾರವರು? ನಮ್ಮವರಾಗಿದ್ದರೆ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗಿತ್ತು, ನಾವು ಹೇಳೋದಂಗೆ ಕೇಳಬೇಕಾಗಿತ್ತು. ಏನು ಕೇಳ್ತಾ ಇದೆ ಇವತ್ತು? ನಿಮ್ಮ ಮಗನ ಒಂದು ಕೂದಲವನ್ನು ನೀವು ಸೊಟ್ಟಗಿರೋದು ನೆಟ್ಟಗೆ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಏನಿದೆ? ಸುಮ್ಮನೆ ಭ್ರಮೆಯಲ್ಲಿ ನಾನು ಅಂದ್ಕೊಂಡ್ರೆ ತಪ್ಪು ಯಾರ್ದು? ನಾನೇನೋ ಮಾಡಿಬಿಡ್ತೀನಿ ಅಂದ್ಕೊಂಡೆ ಎಲ್ಲರೂ ಹೋಗಿದ್ದಾರೆ. ಏನೂ ಮಾಡಿಲ್ಲ, ಅವ್ರು ಏನಾಗಬೇಕು ಅದೇ ಆಗಿದ್ದಾರೆ. ಜಸ್ಟ್ ನಿಮ್ಮ ಪಾತ್ರ ಮಾಡಿ ನಿರಾಳ ಆಗ್ಬಿಡಿ, ಅರ್ಪಿಸಿಬಿಡಿ ಭಗವಂತನಿಗೆ. ಇದು ಡ್ರಾಮಾ ಇಚ್ಛೆ ಅನುಸಾರ ನಡೆಯುತ್ತಪ್ಪೋ, ನಮ್ಮ ಕೈಲಿ ಏನೂ ಆಗಲ್ಲ ಮರಯ್ಯ. ಇಲ್ಲಿ ನಾನು ಸುಮ್ಮನೆ ತಲೆ ಕೆಡಿಸ್ಕೊಂಡು ತಲೆ ಚಚ್ಕೊಂಡು ಇನ್ನು ಉಳಿದಿರೋ ಟೈಮ್ ಅಂತೂ ನಾನು ಹಾಳು ಮಾಡೋಕ್ಕೆ ರೆಡಿಯಲ್ಲ. ನಿಮ್ಮ ಪಾತ್ರ ನೀವು ಆರಾಮಾಗಿ ಮಾಡಿ ಅಂತ ಬಿಟ್ಬಿಡಿ. ನೀವು ಅಂದ್ಕೊಂಡಿದ್ರಿ ಕೆಡ್ತಾರೆ, ಏನು ಕೆಡಲ್ಲ. ಅವ್ರ ಪಾತ್ರ ಎಷ್ಟಿದೆ ಅಷ್ಟೇ ಆಗತ್ತೆ. ಬಿಟ್ಟುಬಿಡಿ.
ಮಾಡಿ. ನೀವು ತಾಯಿಯಾಗಿ ಒಂದು ಮಗುವಿಗೆ ಒಳ್ಳೆಯ ಹಿತೋಪದೇಶ ಕೊಡಬೇಕಾ ಕೊಡಿ, ತಪ್ಪೇನಿಲ್ಲ. ಅವ್ರಿಗೆ ಒಳ್ಳೆ ಊಟ ಕೊಡಬೇಕಾ ಕೊಡಿ, ಅವ್ರಿಗೆ ಬಟ್ಟೆ ತೊಳಿಬೇಕಾ ತೊಳೆದು ಕೊಡಿ, ಅವ್ರಿಗೆ ಏನು ಸಹಯೋಗ ಕೊಡಬೇಕು ಪಾಲನೆ ಮಾಡಬೇಕು. ನಿಮ್ಮ ಪಾತ್ರ ಅನುಸಾರ ನೀವು ಮಾಡ್ತೀರಿ, ಮಾಡಿ. ಸಾಕ್ಷಿಯಾಗಿ ಮಾಡಿ. ಡ್ರಾಮಾ ಅನುಸಾರ ನಾನು ಮಾಡ್ತಾಯಿದ್ದೀನಿ, ಪಾಪ ನಾನು ಮಾಡ್ತಾ ಇಲ್ಲ. ಅವನಿಗೆ ತಾಯಿಯಾಗಿ ನಾನು ಮಾಡೋ ಒಂದು ಅವಕಾಶ ಈ ಡ್ರಾಮಾದಲ್ಲಿ ಸಿಕ್ಕಿದೆ, ನಾನು ಮಾಡ್ತಾಯಿದ್ದೀನಿ. ಅವನ ಮಗನೂ ಅಲ್ಲ, ನಾನು ತಾಯಿನೂ ಅಲ್ಲ. ಅವನು ಡ್ರಾಮಾದ ವಶೀಭೂತ ಆತ್ಮ, ನಾನು ಡ್ರಾಮಾದ ವಶೀಭೂತ ಆತ್ಮ. ಆದರೆ ಈ ಸದ್ಯದ ಈ ಸಂಬಂಧದಲ್ಲಿ ಮಗ 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 ಇದನ್ನು ಬಿಡ್ರಿ ಅಂತಲೇ ಜ್ಞಾನ ಹೇಳುತ್ತೆ. ಆದರೆ ಇದು ಒಂದು ಬಿಡೋಕ್ಕಾಗ್ತಾಯಿಲ್ಲ. ಮಗ ಅನ್ನೋದು ಬಿಟ್ಬಿಟ್ರೆ ಹೆಂಗಣ್ಣವ್ರೆ, ನೀವು ಒಳ್ಳೆ ಹೇಳ್ತೀರಿ, ಏನೋ ಜ್ಞಾನ ಬ್ರಹ್ಮಕುಮಾರಿಸ್ ಅಂತ ನಾನು ಬಂದರೆ ಮಗನ ಕಳೆದೇ ಬಿಟ್ಟುಬಿಡ್ರಿ, ಪತಿಯನ್ನು ಕಳೆದೇ ಬಿಟ್ಟುಬಿಡ್ರಿ, ಒಳ್ಳೆ ಕಥೆ ಆಯ್ತಲ್ಲ ಅಂದರೆ ಏನು ಮಾಡೋಣ? ಜ್ಞಾನ ಇರೋದೇ ಹಂಗೈತಿ. ನೀವು ನಂಬ್ತಿರೋ ಬಿಡ್ತಿರೋ, ಕೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಏನು ಮಾಡೋಕ್ಕಾಗತ್ತೆ? ಇರೋದೇ ಅಷ್ಟು ಜ್ಞಾನ. ಇದು ಅರ್ಥ ಮಾಡಿಕೊಂಡ್ರೆ ನೀವು ಜ್ಞಾನಿಗಳು. ಇಲ್ಲ ಅಲ್ಲೇ ನೀವೆಷ್ಟು ವರ್ಷದಿಂದ ಅದೇನು ಅಂತಾರಲ್ಲ, ಡೋಣಿಗೆ ಕಟ್ಟಿದ ದಾರ ಬಿಚ್ಚಿದೆ, ಹುಟ್ಟಾಗ್ತಾ 10 ವರ್ಷ ಆಯಿತು, 20 ವರ್ಷ ಆಯಿತು, ದಾರನೇ ಬಿಚ್ಚಿಲ್ಲ ಅಂದರೆ ಎಲ್ಲಿ ಮುಂದಕ್ಕೆ ಬರೋದಿದೆ? ಈ ದಾರಗಳೆಲ್ಲ ಇಷ್ಟು ಗಟ್ಟಿಯಾಗಿ ಬಿಗಿದುಕೊಂಡು ದಿನಕ್ಕೆಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಅಣ್ಣವ್ರೆ 20 ವರ್ಷ ಆಯ್ತು, ಏನು ಅನುಭೂತಿ ಆಗ್ತಾಯಿಲ್ಲ, ಆತ್ಮದ ಅನುಭವ ಆಗ್ತಾಯಿಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಅಂತಾರೆ, ಏನೇನೋ ಅನುಭವ ಹೇಳ್ತಾರೆ, ನನಗಾಗ್ತಾಯಿಲ್ಲ ಅಣ್ಣವ್ರೆ. ಅರೆ ಇಷ್ಟು ಗಟ್ಟಿಯಾಗಿ ದಾರನ ಹಿಡ್ಕೊಂಡು ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ, ನಾನಿಲ್ಲಂದ್ರೆ ನಡೆಯಲ್ಲ. ನೀವು ಇವತ್ತೇ ಮುಗಿಸ್ರಿ ನಿಮ್ಮ ಪಾತ್ರವನ್ನು. ಅಲ್ಲಿಗೆ ಬಡ್ದು ಮಸ್ತ್ ಇಟ್ಟು ಹಾಲು ತುಪ್ಪ ಯಾರದು ಬಂದುಬಿಡ್ತಾರೆ. ನೋಡೋಣ ಯಾರು ನಿಮ್ಮ ಜೊತೆಗೆ ಸಾಯ್ತಾರಂತ. ಪ್ರತಿನಿತ್ಯ ನೋಡ್ತಿದ್ದೀವಿ ನಾವು, ಆದರೂ ನಮಗೆ ಹುಚ್ಚುತನ ಹೋಗ್ತಿಲ್ಲ. ಇದೇ ಈ ನಾಟಕದ ರಹಸ್ಯ. ಹೋಗದೇ ಇರೋದು ನಾಟಕನೇ, ಇದನ್ನು ತಿಳ್ಕೊಂಬಿಡಿ. ಮತ್ತು ನಾನು ಹೇಳೋದು ನನ್ನ ಕೆಲಸ, ಕೇಳೋದು ನಿಮ್ಮ ಕೆಲಸ ಅಲ್ಲ. ಬಾಬರವರೇ ಬಂದು ಅಷ್ಟು ಹೇಳ್ತಾರೆ. ಯಾಕೆ ಮಸ್ತ್ ಅದನ್ನು ಬಾಬಾ ಸಾಕ್ಷಿಯಾಗಿ ನಾನಿಷ್ಟೆಲ್ಲ ದಿನ 4 ಪೇಜ್ ಹೊಡ್ಕೊಂತೀನಿ, ಮಕ್ಕಳು ಮಾಡದೇ ಮಾಡ್ತಾರೆ ಅಂತಂದರೆ ಎಷ್ಟು ತಲೆ ಕೆಡಿಸ್ಕೋಬೇಕಾಯ್ತು? ಸರಿ, ನಿಮ್ಮಂಗೆ ಆದ್ರೂ ನಾವು ಮಾಡಿಲ್ಲ ಅಂದರೆ, ನಾವು ನೋಡಿಲ್ಲ ಅಂದರೆ ದಾರಿ ತಪ್ಪಿ ಬಿಡ್ತಾರೆ ಅಂತಂದರೆ ಮತ್ತೆ ಬಾಬನಿಗೆ ಎಷ್ಟು ಭಯ ಇರಬೇಕಾಗಿತ್ತು? ಬರೋದೇನೋ ಬರ್ತಾರೆ, ಪಾಠ ಮಾಡೋದೇನೋ 4 ತಾಸು ಭಾಷಣ, 4 ಪೇಜ್ ಬಿಗಿತಾರೆ, ಮಸ್ತ್ ಹಾಯ್ ಬಾಯ್ ಮಾಡ್ತಾರೆ, ಒಂದು ಸ್ಮೈಲ್ ಕೊಡ್ತಾರೆ, ದೃಷ್ಟಿ ಕೊಡ್ತಾರೆ, ಸೈಲೆಂಟ್ ಮಾಡ್ತಾರೆ. ನೀವೇನು ಕೇಳಬೇಡಿ, ನಾನು ಹೇಳಿದ್ದಷ್ಟೇ ಕೇಳಿಸ್ಕೊಳ್ಳಿ. ಆಮೇಲೆ ನೀವು ಕೇಳ್ತೀನಿ ಅಂದ್ರೆ ನಾನು ಇರಲ್ಲ, ಟಾಟಾ ಬಾಯ್ ಬಾಯ್ ಅಂದ್ಕೊಂಡು ಹೋಗ್ಬಿಡ್ತೀನಿ. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನನ್ನ ಪಾತ್ರ ಮಾಡೋಕ್ಕಾಗಲ್ಲ ಅಂದ್ಕೊಂಡು ತಲೆ ತೋರಿಸ್ಕೊಂಡು ಓಡೋಗ್ಬಿಡ್ತಾರೆ ಬಾಬಾ. ಸಿಕ್ಕಿದ್ದಾರೆ ಕೈಯಲ್ಲಿ ಯಾವತ್ತಾದ್ರೂ ಕೇಳೋಕ್ಕೆ? ಸಿಕ್ಕಿದ್ರೆ ಕತೆ ಏನಾಗ್ತಿತ್ತು ಅವ್ರದ್ದು? ಹೋಗಲಿ, ಪ್ರತಿದಿನ ನಾನು ಪಾಠ ಮಾಡ್ತೀನಿ. 86, 87, 88ನೇ ವರ್ಷ ತನಕ ನೀವು ಮಾಡ್ತಾಯಿದ್ದೀನಲ್ಲ. ನನ್ನ ಮಗ ಅಲ್ಲಿ ಹೋಗ್ಬಿಟ್ರೆ ಕೆಟ್ಟು ಬಿಡ್ತಾನೆ, ಇಲ್ಲಿ ಬಂದುಬಿಟ್ರೆ ಕೆಟ್ಟು ಬಿಡ್ತಾನೆ, ಇವ್ರ ಸವಸ ಯಾಕೆ ಮಾಡಿಬಿಟ್ಟಿದ್ದಾನೆ, ಇವ್ರ ಸಂಘ ಯಾಕೆ ಮಾಡಿಬಿಟ್ಟಿದ್ದಾನೆ, ಈ ಸೆಂಟ್ರಲ್ಲಿ ಯಾಕೆ ಹೋಗ್ಬಿಟ್ಟಿದ್ದಾನೆ, ಆ ಸೆಂಟ್ರಲ್ಲಿ ಯಾಕೆ ಹೋಗ್ಬಿಟ್ಟಿದ್ದಾನೆ, ತಲೆ ಕೆಡಿಸ್ಕೋಬೇಕಾಗಿತ್ತಲ್ಲ ಬಾಬಾ. ಇಷ್ಟು ವರ್ಷ ಆಯಿತು, ಈ ಮಗು ಚೇಂಜ್ ಆಗಿಲ್ಲ, ಆ ಮಗು ಚೇಂಜ್ ಆಗಿಲ್ಲ, ತಲೆ ಕೆಡಿಸ್ಕೋಬೇಕಾಗಿತ್ತಲ್ಲ. ಅವರಿಗಿಲ್ವ ಜವಾಬ್ದಾರಿ? ಮತ್ತೆ ಬರೀ ಪಾಠ ಮಾಡಿ ಹೋಗ್ಬಿಟ್ರೆ ಸಾಕು. ಮತ್ತು ಅವ್ರು ಯಾಕೆ ಅಷ್ಟೇ ಮಾಡ್ತಿದ್ದಾರೆ ಬಾಬರವರು? ಅವ್ರು ಯಾಕೆ ಅಷ್ಟೇ ಮಾಡ್ತಿದ್ದಾರೆ ಬಾಬರವರು? ನೋಡ್ಕೊಳ್ತಿದ್ದಾರೆ ಬಂದು 24 ಗಂಟೆ ನಾನು ಏನು ಮಾಡ್ತಿದ್ದೀನಿ ಅಂತ, ನಾನು ಎಲ್ಲಿದ್ದೀನಿ ಅಂತ ಮತ್ತೆ ಬಂದು ಹೇಳ್ತಿದ್ರೆ ಸಾರ್ವಜನಿಕವಾಗಿ ಒಂದು ಲೆಕ್ಚರಿಂಗ್ ಕೊಟ್ಟು ಹೋಗ್ಬಿಡ್ತಾರೆ. ಉಳಿದದ್ದೆಲ್ಲ ಯಾರು ಮಾಡಬೇಕು? ಮತ್ತು ಅವರು ತಂದೆ ಪಾತ್ರನೇ ಮಾಡ್ತಿದ್ದಾರಲ್ಲ. ಈಗ ಅವರಿಗೆ ನಾವು ಮಕ್ಕಳೇ ಆಗಿದ್ದೀವಲ್ಲ, ಅವರೊಬ್ಬ ಧರ್ಮಸ್ಥಾಪಕನೂ ಆಗಿದ್ದಾರೆ, ತಂದೆನೂ ಆಗಿದ್ದಾರೆ, ಮತ್ತು ಸದ್ಗತಿನೂ ಕೊಡ್ತಾರಂತೆ. ಮತ್ತು ಅವ್ರಿಗೆ ಯಾಕೆ ಚಿಂತಿಲ್ಲ ಹಂಗಂದ್ರೆ? ಅವ್ರು ಏನೇ ಮಾಡಿದ್ರು ಕೊನೆಗೆ ಬಂದು ಅಲ್ಲೇ ನಿಲ್ಲುತ್ತೆ ಗಾಡಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟತಿ, ಬ್ಲೂ ಪ್ರಿಂಟ್ ಹೆಂಗಿದೆ ಅಂತ. ಅದನ್ನು ನೀವು ಗೊತ್ತು ಮಾಡಿಕೊಡ್ರಿ, ನೀವು ಹಗುರವಾಗ್ತೀರಿ ಅಷ್ಟೆ. ಈಗ ನಮಗೂ ಗೊತ್ತಿರಬೇಕು, ಇನ್ನೇನು ದಡ ಸೇರ್ತಾ ಇದೆ. ಈ ಭವಸಾಗರವನ್ನು ಹೊತ್ಕೊಂಡು ಬಂದಿರುವ ಈ ಡ್ರಾಮಾದ ನೌಕೆ ಏನಿದೆ, ಇನ್ನೇನು ದಡಕ್ಕೆ ಬಂದು ಬಿಡ್ತಾ ಇದೆ. ಇನ್ನೇನು ದಂಡಿ ಮುಟ್ಟೋರಿದ್ದೀವಿ. ಯಾರು ಎಷ್ಟು ಕೂಗಾಡಿದ್ರೇನು, ತೂರಾಡಿದ್ರೇನು, ಹಾರಾಡಿದ್ರೇನು, ಚೀರಾಡಿದ್ರೇನು, ಇನ್ನೇನು ದಂಡಿ ಮುಟ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ಯಾಕೆ ತಲೆ ಕೆಡಿಸ್ಕೊತೀರಿ? ಯಾರು ನಮ್ಮವ್ರು? ಎಲ್ಲರೂ ನಮ್ಮವರೇ. ಒಂದು ಸಲ ಈ ಶರೀರ ಸರಿದು ಬರೀ ಆತ್ಮ ನಿಂತ್ಕೊಂಡ್ರೆ ಎಲ್ಲರೂ ನಮ್ಮವರೇ. ಅದರಲ್ಲಿ ಏನು ಹುಡುಕ್ತೀರಿ ನೀವು? ಇವ್ರು ನಮ್ಮವರು, ಇವ್ರು ನನ್ನ ಮಗ. ನಾಳೆ ದಿನ ಒಟ್ಟಿಗೆ ಶರೀರ ಬಿಟ್ಟಾಗ ಎಲ್ಲ ಆತ್ಮಗಳು ಸೂಕ್ಷ್ಮ ಶರೀರದಲ್ಲಿ ಇರ್ತವೆ. ಅವತ್ತು ಎಲ್ಲಿ ನಿಮ್ಮ ಮಗ ಹುಡುಕ್ತೀರಿ ನೀವು ಅದರಲ್ಲಿ? ಎಲ್ಲಿ ನಿಮ್ಮ ಪತಿನ ಹುಡುಕ್ತೀರಿ ನೀವು ಅದರಲ್ಲಿ? ಎಲ್ಲರೂ ನಾವು ಒಂದೇ ಅಲ್ವಾ? ಅವತ್ತು ಗೊತ್ತಾಗಬೇಕಲ್ವ ನಮಗೆಲ್ಲರೂ ಒಂದೇ ನಾವು ಅಂತ. ಅದನ್ನು ಇವತ್ತೇ ಗೊತ್ತು ಮಾಡ್ಕೊಳ್ಳಿ. ಅದನ್ನೇ ಸೂಕ್ಷ್ಮ ದೃಷ್ಟಿ, ಜ್ಞಾನ ದೃಷ್ಟಿ ಅಂತ ಹೇಳೋದು, ಅಲೌಕಿಕ ದೃಷ್ಟಿ ಅಂತ. ಅದು ಕಾಣಿಸ್ಬೇಕು ನಿಮಗೆ. ಇವಾಗಲೂ ಈ ತೊಗಲಿನ ಒದಕೆ ಇದೇ ಸಂಬಂಧ ಕಾಣಿಸ್ತಾ ಇದೆ ಅಂದರೆ ನೀವು ಲೌಕಿಕದವ್ರು ಅಷ್ಟೇ, ಪ್ರಪಂಚದಲ್ಲಿದ್ದೀರಿ. ಸುಮ್ಮನೆ ವೇಷ ಹಾಕ್ಕೊಂಡಿದ್ದೀರಿ ಅಲೌಕಿಕ ಅಂತ ಅಷ್ಟೇ. ದೃಷ್ಟಿ ಇಲ್ವಾ? ಸೃಷ್ಟಿ ಇಲ್ಲ, ಸ್ಮೃತಿ ಇಲ್ವಾ? ಸ್ಥಿತಿ ಇಲ್ಲ. ಈ ಸೂಕ್ಷ್ಮತೆ ಅರ್ಥ ಆದ್ರೇ ನೀವು ಎಲ್ಲವನ್ನ ಒಬ್ಬ ಪತಿ
ಪತಿಗೆ ಪತ್ನಿಯಾಗಿ ಏನು ಸಹಯೋಗ ಕೊಡಬೇಕು ಪಾತ್ರ ಅನುಸಾರ ಕೊಡಿ, ಶ್ರೀಮತದ ಅನುಸಾರ ಕೊಡಿ. ಒಬ್ಬ ಮಗನಿಗೆ ತಾಯಿಯಾಗಿ ಏನು ಪಾಲನೆ ಕೊಡಬೇಕು, ಪ್ರೀತಿ ತೋರಿಸಬೇಕು, ಶ್ರೀಮತದ ಅನುಸಾರ ಆತ್ಮೀಯವಾಗಿ ಕೊಡಿ, ಸಹಯೋಗ ಕೊಡಿ. ನಿಮ್ಮ ಪಾತ್ರ ಅಚ್ಚುಕಟ್ಟಾಗಿ ಮಾಡಿ, ಪರ್ಫೆಕ್ಟಾಗಿ ಮಾಡಿ. ನೀವು ಉದ್ಯೋಗ ಇದೆಯಾ ಮಾಡಿ, ಬಿಸ್ನೆಸ್ ಇದೆಯಾ ಮಾಡಿ, ಶ್ರೀಮತದ ಅನುಸಾರ ನಿಮ್ಮ ಪಾತ್ರವನ್ನು ಇಟ್ಕೊಳ್ಳಿ. ಅಣ್ಣವ್ರೆ, ನೀವು ಇಲ್ಲಿಗೆ ಬಂದ್ರೆ ನೋಡಿ ಈಗ ದಾರಿಗೆ, ಮತ್ತು ನೀವು ಶ್ರೀಮತದ ಅನುಸಾರ ಅಂತ ಹೇಳ್ತಿರಲ್ಲ, ಅದೇನು ನಮ್ಮ ವಶ ಐತೆ, ಅದು ಪರವಶನೇ ಐತೆ. ಮತ್ತು ನಾವೇನು ಮಾಡ್ಬೇಕು ಅದನ್ನೇ ಮಾಡ್ತೀನಿ. ನೀವು ಮಾಡಿ, ನಾನು ಹೇಳೋದೈತಿ ಹೇಳ್ತಾ ಇದ್ದೀನಿ, ನಂದು ಪರವಶ ಆಗಿನೇ ನಾನು ಹೇಳ್ತಾ ಇದ್ದೀನಿ. ನೀವು ಪರವಶ ಆಗಿ ಏನು ಮಾಡ್ಬೇಕು ಅದನ್ನೇ ಮಾಡ್ತೀರಿ. ನಾನು ಹೇಳ್ದಂಗೆ ನೀವು ಮಾಡ್ತೀರಿ ಅನ್ಕೊಂಡ್ರೆ ನಾನು ಮತ್ತೆ ಹುಚ್ಚ ಆಗ್ತೀನಿ. ಇಲ್ಲ, ನಾನು ಪರವಶ, ನೀವು ಪರವಶ. ನಾನು ಡ್ರಾಮಾ ವಶೀಭೂತ, ನೀವು ಡ್ರಾಮಾ ವಶೀಭೂತ. ಹೇಳೋದು ನನಗೆ ಕರ್ತವ್ಯ ಐತೆ, ನಾನು ಹೇಳ್ತಾ ಇದ್ದೀನಿ. ಮಾಡೋದು ಮತ್ತೆ ನಾವೇನು ಮಾಡ್ಬೇಕು ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಆದರೆ ಇದರಲ್ಲಿ ಯಾರ್ಯಾರಿಗೆ ಇಲ್ಲಿಂದ ಟ್ವಿಸ್ಟ್ ಇದೆ, ಯಾರ್ಯಾರಿಗೆ ಇಲ್ಲಿಂದ ಚೇಂಜ್ ಆಗಬೇಕು ಅನ್ನೋ ಪಾತ್ರ ಇದೆ, ಅವ್ರು ಚೇಂಜ್ ಆಗ್ತಾರೆ. ಎಲ್ಲರೂ ಚೇಂಜ್ ಆಗ್ತಾರೆ. ಎಲ್ಲರಿಗೋಸ್ಕರ ಇದು ಪಾಠ ಇರಲ್ಲ. ನನ್ನಿಂದ ಹಿಡ್ಕೊಂಡು ಎಲ್ಲರಿಗೂ ಯಾರ್ಯಾರಿಗೆ ಯಾವ್ಯಾವ ಪಾಯಿಂಟ್ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗುತ್ತೆ. ಅವ್ರವ್ರು ಏನೇನು ಚೇಂಜ್ ಮಾಡ್ಕೊಳ್ಬೇಕು ಮಾಡ್ತಾರೆ, ಹೋಗ್ತಾರೆ. ಹಾಗೆ ನಾವು ಈ ಸಂಗಮಯುಗದ ಪಾತ್ರವನ್ನು ಆತ್ಮೀಯ ದೃಷ್ಟಿಯಲ್ಲಿದ್ದುಕೊಂಡು ಸಾಕ್ಷಿಯಾಗಿ ಶ್ರೀಮತದ ಅನುಸಾರ ನಾವು ಎಲ್ಲದಕ್ಕೂ ಸಹಯೋಗ ಕೊಟ್ಟು ಅವ್ರ ಜೊತೆ ಇದ್ದುಕೊಂಡು ಜವಾಬ್ದಾರಿ ನಿಭಾಯಿಸೋಣ. ಆದರೆ ಒಳಗಡೆ ಗೊತ್ತಿರಬೇಕೆಲ್ಲರೂ ಪಾತ್ರದ ಸಂಸ್ಕಾರದ ಅನುಸಾರ ಇಲ್ಲಿ ಎಲ್ಲರೂ ಕೂಡ ಅವರವರ ಪಾತ್ರ ಇಮರ್ಜ್ ಆಗ್ತಾ ಇದೆ. ಬಿಟ್ಟರೆ ಇದರಲ್ಲಿ ರೂಪ, ರಸ, ಗಂಧ ಯಾವುದೊಂದು ಕೂಡ ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. ಹೇಗೆ ಒಂದು ಬೀಜ ಒಬ್ಬ ರೈತನ ಮಾಲೀಕನ ಕಂಟ್ರೋಲಲ್ಲಿ ಇರೋದಿಲ್ವೋ, ಅದರ ರುಚಿ, ಬಣ್ಣ, ಸ್ವಾದ, ಹಾಗೆ ಯಾವುದೊಂದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದು ಬೆಳೆದ ಮೇಲೆ ತನಗೆ ಬೇಕಿಲ್ದಿರೋ ಟೊಂಗೆ ಕಟ್ ಮಾಡಿಕೊಂಡು ನನಗೆ ನೇರವಾಗಿರೋದು ಬೇಕು, ಡೊಂಕಾಗಿರೋದು ಬೇಡ ಅಂದರೆ ಕಟ್ ಮಾಡ್ಕೋಬೋದು ಅಷ್ಟೇ. ಅದು ಇದ್ದದ್ದನ್ನು ಕಳ್ಕೊಳ್ಬೋದು ಅಷ್ಟೇ. ಬೇಡ ಅಂದರೆ ನಾವು ಅವ್ರ ಸಂಘ ಬಿಡಬೇಕಷ್ಟೇ, ಇಲ್ಲಿ ಅವ್ರನ್ನ ದೂರ ಇಡಬೇಕಷ್ಟೇ. ಇಲ್ಲ, ಮಕ್ಕಳಿಗೂ ಸ್ವಲ್ಪ ತಿಳಿಸೇಳೆ ಅಂಥವ್ರ ಸಂಘದಿಂದ ಸ್ವಲ್ಪ ದೂರ ಮಾಡ್ಬೋದು ಅಷ್ಟೇ, ಪಾತ್ರ ಅನುಸಾರ ಇದ್ದರೆ. ಆದರೆ ನಾನು ಮಾಡಿದರೆ ನನ್ನಿಂದನೇ, ನಾನು ಮಾಡಲಿಲ್ಲ ಅಂದ್ರೆ ಅವ್ರು ಇರೋದಿಲ್ಲ. ಏನಿಲ್ಲ, ಇವತ್ತು ಹೋದರೆ ಅವ್ರು ಆರಾಮಾಗಿಯೇ ಇರ್ತಾರೆ. ನಾಳೆಯಿಂದ ತಂದೆ ಇಲ್ಲದವರು ಬದುಕಿದ್ದಾರೆ, ತಾಯಿ ಇಲ್ಲದವರು ಇದ್ದಾರೆ, ಭಯ ಯಾರು ಬಂದು ಬಳಗ ಇಲ್ಲದೇ ಇರೋರು ಇದ್ದಾರೆ, ನಾಡಲ್ಲಿ ಇಲ್ಲದೇ ಇರೋರು ಇದ್ದಾರೆ. ಎಲ್ಲೆಲ್ಲೋ ಹೆಂಗೆಂಗೋ ಕ್ರಿಮಿ ಕೀಟಗಳೆಲ್ಲ ಬದುಕ್ತಾ ಇದೆ, ಬೆಳೀತಾ ಇದೆ. ಡ್ರಾಮಕ್ಕೆ ಗೊತ್ತಿದೆ ಅವ್ರಿಗೆ ಹೆಂಗೆ ಪಾಲನೆ ಕೊಡಬೇಕು, ಅವ್ರನ್ನ ಹೆಂಗೆ ಬೆಳೆಸ್ಕೋಬೇಕು, ಅವ್ರನ್ನ ಯಾವ ಸೀನಿಗೆ ಹೆಂಗೆ ತಯಾರು ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಗೊತ್ತಿದೆ. ಅದ್ರ ಕೆಲಸ ಅದು ಮಾಡ್ತಾ ಇದೆ. ನಾವು ಅಂದ್ಕೊಳ್ತಾ ಇದ್ದೀವಿ, ನಾವು ಮಾಡ್ತಾಯಿದ್ದೀವಿ, ನಾವು ಮಾಡೋದಕ್ಕೆ ಆಗತ್ತೆ. ಇದೇ ದೇಹಾಭಿಮಾನ್, ಪಾತ್ರಾಭಿಮಾನ್. ಇದು ಒಂದು ಬಿಡಕ್ಕೆ ನಿಮಗೆ ಬಂತು ಅಂದರೆ ಮಸ್ತಾಗಿದ್ದು ಬಿಡ್ತೀರಿ, ಲೈಟಾಗಿರ್ತೀರಿ. ನಿಜಕ್ಕೂ ಲಿಂಗರಾಜಣ್ಣ ಯಾಕೆ ಯಾವುದು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂದರೆ ಭಾಳ ಲೈಟಾಗಿ. ಯಾಕಂದ್ರೆ ನನಗೆ ಈ ಸೀಕ್ರೆಟ್ ಗೊತ್ತಾಗ್ತಾ ಇದೆ. ಡ್ರಾಮಾದಲ್ಲಿ ಏನೇನಿದೆ, ಏನೇನು ರಹಸ್ಯ ಇದೆ, ಯಾಕೆ ಬಾಬಾರವರು ಅಷ್ಟು ಲೈಟ್ ಆಗಿದ್ದಾರೆ, ಯಾಕೆ ಬ್ರಹ್ಮಮ್ಮ ಕೂತ್ಕೊಂಡ್ಬಿಟ್ರು ಅಷ್ಟು ವರ್ಷಗಳ ಕಾಲ ತಪಸ್ಸಿಗೆ, ಇವ್ರದ್ದೇನು ಹಕ್ಕಿಕತ್ತಿದೆ, ಅವ್ರದ್ದೇನು ಹಕ್ಕಿಕತ್ತಿದೆ, ಎಲ್ಲರೂ ತಮ್ಮ ಬೇಳೆ ಬೇಯಿಸ್ಕೊಂಡ್ರೆ ಅಷ್ಟೇ. ನಾವಿಲ್ಲಿ ಸಾಯ್ತಾ ಇದ್ವಿ ನಮ್ಮದು ಅಂದ್ಕೊಂಡಷ್ಟೇ. ಬ್ರಹ್ಮ ಬಾಬಾ ಸ್ವತಃ ಅವ್ರ ಮಗ ಹೋದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ತನ್ನ ಬುಡಕ್ಕೆ ಬೆಂಕಿ ಬಿದ್ದೈತೆ, ತಾನು ಮಾಡ್ಕೋಬೇಕಂತ ತಾನು ಮಾತ್ರ ಆತ್ಮ 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 ಅಂತ 14 ವರ್ಷ ತಪಸ್ಸು ಮಾಡ್ದ, ಪ್ರಜಾಪಿತ ಆಗಿದ್ರು ಕೂಡ. ಮಗನನ್ನು ಬಾರೋ ಹಾಳಾಗ್ತೀಯಾ, ಇದು ಅರ್ಥ ಮಾಡ್ಕೊ, ಹೊಡೆದು ಬಡ್ದು ತರೋ ಅಧಿಕಾರ ತಂದೆಯಾಗಿತ್ತು. ಆದರೆ ಅವ್ರ ತಂದೆನೇ ಆಗಿರಲಿಲ್ವಲ್ಲ ಆ ಟೈಮಿಗೆ. ಅಂದರೆ ಮರೆತೇ ಹೋಗ್ಬಿಟ್ಟಿದ್ರು, ಅಥವಾ ಒಬ್ಬ ಮಗ ಇದ್ದಾನೆ ನನಗೆ ಅಂತ ಲೌಕಿಕದ ದೃಷ್ಟಿಯೇ ಹೋಗ್ಬಿಟ್ಟಿತ್ತು ಅವರಿಗೆ. ಆ ಲೌಕಿಕವಾಗಿ ಎಲ್ಲರೂ ಒಂದೇ ಅಂತಾನೆ. ಆದರೆ ಆತ ನನ್ನಪ್ಪ ಅಂತ ಇಟ್ಕೊಂಡಿದ್ದ, ಅದಕ್ಕೆ ಆತನಿಗೆ ಹಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಆದರೆ ಇವರಿಗೆ ಆ ದೃಷ್ಟಿನೇ ಹೋಗ್ಬಿಟ್ಟಿತ್ತಲ್ಲ. ಇವ್ರ ಪತ್ನಿ, ಇವ್ರ ಮಕ್ಕಳು, ಇವ್ರು ನನ್ನವರು, ಇವ್ರು ಬೇರೆಯವರು ಅನ್ನೋದಿಲ್ಲ. ಅಲ್ಲಿ ಇರೋರು ಎಲ್ಲರೂ ನನಗೆ ಮಕ್ಕಳು ಅಂತಲೇ ನೋಡಿದ್ದು ಬ್ರಹ್ಮ ಮಮ್ಮ ಸಮೇತವಾಗಿ. ಅದಕ್ಕೆ ಬ್ರಹ್ಮ ಸರಸ್ವತಿ ತಂದೆ ಮಗಳು ಅಂತಲೇ ಬರೋದಿಲ್ಲ. ಎಲ್ಲರನ್ನು ಮಕ್ಕಳ ಸಮಾನ ನೋಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಬೇಜಾರೇ ಆಗಲಿಲ್ಲ. ನಾರಾಯಣದಾದ ಹೋದರೂ ಕೂಡ ಬೇಜಾರಾಗಲಿಲ್ಲ ಅವರಿಗೆ. ಅದಕ್ಕಿಂತ ಮಸ್ತಾಗಿ ಯಜ್ಞದಲ್ಲಿದ್ದರು. ಹಂಗಂತ ತಮ್ಮದು ಬಿಡಲಿಲ್ಲ ಅವರು. ಮತ್ತೆ ಎಲ್ಲರನ್ನ ಮಕ್ಕಳು ಅನ್ಕೊಂಡ್ಬಿಟ್ಟಿನಿ, ಎಲ್ಲರನ್ನ ಶುದ್ಧ ಮಾಡ್ಬೇಕಂತ ಬಾಲಕ ಬೆಂಕಿ ಎತ್ತಿರೋ ಬೆಕ್ಕಿಂತರ ಏನು ಓಡಲಿಲ್ಲ. ಅವರು ಕೂತ್ಕೊಂಡ್ರೆ ಫಸ್ಟ್ ಯಪ್ಪ ನನ್ನ ಬುಡಕ್ಕೆ ಬೆಂಕಿ ಬೀಳೋದಂಗೆ ಮೊದಲು ನಾನು ನೋಡ್ಕೋಬೇಕು ಅಂತ ಏನು ಮಾಡಿದರು, ಡ್ರಾಮಾನುಸಾರ ಮೊದಲು ಅವ್ರ ಆತ್ಮವನ್ನು ಅವರ ಸ್ಮೃತಿಯನ್ನು ಅವರು ಪಕ್ಕ ಮಾಡಿಕೊಂಡ್ರು. ಅವ್ರ ದಾರಗಳನ್ನು ಅವ್ರು ಕಟ್ ಮಾಡಿಕೊಂಡ್ರು. ಅವರ ಅಭಿಮಾನ, ಅವರ ಒಂದು ಸಾಕ್ಷಿ ಸ್ಥಿತಿಯನ್ನು ಅವ್ರು ಗಟ್ಟಿ ಮಾಡಿಕೊಂಡ್ರು. ನಾನು ಉದ್ಧಾರ ಆಗಿ ಆಮೇಲೆ ಊರು ಉದ್ಧಾರ ಮಾಡೋಣ ಅಂತ ಬಂದರು. ಇದು ಯುಕ್ತಿ.
ಇದನ್ನು ಬ್ರಹ್ಮನ್ ನೋಡಿ ಕಲಿಬೇಕು, ಮಮ್ಮನ್ ನೋಡಿ ಕಲಿಬೇಕು. ಫಸ್ಟ್ ಅವ್ರದ್ದು ಮಾಡ್ಕೊಂಡ್ರು, ಆಮೇಲೆ ಜಗತ್ತು ಉದ್ಧಾರ ಮಾಡೋಕ್ಕೆ ಬಂದರು. ನಾವು ಹಂಗಿಲ್ಲ, ನಿನ್ನೆ ಮೊನ್ನೆ ಬಂದುಬಿಟ್ಟಿರ್ತೀವಿ, ಮೊದಲು ಜಗತ್ತು ಉದ್ಧಾರ ಮಾಡೋಕ್ಕೆ ನಿಂತು ಬಿಡ್ತೀವಿ ನಾವು. ಸೇವೆ 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 ಅಕ್ಕವ್ರು ಹೇಳ್ಬಿಟ್ಟಿದ್ದಾರೆ ಅಣ್ಣವ್ರೇ. ಶಿವರಾತ್ರಿ ಮಾಡ್ತಿದ್ದೀವಿ ಅಣ್ಣವ್ರೆ, ಪಾಂಪ್ಲೆಂಟ್ ಹಂಚ್ತೀವಿ ಅಣ್ಣವ್ರೆ. ಅರೆ ಫಸ್ಟ್ ಸಿಕ್ಕಿರೋರು ನೀವೇನು ಮಾಡ್ತಿದ್ರಿ? ನೀವೆಷ್ಟು ಶಾಂತವಾಗಿದ್ರಿ? ನೀವೆಷ್ಟು ಕೋಪ ಬಿಟ್ಟಿದ್ರಿ? ನೀವೆಷ್ಟು ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡ್ತಿದ್ರಿ? ನೀವೆಷ್ಟು ಲೈಟ್ ಆಗಿದ್ರಿ? ನಿಮ್ಮ ಪರಿಸ್ಥಿತಿಗಳನ್ನು ಎಷ್ಟು ಲೈಟಾಗಿ ತೊಗೊಳ್ತಾ ಇದ್ದೀರಿ? ಅದರ ಕಡೆಗೆ ಗಮನ ಇಲ್ಲ ನಮಗೆ. ಅಲ್ಲಿ ಹೋಮ್ವರ್ಕ್ ಬೇಕಾಗಿಲ್ಲ ನಮಗೆ, ನಮ್ಮ ತಳ ಗಟ್ಟಿ ಮಾಡ್ಕೊಳ್ಳೋದು ಬೇಕಿಲ್ಲ ನಮಗೆ, ಬೇರೆಯವ್ರ ಬುಡಕ್ಕೆ ನಾವು ನೋಡಕ್ಕೆ ಹೋಗ್ತೀವಿ. ಅದಕ್ಕೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದ. ನಿಮಗೆ ಜ್ಞಾನ ತಿಳಿದಿದೆಯಲ್ವಾ? ನೀನು ಕೂತ್ಕೋ, ನೀನು ಆತ್ಮಾಭಿಮಾನಿಯಾಗು, ನೀನು ಸಾಕ್ಷಿಯಾಗು, ನೀನು ಲೌಕಿಕ ದೃಷ್ಟಿ ತೆಗಿ, ಅಲೌಕಿಕ ದೃಷ್ಟಿ ಇಟ್ಕೋ, ಪರಮಾತ್ಮನ ಪ್ರೀತಿ ಅನುಭವಿಸು, ಅದರಲ್ಲಿ ಮುಳುಗು. ಅದಾದ ಮೇಲೆ ಜಗತ್ತು ನಿನ್ನನ್ನು ನೋಡಿ ಗುರುತಿಸುತ್ತೆ. ಅದು ಅವಾಗ ಸೇವೆ ತಾನಾಗಿ ಆಗತ್ತೆ. ಅವಾಗ ನೀನು ಹೇಳಿದ್ದೆಲ್ಲ ವೇದವಾಕ್ಯ ಆಗುತ್ತೆ, ನಡೆದದ್ದೆಲ್ಲ ಪಾವನ ಆಗುತ್ತೆ, ಮಾಡಿದ್ದೆಲ್ಲ ಸಂಕಲ್ಪ ಸಿದ್ಧಿ ಆಗತ್ತೆ. ಆದರೆ ನಾವು ಮಾಡಬೇಕಾಗಿರೋದನ್ನು ಬಿಟ್ಟು ಇವ್ರು ಹೇಳ್ಬಿಟ್ರು ಪರಿವಾರದ ಆಕರ್ಷಣೆಯಲ್ಲಿ, ಟೀಚರ್ಸ್ಗಳ ಆಕರ್ಷಣೆಯಲ್ಲಿ, ಅಥವಾ ಏನೋ ಪದವಿಯ ಆಕರ್ಷಣೆಯಲ್ಲಿ, ಏನೋ ಮಾಡಬೇಕು ಅನ್ನೋ ಭ್ರಮೆಯಲ್ಲಿ ಮಾಡಬೇಕಾಗಿರೋದು ಮೂಲವನ್ನೇ ನಾವು ಮರಿತಾ ಇದ್ದೀವಿ. ಮೂಲ ನೀವು ಮಾಡೋಕ್ಕೆ ಹೋಗ್ತೀವಿ ಅಂದ್ರೆ ಅದಕ್ಕೆ ಸಹಯೋಗ ಮತ್ತು ಸಪೋರ್ಟ್ ಸಿಗೋದಿಲ್ಲ ಈಗ ತಮೋಪ್ರಧಾನ ಯಜ್ಞ ಮತ್ತು ತಮೋಪ್ರಧಾನ ಸಮಯದಲ್ಲಿ. ಆದರೆ ನನ್ನ ಬುಡವನ್ನು ನಾನು ಗಟ್ಟಿ ಮಾಡ್ಕೊಳ್ಬೇಕು. ನಾಳೆ ನನಗೆ ಯಾರೂ ಬರೋದಿಲ್ಲ, ಯಾವ ಪರಿವಾರದವರು ಬರೋಲ್ಲ, ಯಾವ ಅಕ್ಕವ್ರು ಬರೋಲ್ಲ, ಯಾರೂ ಬರೋದಿಲ್ಲ ನಮ್ಮ ಜೊತೆಗೆ. ನನ್ನ ಬುಡಕ್ಕೆ ಬೆಂಕಿ ಬಿದ್ದಾಗ ನಾನೇ ಸುಧಾರಿಸ್ಕೋಬೇಕು. ಅದಕ್ಕೆ ನಾನು ಏನು ಮಾಡಬೇಕು, ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಮಗೆ ಪ್ರಶ್ನೆ. ನಾನು ಟೀಚರ್ ಆಗಿದ್ದರೂ ಸರಿ, ನಾನು ಸ್ಟೂಡೆಂಟ್ ಆಗಿದ್ದರೂ ಸರಿ, ನಾನು ಸರೆಂಡರ್ ಆಗಿದ್ದರೂ ಸರಿ, ನನ್ನ ಮನೆಯಲ್ಲಿದ್ದರೂ ಸರಿ, ನಾನೊಂದು ಆತ್ಮ. ನನ್ನ ಬುಡಕ್ಕೆ ನಾನು ಏನು ನೀರು ಬಂದಾಗ, ಬೆಂಕಿ ಬಂದಾಗ ನಾನು ಏನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಂಡಿದ್ದೀನ? ನಾನೆಲ್ಲ ಮೋಹದ ದಾರಗಳನ್ನು ಕಟ್ಟು ಮಾಡ್ಕೊಂಡಿದ್ದೀನ? ನಮ್ಮವ್ರಂತಷ್ಟೇ ನೋಡದೆ ಜಗತ್ತಿನವರೆಲ್ಲ ನಮ್ಮವ್ರು ಅಂತ ನೋಡ್ತಾ ಇದ್ದೀನ? ಸಾಕ್ಷಿಯಾಗಿ ತೊಗೊಂಡಿದ್ದೀನ? ಲೈಟಾಗಿ ತೊಗೊಂಡಿದ್ದೀನ? ನಾನೇ ಮಾಡಬೇಕು, ನಂದೇ ಇದು ಅಂತ ಅನ್ನುವ ಜವಾಬ್ದಾರಿ, ಮೋಹ, ಭ್ರಮೆಯನ್ನು ಬಿಟ್ಟಿದ್ದೀನ? ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಆವಾಗ ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ನನಗೆ ಕಾಣಿಸ್ಲಿಕ್ಕೆ ಡ್ರಾಮಾದ ಪರವಶ ಅಂತ ಗೊತ್ತಾದ ಮೇಲೆ ಮಗನ ಥರ ನೋಡಲ್ಲ ಒಂದು ಪಾತ್ರವಾಗಿ ನೋಡ್ತೀವಿ, ಪತಿ ಥರ ನೋಡಲ್ಲ ಒಂದು ಪಾತ್ರವಾಗಿ ನೋಡ್ತೀವಿ, ಎಲ್ಲರನ್ನೂ ಕೂಡ ಆತ್ಮೀಯ ದೃಷ್ಟಿಯಲ್ಲಿ ನೋಡ್ತೀವಿ, ಅವರವರ ಪಾತ್ರಗಳಿಗೆ ಗೌರವ ಕೊಡ್ತೀವಿ. ಅವರು ಎಷ್ಟೇ ವಿಕರಾಳ ಪಾತ್ರವನ್ನು ಮಾಡಿದರು, ಮಗ ಎಷ್ಟೇ ವಿಕರಾಳ ಪಾತ್ರ ಮಾಡಲಿ, ಪತಿ ಎಷ್ಟೇ ವಿಕರಾಳ ಪಾತ್ರ ಮಾಡಲಿ, ನಾನೊಂದು ಶಾಂತಿಯ ಕುಂಡವಾಗಿ, ಶಾಂತಿಯ ಶಕ್ತಿಯಾಗಿ, ಶಾಂತಿ ದೇವಿಯಾಗಿ ಅವ್ರ ಜೊತೆ ಮಧುರವಾಗಿಯೇ ಮಾತಾಡೋಣ, ಅವರಿಗೆ ದಿವ್ಯ ದೃಷ್ಟಿಯಿಂದನೇ ನೋಡೋಣ. ಅವ್ರನ್ನ ಒಳ್ಳೆಯವ್ರು, ಜಗತ್ತೇ ಅವ್ರನ್ನ ಕೆಟ್ಟವರು, ಕುಡುಕರು, ಕೆಡುಕರು, ಹಾಳಾದವರು ಅಂತ ನೋಡಲಿ, ನಾನೊಂದು ಶ್ರೇಷ್ಠ ಆತ್ಮ ಅಂತಲೇ ನೋಡೋಣ. ಅದಕ್ಕೆ ನನಗೂ ಅವ್ರಿಗೂ ವ್ಯತ್ಯಾಸ ಜಗತ್ತಿಗೂ ಇರೋದು. ಅವ್ರು ನನಗೆ ಇದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ನನಗೆ ಇನ್ನೂ ಭಯ ಪಡಿಸ್ತಾರೆ, ಅವ್ರು ನಮಗೆ ನೀವು ಅಂದ್ಕೊಂಡಿದ್ದೀರಿ ಅಷ್ಟೇ. ಇಲ್ಲ, ಸುಮ್ಮನೆ ನಿಜ ಹೇಳ್ತೀನಿ, ಒಂದು ಜಗತ್ತಿನಲ್ಲಿ ಸತ್ಯ ಇದೆ. ಯಾರು ನಿಮ್ಮ ಮೇಲೆ ಜಾಸ್ತಿ ಹಾರಾಡ್ತಾರೆ, ಚೀರಾಡ್ತಾರೆ, ಎಗರಾಡಕ್ಕೆ ಬರ್ತಾರೆ ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಅಪಾರವಾದ ಭಯ ಇದೆ. ಅದು ಪ್ರೀತಿ ಅಂತಾದರೂ ತಿಳ್ಕೊಳ್ಳಿ, ಭಯ ಅಂತಾದರೂ ತಿಳ್ಕೊಳ್ಳಿ. ಯಾವುದೇ ಗಂಡ ನಿಮ್ಮ ಮೇಲೆ ಅತಿಯಾಗಿ ಕೋಪ ಮಾಡ್ತಾನೆ, ಪತಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಂದರೆ ಯಾವುದೋ ಒಂದು ರೂಪದ ಭಯ ಇದೆ ಅವರಿಗೆ. ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೋ, ನಿಮ್ಮನ್ನು ಬಿಟ್ಟು ಬಿಡ್ತೀನೋ, ಅಥವಾ ನೀವೆಲ್ಲೋ ಅವರನ್ನು ದೂರ ಮಾಡಿಬಿಡ್ತೀರೋ ಅನ್ನೋ ಭಯಕ್ಕೆ ಆ ಮನುಷ್ಯ ಹಂಗೆ ಒದ್ದಾಡ್ತಾ ಇರ್ತಾನೆ. ಯಾವುದೇ ಒಂದು ಹಾವು ರೋಷಗೊಳ್ಳೋದು ಯಾವಾಗ ಅಂದ್ರೆ ಅದಕ್ಕೆ ಭಯ ಬಂದಾಗ. ಸುಮ್ಮನೆ ಹೋಗ್ತಿರ್ತೈತಿ, ಶಾಂತವಾಗಿ ಬಿಟ್ಟು ಬಿಡ್ಬೇಕು ನಾವಿದ್ದರೆ. ಯಾವಾಗ ನಾವು ಏನಾದರೂ ನಂದು ಅಂತ ನೋಡೋಕೆ ಹೋಗ್ತೀವಿ, ಅಥವಾ ಅದಕ್ಕೇನಾದರೂ ಸೌಂಡ್ ಮಾಡೋಕೆ ಹೋದಾಗ, ಅದಕ್ಕೆ ಅಪಾಯ ಬಂತು ಅಂದಾಗ, ಅದಕ್ಕೊಂದು ಭಯ ಬಂತು ಅಂದಾಗ ನೋಡಿ ಅದು ಬುಸುಗುಟ್ಟುತ್ತೆ ಅವಾಗ. ಹಾಗೆ ಎಲ್ಲರ ಪಾತ್ರ ಸುಮ್ಮನೆ ನಡ್ತಾ ಇದ್ದಾವೆ, ನಾವು ನಮ್ಮದು ಅಂತ ಅನ್ಕೊಳಕ್ಕೆ ಹೋಗ್ತೀವಿ. ಅಥವಾ ನಮ್ಮ ಬಗ್ಗೆ ಅದಕ್ಕೇನಾದರೂ ವಿಪರೀತ ಭಯ ಆದಾಗ ಅದು ನಮ್ಮ ಮೇಲೆ ಬುಸುಗುಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಬಿಟ್ಬಿಡಿ, ಶಾಂತವಾಗಿ ನೋಡಿ, ಅವರನ್ನು ಶಾಂತವಾಗಿಯೇ ಮಾತಾಡಿಸಿ. 1 ಸಲ ಕೂಗ್ತಾರೆ, 2 ಸಲ ಕೂಗ್ತಾರೆ, 3 ಸಲ ಕೂಗ್ತಾರೆ, 4ನೇ ಸಲಕ್ಕೆ ಅವರಿಗೆ ಗೊತ್ತಾಗೋಗ್ಬಿಡುತ್ತೆ ಇನ್ನು ಆಟ ನಡೆಯಲ್ಲಂತ. ಯಾರು ಚೀರಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಹಾರಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬಂಡವಾಳನೇ ಏನು ಗೊತ್ತಾ, ಅವರಿಗೆ ಪ್ರೋಟೀನ್ ಏನು ಗೊತ್ತಾ, ನಿಮ್ಮ ರಿಯಾಕ್ಷನ್. ನೀವು ರಿಯಾಕ್ಟ್ ಮಾಡಿದರೆ ಮಾತ್ರನೇ ಅವರಿಗೆ ಪ್ರಮೋಟ್. ಇಲ್ಲ ಸೈಲೆಂಟಾಗಿ ಎದ್ದುಬಿಟ್ರು ಕೂಡ ಅವ್ರಿಗಿನ್ನೂ ಅದಕ್ಕೆ ಜಾಸ್ತಿ ಏನಾಗ್ತಾ ಹೋಗುತ್ತೆ.
ಅವರಿಗೆ ಒಂಥರ ಏನೋ ಬೇಜಾರು, ಏನೋ ರಿಯಾಕ್ಟೇ ಮಾಡ್ತಾ ಇಲ್ಲ ಅಂತ ಒಂದು ಸ್ವಲ್ಪ ದಿನ ಮಾಡ್ತಾರೆ. ಆದರೆ ಅದನ್ನು ರಿಯಾಕ್ಷನ್ನು ಕೊಡಲಾರ್ದಂಗೆ ಭಾಳ ಶಾಂತವಾಗಿ ಸ್ವೀಕಾರ ಮಾಡಿ ಮತ್ತೆ ಪ್ರೀತಿಯಿಂದ ಮಾತಾಡ್ಸೋಕೆ ಹೋಗಿ ಮತ್ತೆ ಜೋರು ಮಾಡ್ತಾರೆ. ಅವಾಗ ಇನ್ನೂ ಜಾಸ್ತಿ ಜೋರು ಮಾಡ್ತಾರೆ. 1 ಸಲ 2 ಸಲ 3 ಸಲ ಆಗುತ್ತೆ. ಅದಾದಮೇಲೆ ನೀವು ಸೈಲೆಂಟೇ ಇದ್ದುಬಿಡಿ, ನಿಮ್ಮದು ರಿಯಾಕ್ಷನ್ನೇ ಕೊಡಬೇಡಿ. ಆದರೆ ನಿಮ್ಮ ಪ್ರೀತಿಯನ್ನು ಬಿಡಬೇಡಿ, ನಿಮ್ಮ ಆತ್ಮೀಯತೆಯನ್ನು ಬಿಡಬೇಡಿ. ಇದನ್ನು ಮಾಡಿ ನೋಡಿ. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಒಂದು 7-8 ಅಟೆಂಪ್ಟ್ ಆಗೋದ್ರೊಳಗಡೆ ಪೂರ್ತಿ ಕಂಟ್ರೋಲಿಗೆ ಬಂದುಬಿಡುತ್ತೆ. ಅವ್ರು ಇನ್ನೇನೂ ಮಾಡೋಕ್ಕಾಗಲ್ಲ. ರಿಯಾಕ್ಟ್ ಮಾಡಿದ್ರೇ ಮಜಾ ಇರೋದಿಲ್ಲ ಈ ಪ್ರಪಂಚದಲ್ಲಿ. ನೀವು ಗೋಡೆಗೆ ಒಂದು ಬಾಲ್ ಹಾಕಿದರೆ ಅದು ವಾಪಸ್ ಬಂದ್ರೇ ಮಜಾ ಇರುತ್ತೆ. ಆ ಕಡೆ ಹೋಗಿ ಕೂತ್ಕೊಂಡ್ರೆ ಏನೋ ಮಜಾ ಇರಲ್ಲ. ಹಾಗೆ ಅವ್ರು ಮಾಡುವಂಥ ಆ್ಯಕ್ಷನ್ಗಳಿಗೆ ಇಲ್ಲಿ ರಿಯಾಕ್ಷನ್ ಬರ್ತಾ ಇದ್ದರೆ ಅವ್ರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ನೀವು ಸೈಲೆಂಟ್ ಆಗಿದ್ಬಿಟ್ಟು ಅಂತರ್ಮುಖಿಯಾಗಿ ಆತ್ಮೀಯ ದೃಷ್ಟಿಯಲ್ಲಿ ಅವರು ಪರವಶ ಆಗಿದ್ದಾರೆ. ಈಗ ಕುಡುಕರು ಏನೇ ಜೋರಾಗಿ ಕೂಗಾಡ್ತಾ ಇದ್ದರೂ ಕೂಡ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಮೈ ಮೇಲೆ ಬರ್ತಾ ಇರ್ತಾರೆ ಕುಡುಕರು, ಜೋರಾಗಿ ಬರ್ತಿರ್ತಾರೆ, ಅಸಭ್ಯವಾಗಿಯೇ ಮಾತಾಡ್ತಾ ಇರ್ತಾರೆ. ಬಿಟ್ರಿ ಕುಡ್ದನ ಅವನ ಜೊತೆ ಏನಂತ ಬಿಟ್ಬಿಡ್ತಾರೆ. ಎಂಥ ದೊಡ್ಡವರೇ ಆಗಿದ್ರು, ದೊಡ್ಡ VIP ಗಳಾಗಿದ್ರು ಕೂಡ ಕುಡುಕರು ಸವಾಸ ನಮಗೆ ಬೇಡ್ರಿ, ಏನು ಆಮೇಲೆ ನಶೆ ಹೇಳಿದ್ಮೇಲೆ ಸರಿ ಹೋಗ್ತಾರೆ ಬಿಡಿ ಅಂತೀವಲ್ವ. ಹಾಗೆ ನೀವು ಎಲ್ಲರನ್ನೂ ಅದೇ ಥರ ನೋಡಿ. ಡ್ರಾಮಾದ ಅಫೀಮನ್ನು ಕುಡ್ದಿದ್ದಾರೆ ಎಲ್ಲರೂ ಕೂಡ. ಡ್ರಾಮಾ ಅನುಸಾರ ಎಲ್ಲರೂ ಆಟ ಆಡ್ತಿದ್ದಾರೆ. ಒಳಗಿರೋದು ಡ್ರಾಮಾ ಅಫೀಮು, ಅದು ಆಡಿಸ್ದಂಗೆ ಅವ್ರು ಆಡ್ತಿದ್ದಾರೆ ಪಾಪ. ಆ ಥರ ನೀವು ನೋಡಿ ಲೈಟಾಗಿ ತೊಗೊಳ್ಳಿ, ಅದನ್ನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ಅವಾಗ ನೀವು ಬಿಡಿಸ್ಕೊಳ್ಳೋಕೆ ಭಾಳ ಈಸಿ ಆಗುತ್ತೆ. ಇದೆಲ್ಲ ಮಾಡಿಕೊಂಡ ಮೇಲೆ, ಇದರ ಅಭ್ಯಾಸ ನಿಮಗಾದ ಮೇಲೆ ನಿಮ್ಮ ಜವಾಬ್ದಾರಿ ಬಗ್ಗೆ ಇರತಕ್ಕಂಥ ಒಂದು ಭ್ರಮೆ, ಒಂದು ಭಯ ಎರಡೂ ಬಿಟ್ಟೋಗುತ್ತೆ. ನಾನು ಮಾಡಿಲ್ಲ ಅಂದರೆ ಏನೋ ಆಗಿಬಿಡುತ್ತೆ, ಏನೋ ಮಾಡುತ್ತೆ ಅನ್ನುವಂಥ ಸುಮ್ಮನೆ ಇಲ್ಲದ ಭಯ ನಿಮ್ಮನ್ನು ಕಾಡ್ತಾ ಇರುತ್ತಲ್ಲ, ಅದು ಹೋಗುತ್ತೆ. ನಿಮ್ಮಿಂದಲೇ ಎಲ್ಲ ಅಂತ ನೀವೇನು ಅಂದ್ಕೊಂಡಿದ್ರಿ ಅದು ಸುಳ್ಳು ಅನ್ನೋ ಸತ್ಯ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನಿಲ್ಲ ಅಂದರೆ ಈ ಪ್ರಪಂಚ ಇವ್ರಿಗೆ ಏನಾದರೂ ಒಂದು ಸಪೋರ್ಟ್ ಕೊಟ್ಟೇ ಕೊಡುತ್ತೆ, ಬೆಳೆದೇ ಬೆಳಿತಾರೆ ಅನ್ನೋ ಧೈರ್ಯ ನಿಮಗೆ ಬರುತ್ತೆ. ಆಗ ನೀವು ನಿಶ್ಚಿಂತವಾಗಿ ನಿರಮ್ಮಳವಾಗಿ ಯಾವುದು ಇದೆಲ್ಲವೂ ಕೂಡ ತನ್ನ ಪಾಡಿಗೆ ತಾನು ನಡೆಯೋದಕ್ಕೆ ಸುಮ್ಮನೆ ಇರಲಾರ್ದ ಕೆರ್ಕೊಂಡು ತುರಿಸ್ಕೊಂಡು ಗಾಯ ಮಾಡಿಕೊಂಡು ಉಣ್ಣು ಮಾಡ್ಕೊಂಡಂಗೆ ನಾವು ತನ್ನ ಪಾಡಿಗೆ ತಾನು ನಡೆಯುವ ಡ್ರಾಮಾದಲ್ಲಿ ಅವ್ರ ಪಾಡಿಗೆ ಅವ್ರ ಪಾತ್ರವನ್ನು ಮಾಡೋರು ಇದ್ದಾರೆ. ಆದರೆ ನಾವು ಸುಮ್ಮನೆ ನಂದು ಅಂತ ಕೆರ್ಕೊಂಡು ಗಾಯ ಮಾಡ್ಕೊಂಡು ಉಣ್ಣು ಮಾಡ್ಕೊಂಡು ನಾನು ಅನುಭವಿಸಿದರೆ ಅವ್ರು ಏನು ಮಾಡ್ತಾರೆ ಪಾಪ. ಮಕ್ಕಳು, ಪತಿ ನಮಗೋಸ್ಕರ ಅಳಿ, ನಮಗೋಸ್ಕರ ಭಯಪಡಿ ಅಂತ ಹೇಳಿಲ್ಲ. ಆದರೆ ನಾವು ಭಯ ಪಡ್ತಾ ಇದ್ದೀವಿ, ನಾವು ಚಿಂತೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಹೊರಗಡೆ ಬನ್ನಿ. ಆಗ ನೋಡಿ, ಆವಾಗ ನೀವು ಆತ್ಮ ಆಗ್ತೀರಿ. ಆತ್ಮೀಯ ದೃಷ್ಟಿಯಲ್ಲಿ ಬಂದ ಮೇಲೆ ಆತ್ಮೀಯ ಪ್ರಿಯತಮೆ ಆಗಲಿಕ್ಕೆ ಸಾಧ್ಯ. ನೀವು ಇಲ್ಲ ಅಂದರೆ ಬರೀ ಲೌಕಿಕ ಥರ ಭಕ್ತಿ ಆಗ್ಬೋದು ಅಷ್ಟೇ, ಪ್ರಿಯತಮೆ ಆಗಲಿಕ್ಕಾಗಲ್ಲ. ಆತ್ಮೀಯ ಪ್ರಿಯತಮೆ ಆಗೋಕ್ಕಾಗಲ್ಲ. ಅವರು ಕೂಡ ಪ್ರಿಯತಮೆ ಅಂದ್ಕೊಂಡಿದ್ದಾರೆ, ಶರಣಸತಿ ಲಿಂಗಪತಿ ಅಂತ. ಆದರೆ ಆತ್ಮೀಯ ಅವರು ಕೂಡ ಆತ್ಮ ಅನ್ಕೊಂಡ್ಬಿಟ್ಟಿದ್ದಾರೆ ನಿಜಕ್ಕೂ ಕೂಡ. ಯಾಕಂದರೆ ಅಕ್ಕಮಹಾದೇವಿಗೆ ಹೇಳ್ತಾರೆ, ಮಹಾರಾಜರನ್ನು ಕಟ್ಕೊಂಡಿದೆಯಲ್ಲಮ್ಮ ನೀನು, ಮದುವೆ ಮಾಡ್ಕೊಂಡು ಅವರನ್ನೇ ಬಿಟ್ಟು ಬಂದಿದೆಯಲ್ಲ ನೀನು, ಜನಗಳು ಏನು ಅನ್ನಲ್ವ ನಿನಗೆ ಅಂತ ಹೇಳ್ತಾರೆ. ಮತ್ತು ಊಟಕ್ಕೆ ಏನು ಮಾಡ್ತೀಯ ನೀನು? ಆ ಭಗವಂತ ಅಂದರೆ ಏನು? ಭಗವಂತ ಬಂದು ಊಟ ಹಾಕ್ತಾನೆ ನಿನಗೆ? ಬಟ್ಟೆನೂ ಬಿಚ್ಚಿ ಹಾಕಿ ಬಂದುಬಿಟ್ಟಿದೆಯಾ ನೀನು? ನಿನಗೇನು ಆಶ್ರಯ ಇದೆ ಅಂದ್ರೆ ಅವ್ರು ಹೇಳ್ತಾರೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ದಾಹಕ್ಕೆ ಕೆರೆ ಕುಂಟೆಗಳುಂಟು, ಶಯನಕ್ಕೆ ಆಳು ದೇಗುಲವುಂಟು, ಎನ್ನ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನನುಂಟು ಅಂತ ಹೇಳ್ತಾರೆ. ಏನಿಲ್ಲ ಹೇಳಿ ನನ್ನ ಹತ್ರ ಅಂತಾರೆ. ದಿಗಂಬರೇ ಹುಟ್ಟಿರುವ ಬಟ್ಟೆಯನ್ನು ಕಾಮದ ದೃಷ್ಟಿ ನೋಡಿದ ಮೇಲೆ ಅದನ್ನು ಬಿಚ್ಚು ಹೊಗೆದು ಬಂದಂಥ ಅಕ್ಕ ಮಹಾದೇವಿ ವೈರಾಗ್ಯ ಚಕ್ರವರ್ತಿ ಅನ್ನಿಸ್ಕೊಳ್ತಾರೆ. ಅವ್ರಿಗೆ ಯಾರೋ ಸಣ್ಣವ್ರು ಇರುವಾಗ ಒಬ್ಬ ಪರಮಾತ್ಮ ಚನ್ನಮಲ್ಲಿಕಾರ್ಜುನನೇ ಪರಮಾತ್ಮ ಆತ ಇದ್ದಾನೆ, ಆತ ನಿನ್ನ ಗಂಡ ಅಂತ ಹೇಳಿಬಿಟ್ಟಿರ್ತಾರೆ. ಆವಾಗಿಂದನೇ ನನಗೆ ಮದುವೆ ಆಗಿಬಿಟ್ಟೈತಿ ಅಂತ ಒಂದು ಶಿವದಾರ ಕಟ್ಕೊಂಡು ಶಿವಲಿಂಗ ಹಾಕ್ಕೊಂಡ್ಬಿಟ್ಟಿರ್ತಾಳೆ. ಅವರೇ ನನ್ನ ಗಂಡ ಅಂತ ಪೂಜೆ ಮಾಡ್ತಾ ಇರ್ತಾಳೆ. ನನಗೆ ಆಲ್ರೆಡಿ ಒಬ್ಬ ಗಂಡ ಇದ್ದಾನೆ, ನನಗೆ ಯಾಕೆ ಮದುವೆ ಅಂತಲೂ ಕೇಳ್ತಾಳೆ ಮದುವೆ ಮಾಡ್ಕೊಳ್ಳೋ ಟೈಮ್ನಾಗ. ಆದರೂ ಅವ್ರಿಗೆ ಪಾಪ ಏನೋ ಮಗು ತಿಳಿಯಲ್ಲ ಅಂತ ಮದುವೆನೂ ಮಾಡಿಬಿಡ್ತಾರೆ. ಆವಾಗ ಕಂಡೀಷನ್ ಹಾಕಿರ್ತಾಳೆ, ನೀನೇನಾದರೂ ಬಲಾತ್ಕಾರ ಮಾಡಲಿಕ್ಕೆ ಬಂದರೆ, ನನ್ನ ಇಚ್ಛೆಗೆ 3 ವಿರುದ್ಧಗಳನ್ನು ನೀನು ಮಾಡಿದ್ರೆ, 3 ನನ್ನ ಮಾತುಗಳನ್ನು ಮೀರಿದರೆ ಅವತ್ತೇ ನಾನು ನಿನ್ನ ಬಿಟ್ಟು ಬರ್ತೀನಿ ಅಂತ 3 ತಪ್ಪುಗಳನ್ನು ಮಾಡ್ತಾನೆ. ಆವಾಗ 3ನೇ ತಪ್ಪಿಗೆ ಹೇಳಿಬಿಟ್ಟು ಬಟ್ಟೆಯನ್ನು ಬಿಚ್ಚಿಟ್ಟು ಬಂದು ಬಿಡ್ತಾಳೆ ಹೊರಗಡೆ. ಆಗ ಕೇಳಿದಾಗ ಇದನ್ನು ಹೇಳ್ತಾಳೆ, ಹಸಿವಾದರೆ ಭಿಕ್ಷಾನ್ನಗಳು ಯಾರೋ ಒಬ್ಬರು, ಎಲ್ಲೋ ಒಂದು ಧರ್ಮಛತ್ರ ಇರುತ್ತೆ, ಎಲ್ಲೋ ಒಂದು 2 ಹೊತ್ತು ಊಟ ಸಿಗುತ್ತೆ ನನಗೆ, ಯಾರೋ ಒಬ್ಬರು ಸಾಕ್ತಾರೆ, ನನ್ನ ಜಗತ್ತೇನು ಬಡತನ ಇಲ್ಲ, ಯಾರೋ ಒಬ್ರಿಗೆ ಕೇಳಿದ್ರೆ ಕೊಡ್ತಾರೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ಒಂದು ಭಿಕ್ಷುಗಳು ನಾನು, ಬೇಡ್ತೀನಿ ನಾನು, ನನಗೇನು ತೊಂದರೆ ಇಲ್ಲ, ನಾಚಿಕೆ ಇಲ್ಲ ನನಗೆ, 2 ಹೊತ್ತು ಊಟ ಸಿಗುತ್ತೆ. ತೃಷೆಯಾದಡೆ ದಾಹ ಆಯಿತು, ನೀರಡಿಕೆ ಆಯ್ತಾರೆ, ಕೆರೆ ಕುಂಟೆಗಳಿದ ಹೋಗಿ ನೀರು ಕುಡಿತೀನಿ 1-2 ಹೊತ್ತು,
ಒಂದೆರಡು ಲೋಟ ನೀರು ಸಿಗಲ್ವ ನನಗೆ? ಸಿಗುತ್ತೆ, ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಶಯನಕ್ಕೆ ಮಲಗಕ್ಕೆ ಹೆಂಗೆ ಮಾಡ್ತೀಯ ಅಂದ್ರೆ, ಶಯನಕ್ಕೆ ಹಾಳು ದೇಗುಲಗಳುಂಟು. ಬೇಕಾದಷ್ಟು ಮಂದಿರಗಳು ನಮ್ಮ ಪೂರ್ವಜರು ಕಟ್ಟಿದರೆ, ಊರೊಳಗಡೆ ಎಲ್ಲೋ ಒಂದು ಆಳುಗುಡಿ ಇರುತ್ತೆ, ಹೋಗಿ ಅಲ್ಲಿ ಮಲ್ಕೊತೀನಿ ಬಿಡು. ಮತ್ತು ಯಾರು ನಿನಗೆ ಜೊತೆಗಾರರು ಬೇಡವ ಅಂದರೆ, ಇದಾನೆ ನನ್ನ ಜೊತೆಗಾರ, ಸದಾ ಜೊತೆಗಿರುವಂಥ ಜೊತೆಗಾರ. ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನನುಂಟು, ಇನ್ಯಾರು ಬೇಕಿಲ್ಲ. ಅಲ್ಲ, ಮತ್ತು ನಿನಗೆ ಭಯ ಇಲ್ವ? ಯಾರಾದರೂ ಏನಾದರೂ ಮಾಡಿಬಿಟ್ರೆ ಹೆಂಗೆ, ನಿನಗೆ ಏನಾದರೂ ಆಗಿಬಿಟ್ರೆ ಹೆಂಗೆ ಅಂತ. ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದ ಕಾಯ ನಾಯಿ ತಿಂದರೇನು, ನರಿ ಕಚ್ಚಿದರೇನು ಅಂತ ಹೇಳ್ತಾಳಕಿ. ಯಾರು ಬಂದು ಏನು ಮಾಡ್ಕೊಳ್ಳೋರು ಅದರ ನನಗೆ ಅಂತಳಕಿ. ಒಳಗಡೆ ಇರುವ ಆತ್ಮವನ್ನು ನಿವೇದನೆ ಮಾಡಿ ಆಗಿದೆ, ಅರ್ಪಿಸಿ ಆಗಿದೆ. ನಾನು ಹೊರಗಿನ ತೊಗಲನ್ನು ತೊಗೊಂಡು ಇವ್ರು ಏನು ಮಾಡೋರು ಅದರ? ಒಳಗಿನ ನನ್ನ ಕಂಪ್ಲೀಟ್ ಆತ್ಮವನ್ನು ಚನ್ನಮಲ್ಲಿಕಾರ್ಜುನ ಸಮರ್ಪಿತ ಮಾಡಿಬಿಟ್ಟಿದ್ದೀನಿ ಅಂತಾರೆ. ಅಂದರೆ ಅವತ್ತೇ ಅವರಿಗೆ ಆತ್ಮನನ್ನು ತಾನು ಅಂತ ತಿಳ್ಕೊಂಡು, ಪರಮಾತ್ಮ ಪತಿ ನಾನು ಸತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅಂದರೆ ಅವತ್ತೇ ಅಷ್ಟು ಜ್ಞಾನ ಇಷ್ಟು ವಿಸ್ತಾರದಲ್ಲಿ ಸಿಕ್ಕಿರಲಿಲ್ಲ. ಆದರೂ ಕೂಡ ಅಷ್ಟು ಹುಡುಕಾಡಿ ಅವರು ತಡಕಾಡಿ ಆ ಒಂದು ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಅವರಿಗೆ ನಾವು ಎಷ್ಟು ಕೋಟಿ ಕೋಟಿ ಧನ್ಯವಾದ ಅರ್ಪಿಸಬೇಕಾಗತ್ತೆ. ಅಂಥವರೆಲ್ಲ ಆದರ್ಶ ಆಗಬೇಕಾಗಿತ್ತು ನಮಗೀಗ. ಯಾಕಂದರೆ ಇವತ್ತು ನಾವು ಮಾಡೋದು ದೊಡ್ಡದಲ್ಲ. ಇವತ್ತು ನಮಗೆ ಆತ್ಮದ ಪಾಠ, ಪರಮಾತ್ಮನ ಪಾಠ, ಮೂರು ಲೋಕದ ಪಾಠ ಅಡ್ರೆಸ್ ಸಮೇತ ಹುಡುಕಿದ್ಲವರು. ಚನ್ನಮಲ್ಲಿಕಾರ್ಜುನನ ನೀವು ಕಂಡಿರ, ಗಿಳಿಗಳಿರ, ಕೋಗಿಲೆಗಳಿರ, ಗಿರಿಮರ ಗುಹೆಗಳಿರ ಅಂತ, ಗಿರಿಗುಡ್ಡಗಳಿರ ಅಂತ, ಎಲ್ಲ ಗಿರಿ ಮರ ಬೆಟ್ಟ ಪಕ್ಷಿ ಕಾಗೆ ಕೋಗಿಲೆ ನರಿ ಎಲ್ಲವನ್ನ ಕೇಳ್ತಾ ಬಂದು, ನೀವೇನಾದರೂ ನೋಡಿರನಪ್ಪ ನನ್ನ ಚನ್ನಮಲ್ಲಿಕಾರ್ಜುನ, ನನ್ನ ಗಂಡ ಎಲ್ಲಾದರೂ ಬಂದಿದ್ನಾ, ಯಾವಾಗಾದರೂ ಮಾತಾಡಿದ್ನಾ ಅಂತ ಕೇಳಿದ್ರು. ಅಂದರೆ ಎಲ್ಲಿದ್ದಾನೆ ಆ ಪರಮಧಾಮ ಅನ್ನೋದು ಕೂಡ ಗೊತ್ತಿರಲಿಲ್ಲ ಪಾಪ ಅವ್ರಿಗೆ. ಅವತ್ತಿನ ಭಕ್ತಿ ಮಾರ್ಗದಲ್ಲಿ ಅಷ್ಟೊಂದು ಮಾಡಿದ್ರು ಅವರು. ಆದರೆ ಇವತ್ತು ನಮಗೆಲ್ಲ ಗೊತ್ತು, ಆದರೂ ನಾವು ಬಿಡಕ್ಕೆ ರೆಡಿ ಇಲ್ಲ. ಇದರಂಗೆ ನೀವು ಅರ್ಪಿಸಿ ನೋಡ್ರಿ ಒಂದು ಸಲ ಪರಮಾತ್ಮನಿಗೆ. ಆ ಪ್ರೀತಿ, ಆ ಆಕರ್ಷಣೆ, ಆ ಅನುಭೂತಿ, ಆ ಹುಚ್ಚುತನ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂದರೆ ತುದಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ನಮ್ಮನ್ನು. ಹಾಗೆ ನಾವು ಬಲಿಹಾರಿ ಆಗಬೇಕು. ಸರೆಂಡರ್ ಅಂತಂದರೆ ಕಂಪ್ಲೀಟ್ ಬಲಿಹಾರಿ ಆಗೋದು. ಪರಮಾತ್ಮನಲ್ಲದೆ ಮತ್ತೇನೂ ಕೂಡ ನನ್ನ ಸ್ಮೃತಿಯಲ್ಲಿ ಇಲ್ಲದೆ ಇರೋದು. ಎಲ್ಲವೂ ಉಳಿದದ್ದೆಲ್ಲ ಇದು ಡ್ರಾಮಾನುಸಾರ ಏನು ನಡೀತಾ ಇರುತ್ತೆ. ಇದು ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಆತ್ಮದ ಸ್ಮೃತಿ ಪರಮಾತ್ಮನಿಗೆ ಅರ್ಪಿಸೋದು ಅದು ನಮ್ಮ ಕಂಟ್ರೋಲಲ್ಲಿ. ಅದು ಒಂದೇ ಕೆಲಸ ಈಗ ನಾನು ಮಾಡಬೇಕಾಗಿರೋದು. ಇವೆಲ್ಲ ಕಟ್ಟಾಗದ ಹೊರತು, ಈ ಎಲ್ಲ ದೃಷ್ಟಿ ಹೋಗದ ಹೊರತು, ಈ ಲೌಕಿಕ ದೃಷ್ಟಿ, ಲೌಕಿಕ ಬಂಧನ, ಲೌಕಿಕ ಭ್ರಮೆ, ಲೌಕಿಕ ಜವಾಬ್ದಾರಿಯ ಭಯ ಹೋಗದ ಹೊರತು, ಈ ಸತ್ಯ ಅರ್ಥ ಆಗದ ಹೊರತು, ಇದೆಲ್ಲ ಡ್ರಾಮಾ ವಶೀಭೂತ ಅಂತ. ಅದಕ್ಕೆ ಬಾಬಾ ಬಾರ್ 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 ಡ್ರಾಮಾ 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 ಏನಾದರೂ ಕೇಳಿ ಬಾಬಾರವರಿಗೆ ಬಚ್ಚೆ ಡ್ರಾಮಾ ಅನುಸಾರ ಚल रहा है, मैं ड्रामा अनुसार आया हूँ, ड्रामा अनुसार सब कुछ चलता है. ಯಾಕೆ ಬಾಬಾ ಹಿಂಗಾಯಿತು, ಯಾಕೆ ಬಾಬಾ ಮಮ್ಮ ತೀರ್ಕೊಂಡ್ರು, ಡ್ರಾಮಾ ಅನುಸಾರ, ಡ್ರಾಮಾ ಮೇ ನೊಂದಾ ಹೈ, ಡ್ರಾಮಾ ಮೇ. ಮತ್ತು ಎಷ್ಟೇ ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಡ್ರಾಮಾದಲ್ಲಿ ವಶೀಭೂತರು ಎಲ್ಲರೂ ಇಲ್ಲಿ, ಡ್ರಾಮಾ ಆಡಿಸಿದಂತೆ ಆಡೋರು ನಾವೆಲ್ಲ ಇಲ್ಲಿ. ಈ ಸತ್ಯ ಅರ್ಥ ಮಾಡ್ಕೊಂಡ ಮೇಲೂ ನಾನು ಅನ್ನೋದು ದೇಹಾಭಿಮಾನ, ಇದು ಅಜ್ಞಾನ. ಇದನ್ನು ಬಿಟ್ಟು ಬಿಡಿ, ಆತ್ಮಾಭಿಮಾನದಲ್ಲಿ ಬನ್ನಿ. ಆಗ ನೀವು ಆತ್ಮೀಯ ಪ್ರಿಯತಮೆಯರಾಗಿ ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡುವಂತಹ, ಆಕರ್ಷಣೆಯಲ್ಲಿ ಮಗ್ನರಾಗುವಂತಹ ಆತ್ಮೀಯ ಪ್ರಿಯತಮೆಯಾಗಿ ನಾವು ಜಗತ್ತಿಗೆ ಶಿವಶಕ್ತಿಯರಾಗಿ ಹೊರಹೊಮ್ಮಬಹುದು. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಇವೆಲ್ಲ ದಾರ ಕಟ್ ಮಾಡಿಕೊಳ್ಳಿ. ಇವತ್ತು ಆತ್ಮ ಆಗಿ ಎಲ್ಲರನ್ನ ಆತ್ಮೀಯ ದೃಷ್ಟಿಯಲ್ಲಿ ನೋಡಿ. ಆಗ ಆ ಪರಮಾತ್ಮನಲ್ಲಿ ಓಡೋಡಿ ಹೋಗಿ, ಯಪ್ಪ ಎಂಥ ಜ್ಞಾನ ಕೊಟ್ಟಿದೆಯಾ ಮಾರಾಯ ನೀನು, ಎಷ್ಟು ಹಗುರ ಮಾಡಿಬಿಟ್ಟೆ ನನ್ನ, ಎಷ್ಟು ಭ್ರಮೆಯಲ್ಲಿದ್ದೆ ನಾನು, ಇಷ್ಟು ಸರಳವಾಗಿರೋದನ್ನು, ಇಷ್ಟು ವಶೀಭೂತವಾಗಿರೋದನ್ನು ನಂದು ಅಂದ್ಕೊಂಡು ನಾನು ಯಾಕೆ ಸುಮ್ಮನೆ ಹಾಳು ಮಾಡ್ಕೊಳ್ತಿದ್ದೆ ಜೀವನ, ಸುಮ್ಮನೆ ಭಯದಲ್ಲಿ ಬದುಕಿ ಹೆಂಗೆ ಸತ್ತೋಗ್ತಿದ್ದೆ ಒಂದು ದಿನ ನಾನು, ಎಷ್ಟು ಹಗುರ ಮಾಡ್ದಪ್ಪ ನೀನು ಅಂತ. ಇವತ್ತು ಎಲ್ಲ ನಿಮ್ಮ ತಲೆಯೊಳಗಿರೋದು ಭಯ ಭ್ರಮೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ನಿರಾಳಾಗಿ, ಸ್ವಚ್ಛಾಗಿ, ಹಗುರಾಗಿ, ಆತ್ಮೀಯ ಪ್ರಿಯತಮೆಯರಾಗಿ ಇವತ್ತು ಓಡೋಗಿ ಪರಮಧಾಮದಲ್ಲಿ ಕೂಡಬೇಕು ನಾವು. ಅಲ್ಲಿ ಕೂತವ್ರು ವಾಪಸ್ ಮತ್ತೆ ನಾವು ಕೆಳಗೆ ಇಳಿಲೇಬಾರದು. ಸುಮ್ಮನೆ ಪಾತ್ರ ವಶೀಭೂತದ ಪಾತ್ರ ಏನಿದೆ ಅದನ್ನು ಅಭಿನಯ ಮಾಡಲಿಕ್ಕೆ ಸ್ವಲ್ಪ ಬರಬೇಕು, ಹೋಗ್ಬೇಕು, ಅಷ್ಟೇ ಬಿಟ್ಟರೆ ಇನ್ನು ಯಾವ ಕಾರಣಕ್ಕೂ ಮತ್ತೆ ನಾವು ಕೆಳಗಿಳಿಯೋ ಮಾತೇ ಇಲ್ಲ. ನೋಡಿ, ಕೂತ್ಕೊಂಬಿಡಿ, ಒಂದು ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳಿ. ಇವತ್ತೇ ಮಾಡ್ತಿರೋ, ನಾಳೆ ಮಾಡ್ತಿರೋ, ಒಂದು ವಾರ ಟೈಮ್ ತೊಗೊಳ್ತಿರೋ,
ಒಂದು ಸಲ ಹೋಗಿ ಪರ್ಮನೆಂಟಾಗಿ ಪರಮಧಾಮದಲ್ಲಿ ಕೂತ್ಕೊಂಡ್ಬಿಟ್ರೆ ಸ್ಮೃತಿ ಇಡೀ ದಿನ ಅಲ್ಲೇ ಇರಬೇಕು. ಇನ್ನು ಬೇರೆ ಯಾವುದು ಬೇಡ, ಯಾವ ವಿಚಾರಗಳು ಬೇಡ, ಯಾವ ಮಾತುಗಳು ಬೇಡ, ಯಾವ ಚಿಂತನೆಗಳು ಬೇಡ, ಏನು ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ. ಫಸ್ಟ್ ಇದನ್ನು ಮಾಡಬೇಕು. ಆತ್ಮ 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 ಆಗಬೇಕು, ಹೋಗಿ ಪರಮಧಾಮದಲ್ಲಿ ಸೆಟ್ಲ್ ಆಗಬೇಕು. ಈ ಹುಡುಗಾಟಿಕೆಗಳು ಸತ್ಯ ತ್ರೇತ ಅದು ಇದು ವಿನಾಶ ಹಾಳು ಮೂಳು ಇದೆಲ್ಲ ಡ್ರಾಮಾನುಸಾರ ವಶೀಭೂತ. ಅದು ಏನು ಹೇಳುತ್ತೆ ಅದು ಕೇಳುತ್ತೆ, ಅದು ನಡೀತಾ ಹೋಗುತ್ತೆ. ಅದನ್ನು ಯಾಕೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀರಿ? ಈಗ ಅನುಭವ ಮಾಡೋದು ಮಾಡಿ. ಸಂಗಮಯುಗದಲ್ಲಿ ಈ ಪರಮಾತ್ಮನ ಪ್ರೀತಿ, ಒಂದು ಪ್ರಿಯತಮೆಯಾಗುವಂಥ ಅನುಭವ ಈ ಸಮಯದಲ್ಲಿ ನಮಗೆ ಎಷ್ಟೊಂದು ಸಿಕ್ಕಿರುವಾಗ, ಅತೀಂದ್ರಿಯ ಸುಖ ಇರುವಾಗ, ಈ ಪರಮಧಾಮ, ಈ ಪರಮಾತ್ಮ ಮತ್ತೆ ಎಲ್ಲಿ ಸಿಗ್ತಾರೆ ನಿಮಗೆ? ಆ ಸತ್ಯುಗ ಅಲ್ಲೇ ಬೀಳ್ತೀರಿ ಹೋಗಿ ಮತ್ತೆ 2500 ವರ್ಷ. ಅದನ್ನ ಯಾಕೆ ಇಲ್ಲಿ ಭಜನೆ ಮಾಡ್ಕೊತ ಕೂಡ್ತೀರಿ? ಅಲ್ಲಿಂದ ಮತ್ತೆ ಜಾಡಿಸಿ ಹೋದರೆ ಮತ್ತೆ ಕಲಿಯುಗಕ್ಕೆ ಬಂದು ಬಿದ್ದಿರ್ತೀವಿ. ಯಾಕೆ ಅಷ್ಟೊಂದು ಅದ್ರ ಬಗ್ಗೆ ಹುಚ್ಚಿಡ್ತಂತೀರಿ? ಇಂಥ ಸಂಗಮ ಈಗ ಸಿಕ್ಕಿದೆ. ಎಂತೆಂಥ ಅದ್ಭುತ ಶರಣರು ಅವತ್ತೇ ಆ ಪರಮಾತ್ಮನನ್ನು ಅನುಭವಿಸಿದ್ರೆ ಆ ಪ್ರೀತಿಯನ್ನು. ಇವತ್ತಾದರೂ ನಮಗೆ ಕಣ್ಣು ಬಿಡಬೇಕು. ನಾವು ಇವತ್ತಾದರೂ ಇಷ್ಟು ನಮಗೆ ಅರ್ಥ ಮಾಡಿಸಿ, ಅರ್ಥ ಸಿಕ್ಕಿದೆ ನಮಗೀಗ. ಭಗವಂತ ಬಂದು ನಮಗೆ ಇಷ್ಟೆಲ್ಲ ಪರಿಶ್ರಮ ಪಟ್ಟು 88 ವರ್ಷ ಬೇಕಾಯಿತು ಭಗವಂತ ಬಂದ ಮೇಲೆ ನಾವು ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ಡ್ರಾಮನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನೂ ಹೀಗೆ ಮುಂದೆ ಹೋದರೆ ಎಲ್ಲ ಕಳ್ಕೊಂಡು ಹೋಗ್ತೀವಿ ನಾವು. ಅಷ್ಟೇನು ಅನುಭವಿಸ್ದಂಗೆ ಆಗ್ತದೆ. ಆದರೆ ಇದನ್ನು ಅವರು ಪಶ್ಚಾತ್ತಾಪ ಪಡೋ ಥರ ಯಾವತ್ತು ಬ್ರಹ್ಮ ಮಮ್ಮ ದಾದಿಯರು ಮಾಡಲಿಲ್ಲ ನೋಡಿ. ಅವರು ಎಷ್ಟು ಹುಷಾರು ಅಂದರೆ ಫಸ್ಟ್ ತಮ್ಮ ಕೆಲಸ ಮಾಡ್ಕೊಂಡ್ರು. ಅವರು ಜಗತ್ತುದ್ಧಾರಕ್ಕೆ ನಿಂತ ಮೇಲೆ ಆಮೇಲೆ ಅವ್ರದ್ದು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಫಸ್ಟ್ ತಮ್ಮದು ಬುಡ ಗಟ್ಟಿ ಮಾಡ್ಕೊಂಡ್ರು. ಅವರು ತಾವು ಪಟ್ಟ ಆತ್ಮ ಪಾಠ ಪಕ್ಕ ಮಾಡ್ಕೊಂಡ್ರು, ಡ್ರಾಮಾ ಪಾಠ ಪಕ್ಕ ಮಾಡ್ಕೊಂಡ್ರು, ಸಾಕ್ಷಿ ಆದರು. ಭಿಕ್ಷಾ ಬಂದ್ರು, ಬಿಕ್ರಿ ಪಾರ್ಟ್ ಬಂದ್ರು, ಪರಿಸ್ಥಿತಿಗಳು ಬಂದ್ರು, ಬೆಂಕಿ ಹಚ್ಚಕ್ಕೆ ಬಂದ್ರು, ಕೊಲೆ ಮಾಡೋಕ್ಕೆ ಬಂದರು, ಅವೆಲ್ಲ ಸಾಕ್ಷಿ ಸಾಕ್ಷಿ ಸಾಕ್ಷಿಯಾಗಿ ಗಟ್ಟಿ 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 ಮಾಡಿಕೊಂಡು ಕುಟ್ಟಿ 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 ಆತ್ಮದ ಪಾಠ ಪಕ್ಕ ಮಾಡ್ಕೊಂಡು ಸಾಕ್ಷಿಯಾಗಿ ಆಮೇಲೆ ಜಗತ್ತಿಗೆ ಉದ್ಧಾರಕ್ಕೆ ಬಂದರು ಅವರು. ಅದಕ್ಕೆ ಅವ್ರಿಗೆ ಪಶ್ಚಾತ್ತಾಪ ಇಲ್ಲ. ಸರಿ, ಯಾವಾಗ ಬೇಕಾದ್ರೂ ಹೋಗಲಿ, ನಾನು ಮಾಡೋದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಜಗತ್ತು ಉದ್ಧಾರ ಅದು ಪಾತ್ರಾನುಸಾರ ನಡೀತೆ ನೋಡಿ. ಪ್ರಜಾಪಿತನಿಗೆ ಅಷ್ಟು 60 ವಯಸ್ಸಾಗಿದೆ, ಏನು 83 ವರ್ಷ ತನಕ ನಾನು ಇರ್ತೀನಿ, 93 ವರ್ಷ ತನಕ ನಾನು ಇರ್ತೀನಿ ಅಂತ ಅವ್ರಿಗೇನು ಗೊತ್ತಿತ್ತಾ? ಇಲ್ವಲ್ಲ. ಮತ್ತೆ ಆದರೂ ಕೂಡ ಅವರು ಮತ್ತು ಎಷ್ಟು ಜವಾಬ್ದಾರಿ ಇರಬೇಕು. ಮತ್ತು ಎಲ್ಲ ಜೀವಾತ್ಮರಿಗೆ ನಾನು ಎಲ್ಲ ಇದನ್ನು ಕೊಟ್ಟುಬಿಟ್ಟೆ ಹೇಳ್ಬಿಟ್ಟೆ ಹೋಗಬೇಕು ಅಂದ್ಕೊಂಡ್ಬಿಟ್ಟಿದ್ರು ಅಂತಂದರೆ ಎಷ್ಟು ಓಡಾಡಬೇಕಾಗಿತ್ತು, ಅವರು ಎಷ್ಟು ಭ್ರಮೆಯಲ್ಲಿ ಬರಬೇಕಾಗಿತ್ತು. ಇಲ್ಲ, ಈ ಪಾಠ ಪಕ್ಕ ಮಾಡಿಕೊಂಡಿದ್ದಕ್ಕೆ ಅವ್ರ ಆತ್ಮ ಪಕ್ಕ ಮಾಡಿಕೊಂಡು ಸಾಕ್ಷಿಯಾಗಿ ತಾವು ಮಾಡಬೇಕಾಗಿರೋದು ಮಾಡ್ಕೊಂಡಿರೋದ್ರಿಂದನೇ ಮಮ್ಮ ಅಷ್ಟು ಬೇಗ ಅವರ ಡೇಟ್ ಮುಗಿದ್ರೂ ಕೂಡ ಆರಾಮವಾಗಿ ಹೋಗ್ಬಿಟ್ರು, ಸಂಪನ್ನ ಆಗಿಬಿಟ್ಟಿದ್ರು ಅವರು. ಏನು ಗೊತ್ತಿತ್ತ ಮಮ್ಮರವ್ರು ಯಾರಾದರೂ ಅಷ್ಟು ಬೇಗ ಹೋಗ್ತಾರಂತ? ಮತ್ತು ಅವರು ಒಂದು ವೇಳೆ ಅಷ್ಟು ತೀವ್ರವಾಗಿಲ್ದಿರ, ಅಯ್ಯೋ ಬ್ರಹ್ಮ ಬಾಬಾ ಎಷ್ಟು ಒಳ್ಳೆಯವರು, ಎಂಥ ಸೇವೆ ಮಾಡ್ತಿದ್ದಾರೆ ನೋಡಿ, ಇಷ್ಟೆಲ್ಲ ಕನ್ಯರು ಬಂದುಬಿಟ್ಟಿದ್ದಾರೆ, ಬ್ರಹ್ಮ ಬಾಬರವ್ರು ನಂಬ್ಕೊಂಡು ಇಷ್ಟೆಲ್ಲ ಬಂದುಬಿಟ್ಟಿದ್ದಾರೆ, ನಾನು ಮಾಡೋದು ಸೇವೆ ಅಂತೇಳ್ಬಿಟ್ಟು ಸೇವೆಯಲ್ಲೇ ಮುಳುಗಿಬಿಟ್ಟು 24 ಗಂಟೆ ತೊಳಿ ಬಳಿ ತೊಳಿ ಬಳಿ ತೊಳಿ ಬಳಿ ಅಂದ್ಕೊಂಡಿದ್ರೆ ಅವ್ರು 400 ಜನದ್ದು ಎಲ್ಲ ನಾನೇ ಮಾಡ್ಬೇಕಂತ ಮಮ್ಮ ಹೋಗಿದ್ರು. ಇವತ್ತು ಎಲ್ಲಿರ್ತಿದ್ರು ಮಮ್ಮ? ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಮಮ್ಮ. ಎಲ್ಲರೂ ಏನು ಮಾಡ್ತಾರೆ ಅದು ಮಾಡಿದರು, ಜವಾಬ್ದಾರಿ ತೊಗೊಂಡ್ರು. ಆದರೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದು ಜ್ಞಾನ 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 ಜ್ಞಾನ, ಯೋಗ 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 ಯೋಗ, ಧಾರಣ ಧಾರಣ ಧಾರಣ. ಸೇವೆ ಅಂತ ಏನೂ ಇಲ್ಲವೇ ಇಲ್ಲ ಅಲ್ಲಿ. ಏನು ಸೇವೆ? ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡ್ಕೊಳ್ಳೋದು, ಅವ್ರ ಪಾಡಿಗೆ ಅವ್ರು ತೊಳ್ಕೊಳ್ಳೋದು, ಬಳ್ಕೊಳ್ಳೋದು, ಊಟ ಮಾಡೋದು, ಎಲ್ಲರದು ಹಂಚ್ಕೊಂಡು ಮಾಡೋದು. ಇಷ್ಟು ಬಿಟ್ಟರೆ ಇನ್ನೇನು ಇರ್ತಿತ್ತು ಸೇವೆಯಲ್ಲಿ? ಅಂದರೆ ಫಸ್ಟ್ ಪ್ರಯಾರಿಟಿ ಅವ್ರು ಕೊಟ್ಟಿದ್ದೇನು? ಜ್ಞಾನ ಯೋಗ ಧಾರಣ, ಜ್ಞಾನ ಯೋಗ ಧಾರಣ, ಸ್ವಯಂ ಪುರುಷಾರ್ಥಕ್ಕೆ ಫಸ್ಟ್ ಪ್ರಯಾರಿಟಿ. ಅದಕ್ಕೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನೋ ಸ್ಲೋಗನ್ನು. ನಮ್ಮದಂಗೆ ಆಗಿದೆಯಾ? ನಾವಷ್ಟು ಜ್ಞಾನಕ್ಕೆ, ನಾವಷ್ಟು ಚಿಂತನೆಗೆ ಸಮಯ ಕೊಡ್ತಿದ್ದೀವ? ಅವ್ರು 24 ಗಂಟೆ ಅದೇ ಜ್ಞಾನದ ಚಿಂತನೆ, ಬಿಟ್ಟರೆ ಯೋಗ, ಅದೇ ಧಾರಣೆಗಳು, ಅಷ್ಟು ಶ್ರೀಮತ ಪಕ್ಕ. ಇಷ್ಟು ನಾವು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ, ಇವು 3 ಸೈಡ್ ಲೈನ್ ಮಾಡಿಬಿಟ್ಟು ಬರೀ ಸೇವೆ. ನಮ್ಮ ಅಕ್ಕವ್ರು ಹೇಳಿದ್ರು, ನಮ್ಮ ಅಣ್ಣವ್ರು ಹೇಳಿದ್ರು, ನಮ್ಮ ಪರಿವಾರದ ಹಿಂಗೆ ಶಿವರಾತ್ರಿ ಬಂತು, ನವರಾತ್ರಿ ಬಂತು, ಇದರೊಳಗೆ ಮುಳುಗೋಗೋದು. ಬರೀ ಪಿಕ್ನಿಕ್ ಥರ ಆಗೋಗ್ಬಿಟ್ಟಿದೆ, ಹಬ್ಬಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ವಾರದಾಗ ಒಂದಿನ ಹೋಗೋದು, ಗುರುವಾರಕ್ಕೆ ಒಂದಿನ ಹೋಗೋದು, ಅಷ್ಟೇ ನಮ್ಮದು ಧಾರಣೆ ಆಗಿಬಿಟ್ಟಿದೆ, ಅಷ್ಟೇ ನಮ್ಮ ಶ್ರೀಮತ ಆಗಿಬಿಟ್ಟಿದೆ. ತುಂಬ ಇದೆ ಮಾಡಬೇಕಾಗಿರೋದು. ನೀವು ಮನೆಯಲ್ಲಿದ್ದೀರ ಪರವಾಗಿಲ್ಲ, ದಿನ ಬರೋಕ್ಕಾಗ್ತಿಲ್ವಾ? ಸೆಂಟ್ರಲ್ಲಿ ಮಾಡಬೇಕಂತ ಏನಿಲ್ಲ, ಮುರಳಿ ಕೇಳಿ ಬಂದು ಸೆಂಟ್ರಲ್ಲಿ, ಯೋಗ ಮಾಡಿ ಬಂದು ಸೆಂಟ್ರಲ್ಲಿ. ಆದರೆ 24 ಗಂಟೆ ನೀವು ಅಲ್ಲೇ ಇರಬೇಕಂತಿಲ್ಲ, ಅಲ್ಲೇ ಇರೋಕ್ಕಾಗೋದು ಇಲ್ಲ. ಡ್ರಾಮಾನುಸಾರ ನಿಮ್ಮ ಜವಾಬ್ದಾರಿ, ಮನೆಯಲ್ಲಿದ್ದೀರಾ ಇರಿ. ಆದರೆ ಕಂಪಲ್ಸರಿ ಮುರಳಿ ಕೇಳ್ತಾ ಇದ್ದೀವ, ಯೋಗ ಮಾಡ್ತಾಯಿದ್ದೀವ, ಧಾರಣೆ ಇಟ್ಕೊಂಡಿದ್ದೀವ, ಎಷ್ಟು ಸಾಕ್ಷಿ ಆಗ್ತಾಯಿದ್ದೀನಿ, ಪರಿಸ್ಥಿತಿನ ಯಾವ ರೀತಿ ಲೈಟಾಗಿ ತೊಗೊಳ್ತಾ ಇದ್ದೀನಿ, ಪಾತ್ರಗಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ, ಇದನ್ನು ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳುವ ಗರಡಿ ಮನೆ ಮಾಡ್ಕೊಳ್ಬೇಕು. ನಮ್ಮ ಒಂದೊಂದು ಮನೆಗಳು ಅಲ್ಲೇ ನಾವು ಬಲಿಷ್ಠರಾಗಬೇಕು. ಅವ್ರನ್ನೇ ನನ್ನ ಕುಸ್ತಿಪಟುಗಳು, ಸಹಯೋಗಿಗಳು, ಅವ್ರ ಜೊತೆನೇ ಬಾಕ್ಸಿಂಗ್ ಮಾಡಬೇಕು ನಾನು.
ಅವರು ನನ್ನ ಗಟ್ಟಿ ಮಾಡೋಕ್ಕೆ ಇರೋದು. ಆ ಥರ ತಿಳ್ಕೊಂಡು ನಾವು ಗಟ್ಟಿಯಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಪಶ್ಚಾತ್ತಾಪ ಪಡೆದೇ ಬ್ರಹ್ಮ ಮಮ್ಮ ಸಮಾನ ಆಗಿ ಅತೀಂದ್ರಿಯ ಸುಖದಲ್ಲಿ ಇರ್ಬೋದು. ಇಲ್ವಾ? ಕಂಪಲ್ಸರಿ ಹೇಳ್ತೀನಲ್ಲ, ಜಗತ್ತಿನವರಿಗಿಂತ ನಾವು ಜಾಸ್ತಿ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಆ ರೀತಿ ಆಗದಂತೆ ನಾವು ಇರಬೇಕು ಅಂದರೆ ನಾವು ಆತ್ಮೀಯ ಪ್ರಿಯತಮೆಯರಾಗಿ ಪರಮಾತ್ಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಮಗ್ನ ಆಗಿ ಪರಿಶ್ರಮ ಮುಕ್ತ ಆಗಬೇಕು ಅಂದರೆ ಇಷ್ಟೆಲ್ಲ ತಿಳ್ಕೊಂಡು ನಾವು ಆತ್ಮದ ಸುಖದಲ್ಲಿ ಮುಳುಗಿ ಆ ಪರಮಧಾಮದಲ್ಲಿ ಪರಮಾತ್ಮನ ಜೊತೆ ಇರೋಣ. ಯಾಕಂದರೆ ಈ ಸಂಗಮಯುಗ ಬಿಟ್ಟರೆ ಈ ಪರಮಧಾಮ ಪರಮಾತ್ಮನ ಪ್ರೀತಿಯ ಅತೀಂದ್ರಿಯ ಸುಖದ ಅನುಭವ ಮತ್ತೆಲ್ಲೂ ಸಿಗೋದಿಲ್ಲ. ಇದು ಒಂದು ತಲೆಯೊಳಗೆ ಇಟ್ಕೊಳ್ಳಿ. ಪರಮಧಾಮ ಪರಮಾತ್ಮ ಅನ್ಕೊಂಡು ಆತ್ಮದ ದೃಷ್ಟಿಯಲ್ಲಿ ಇದ್ದು ಈ ಅತೀಂದ್ರಿಯ ಸುಖದಲ್ಲಿ ಮುಳುಗಿ ಆತ್ಮೀಯ ಪ್ರಿಯತಮೆಯರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ. ನಿನ್ನೆ ಕ್ಲಾಸ್ ಕೂಡ ಇದೇ ಥರ ಇತ್ತು, ತುಂಬ ಅದ್ಭುತವಾಗಿ ಬಂದಿತ್ತು. ನಿನ್ನೆನೂ ಬಾಬರವ್ರ ಪ್ರೀತಿ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಆದರೆ ತುಂಬ ವಿವರಣೆಯಿಂದ ಅದು ಕೂಡ ತುಂಬ ಅದ್ಭುತ ಅನ್ನಿಸ್ತಾ ಇತ್ತು ನನಗೆ ಕ್ಲಾಸು. ಬಟ್ ಅದು ಯಾವುದಕ್ಕೂ ಕಾರಣಕ್ಕಾಗಿ ಗೊತ್ತಿಲ್ಲ, ಅದು ಡಿಲೀಟ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಸ್ವಲ್ಪ ಹ್ಯಾಂಗ್ ಆಗಿತ್ತು ಸೆಟ್ಟು, ಅದು ಏನೇನೋ ಮಾಡ್ತಾ ಇದ್ದಾಗ ಅದು ಡಿಲೀಟ್ ಆಗೋಗ್ಬಿಟ್ಟಿದೆ. ನಿನ್ನೆ ಮಾಡಿದ ಕ್ಲಾಸು ಕೂಡ ತುಂಬ ಎಡಿಟಿಂಗು ತುಂಬ ಚೆನ್ನಾಗಾಗಿತ್ತು. ಅಪ್ಲೋಡ್ ಮಾತ್ರ ಆಗಲಿಲ್ಲ, ಅದು ಸ್ಪೇಸ್ ಪ್ರಾಬ್ಲಮ್ ಆಗಿನೋ ಅಥವಾ ಅದು ಹ್ಯಾಂಗ್ ಆಗಿನೋ ಆಗಲಿಲ್ಲ, ಅದು ಡಿಲೀಟು ಆಗಿಬಿಟ್ಟಿತ್ತು. ಹಾಗಾಗಿ ನಿನ್ನೆ ಕ್ಲಾಸ್ ಡ್ರಾಮಾ ಅನುಸಾರ ನನಗೂ ವಾಪಸ್ ಕೇಳೋಕ್ಕೆ ಸಿಕ್ಕಿಲ್ಲ, ನಿಮಗೂ ಕಳಿಸ್ಲಿಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗಾಗಿ ಇವತ್ತಿನ ಕ್ಲಾಸು ಕೂಡ ಅದೇ ಥರ ಓರಿಯೆಂಟೆಡ್ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಡ್ರಾಮಕ್ಕೂ ಮತ್ತು ಬಾಬರವ್ರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಅಚ್ಚಾ, ಓಂ ಶಾಂತಿ.